ಯಾಕಂದ್ರೆ ಟ್ರೈನಿಂಗ್ ಇದ್ರೆ ಹೆಂಗಂದ್ರೆ ಟ್ರೈನಿಂಗ್ ಜರೂರತ್ ಯಾರಿಗೈತಿ ಕೇರೂರ್ ಅವ್ರ ಶಿವಕುಮಾರ್ ಅವ್ರೆ? ಟ್ರೈನಿಂಗ್ ಈ ಟ್ರೈನಿಂಗ್ ಜರೂರತ್ ಈ ಕಂಪ್ನಿ ಒಳಗೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಒಳಗ 100% ಕೋಟಿ ಗಂಟ್ಲೆ ಯಾರು ತಗೋಬೇಕಂತ ಮಾಡ್ಯಾರ ಅವ್ರು ಕಂಪಲ್ಸರಿ ಪ್ರತಿ ಸರಿ ಟ್ರೈನಿಂಗ್ ತಗೊಳ್ಳಲೇಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಯಾಕಂದ್ರೆ ಮನುಷ್ಯ ಎಷ್ಟೇ ಶಾಣೆ ಅದನಂದ್ರು ಅಂದ್ರೆ ಈಗ ಅದನ್ನ ಮೊಬೈಲ್ಗೆ ವಿಚಾರ ಮಾಡೋಣ. ಈಗ ಮೊಬೈಲ್ ಅನ್ನ ಎಷ್ಟೇ ಕಾಸ್ಟ್ಲಿ ಮೊಬೈಲ್ ತಗೊಂಡು ಬಂದಿದ್ರು ಸಹಿತ ಆ ಮೊಬೈಲ್ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಪ್ರತಿದಿನ ಇಲ್ಲಿ ಚಾರ್ಜರ್ಗೆ ಕನೆಕ್ಟ್ ಮಾಡಲು ಚಾರ್ಜ್ ಮಾಡ್ಲೇಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ನೀವು ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತಿದ್ರಿ? ಚಾರ್ಜ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ 4 ದಿನ ಅದ್ರ ಟೈಮ್ ಇರ್ತೈತಿ 24 ಗಂಟೆ, ಆಮೇಲೆ ಆಟೋಮೆಟಿಕ್ಲಿ ಕ್ಲೋಸ್ ಆಗ್ತೈತಿ. ಈಗ ನಾವು ಟ್ರೈನಿಂಗ್ ತಗೊಳ್ಳೋದ ಅರ್ಥ ನಿರಂತರವಾಗಿ ಕಲಿಯೋದು. ಒಬ್ಬ ಡಾಕ್ಟರ್ ಸಕ್ಸಸ್ಫುಲ್ ಡಾಕ್ಟರ್ ಯಾವಾಗ ಆಗ್ತಾನಂದ್ರೆ ನಿರಂತರವಾಗಿ ಕಲ್ಕೊಂತಿರ್ತಾನ ಅವನು. ಪಾಯಿಂಟ್ ಕ್ಲಿಯರ್ ಆತ್ರಿ? ಒಬ್ಬ ಅಡ್ವೊಕೇಟ್ ಯಾವಾಗ ಸಕ್ಸಸ್ಫುಲ್ ಅಡ್ವೊಕೇಟ್ ಆಗ್ತಾನಂದ್ರೆ ಅವ್ರು ನಿರಂತರವಾಗಿ ಯಾರ ಸಬ್ಜೆಕ್ಟ್ ಮ್ಯಾಟರ್ನ ರಿಪೀಟೆಡ್ಲಿ ಮಾಡ್ತಾರ. ಸರ್ ಅವರು ಏನೈತಿ ಇವತ್ತೆ ಒಂದಲ್ಲ 10 ಅಲ್ಲ 50 ವರ್ಷ ಲಾಯರ್ಕಿ ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೊಂದು ಯಾವ್ದಾರ ಕಾಂಪ್ಲಿಕೇಟೆಡ್ ಕೇಸ್ ಬಂತಂದ್ರೆ ಮತ್ತೆ ಹೊಸ ಬುಕ್ ಅನ್ನ ತೆಗೆದ್ರ ಸೆಕ್ಷನ್ ಸ್ಟಡಿ ಮಾಡ್ಲೇಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಯಾರು ನಿರಂತರವಾಗಿ ಕಲ್ಕೊಂತಿರ್ತಾರಲ್ಲ ಅವರು 100% ಸಕ್ಸಸ್ ಆಗ್ತಾರ ಅವ್ರ ಪರ್ಟಿಕ್ಯುಲರ್ ಫೀಲ್ಡ್ ಒಳಗೆ. ಏನಂತೀರಿ ಶಿವಕುಮಾರ್? ಎಸ್ ಆರ್ ನೋ? ಆಮೇಲೆ ಈ ನೆಟ್ವರ್ಕ್ ಮಾರ್ಕೆಟ್ ಅನ್ನೋದೈತಿಲ್ಲ, ಇದು ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಸಕ್ಸಸ್ ಆಗಕ್ಕೆ ಫಾರ್ಮುಲಾ ಇಲ್ಲ. ಇದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರೊಸೆಸ್. ಇದು ನಾವ್ ಒಂದೇ ದಿನಕ್ಕೆ ಕಲಿತ್ರು ಮುಗೀತ್ರಿ. ಈಗ ನಂದು BA ಆಗೈತ್ರಿ ಸ್ವಾಮಿ, ಹಂಗಾರೆ BA ಆಗೈತಿ, BCom ಆಗೈತಿ, ಏನ್ ಹರ್ಕೊ ಯಾಕಂದ್ರೆ ಉತ್ತರ ಕರ್ನಾಟಕ ಭಾಷೆ ಹಿಂಗ ಬರ್ತಾವ. ಏನ್ ಅಚೀವ್ಮೆಂಟ್ ಮಾಡಾಕ್ತಿರಿ ಸ್ವಾಮಿ ನೀವು? ಎಷ್ಟು ಜನ BA ಆದ್ರೆ ಇವತ್ತೊಂದೇ ನೌಕರಿ ಐತಂದ್ರೆ ಬರೀ 10 ಪೋಸ್ಟ್ಗೆ 1000 ಜನ ಕುಂದಿರ್ತಾರ. 1000 ಅಲ್ಲ 10,000 ಜನ ಇರೋದು. ನೌಕರಿ ಎಷ್ಟು? 10. ಅಪ್ಲಿಕೇಶನ್ ಹಾಕಿದಷ್ಟು 10,000 ಜನ. ಎಲ್ಲಿಗೆ ಹೊಂಟೈತ್ ನೋಡ್ಕೊಳ್ರಿ. ಇದು ಅಂತ ಆತು. ಇನ್ನೊಂದು ತಿಳ್ಕೊಳ್ರಿ, ಇನ್ನ ಬರ್ತಾ ಈಗಂತೂ ಇನ್ನು ಬೇಕು. ಇನ್ನ ಬರ್ತಾ ಏನಾಗ್ತೈತೆ ಅಂದ್ರೆ ಆರ್ಟಿಫಿಷಿಯಲ್ ಟೆಕ್ನಾಲಜಿ ಬಂದಿದ್ದಕ್ಕೆ ಮ್ಯಾಕ್ಸಿಮಮ್ ಜನ 90% ಜನ ಏನ್ ಮಾಡ್ತಾರ? ಜಾಬ್ ಅನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬರ್ತೈತಿ. ಇನ್ನು ಬಾಳಲ್ಲ 5 ವರ್ಷದೊಳಗೆ 2035 ಇಶ್ಯೊಳಗೆ ಏನ್ ಆಗ್ತೈತಿ ಅದನ್ನ ಇವತ್ತು ನಾವು ಮಾತಾಡ್ತೀವಿ. ಏನೈತ್ರಿ? ಯಾರಿದ್ರಿ ಲೈನ್ ಮೇಲೆ? ಯಾರು ಇಲ್ಲಲ್ಲ. ಯಾಕೆ ಮತ್ತೆ 2 ಜನ ನೀವು ಆಫ್ ಮಾಡ್ಕೊಡ್ರಿ? ಗೊತ್ತಾಗ್ಲಿಲ್ಲ. ಮೈಕ್ ಆನ್ ಮಾಡ್ಕೊಡ್ರಿ. ನೀವು ಕೋಸ್ಟ್ ಇದ್ರಿ. ಶರಣ ಕೊಡ್ರಿ ಪಟ್ಟನೆ ಮೈಕ್. ಎಸ್ ಸರ್. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? 100% ಸರ್. ಆದ್ರೆ ನಮ್ಮ ನೆಟ್ವರ್ಕ್ ಮಾರ್ಕೆಟರ್ಗೆ ಏನೈತಲ್ಲ ಇದು ಹೇಳಿ ಮಾಡಿಸಿದಂತ ಕಾಲ. ಯಾಕಂದ್ರೆ ನೆಟ್ವರ್ಕ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಏನು ರೋಬೋಟ್ ಬರ್ತಲ್ಲ, ರೋಬೋಟ್ ಓಡಾಡಿ ನೆಟ್ವರ್ಕ್ ಮಾರ್ಕೆಟ್ ಮಾಡಕ್ ಬರಂಗಿಲ್ಲ. ಇದನ್ನ ತಿಳ್ಕೊಡ್ರಿ. ಈ ನೆಟ್ವರ್ಕ್ ಮಾರ್ಕೆಟ್ ಮಾಡ್ಬೇಕಂದ್ರೆ ಫಿಸಿಕಲ್ ಮನುಷ್ಯನ್ ಬೇಕು. ಅದ್ರ ಬೆನಿಫಿಟ್ ನಮಗ್ ಸಿಗ್ತೈತಿ, ನೌಕರದಾರಗಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದು ಒಂದು ನಿಮ್ಮಂತ ನೆಟ್ವರ್ಕ್ ಮಾರ್ಕೆಟ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸುವರ್ಣ ಅವಕಾಶ ಅಂತ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಸ್ಟೆಪ್ ಬೈ ಸ್ಟೆಪ್ ಮುಂದೋಗ್ರಿ. ಚಲೋ, ಹಾಗಾದ್ರೆ ಇವತ್ತು ನಾವು ಟ್ರೈನಿಂಗ್ ಅದ ಸಬ್ಜೆಕ್ಟ್. ಟ್ರೈನಿಂಗ್ ಅಂದ್ರೆ ಏನು ಗೊತ್ತಾತಲ್ಲ? ಟ್ರೈನಿಂಗ್ ಅದ ಜರೂರತ್ ಯಾರಿಗೆ ಸರ್? ಸುಧಾಕರ್ ಸಾಹೇಬ್ರೆ ಏನಿದ್ದೀರಿ? ನೀವು ಸ್ವಲ್ಪ ಸೈಲೆಂಟ್ ಆಗಿರ್ತೀರಿ. ಚಲೋ ನೋಡ್ರಿ, ನಿರಂತರವಾಗಿ ಯಾರ ಟ್ರೈನಿಂಗ್ ಅನ್ನ ತಗೊಂತಾರ ಅವ್ರು ಮಾತ್ರ ಒಂದ್ ತರ ಹೆಂಗಂದ್ರೆ ಚಾಕು ಚಾಪ್ ಮಾಡ್ದಂಗ್ರಿ. ಎಂತ ಕಾಸ್ಟ್ಲಿ ಚಾಕು ತಂದ್ರು ಸಹಿತ ಅದು ಮಂಡ್ ಆಗೋಮಟ ಕೆಲಸ ಮಾಡ್ತೈತಿ. ಒಂದ್ ಸರಿ ಮಂಡ್ ಆತಂದ್ರ ಏನು ಉಪಯೋಗ ಇಲ್ಲ ಸರ್. ಏನೈತ್ರಿ? ಎಸ್ ಅಂತಿರ್ಲ. ಮತ್ ವಾಪಸ್ ಕೆಲಸ ಮಾಡ್ಬೇಕಂದ್ರೆ ಮತ್ ಅದನ್ನ ನಾವು ತಿಕ್ಲೇಬೇಕು. ಈ ಸಂಡೆ ಅಚ್ಚಲ್ಕರ್ ಏನ್ ಮಾಡ್ತಾರ ಅಂದ್ರೆ ನೀವು ಮಂಡ್ ಆಗಿರ್ತಕ್ಕಂಥ ಜನರಿಗೆ ತಿಕ್ಕೋದ ನಮ್ಮ ಕೆಲಸ ಅಂತ ತಿಳ್ಕೊಂಡ್ಬಿಟ್ರಿ. ಪಾಯಿಂಟ್ ಕ್ಲಿಯರ್? ಈಗ ಅದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗ್ತೈತಿ. ಅಚ್ಚಲ್ಕರ್ ಏನ್ ಮಾಡಾಕ್ತಾರ, ಅಚ್ಚಲ್ಕರ್ ಉದ್ದೇಶ ಏನು, ನಿಮ್ಗೆ ಜಡ್ ಗೊತ್ತಾಗ್ತೈತಿ. ನಾನ್ ಎಲ್ಲೇ ಇಷ್ಟು ದಿನ ಎಷ್ಟೋ ಜನ ಇಂತಾರದಿಲ್ಲ. ಯಾರಂದ್ರೆ ಕೈ ಎತ್ರಿ. ಒಂದೇ ಕಂಪನಿ ಒಳಗೆ ನಾ ಸಕ್ಸಸ್ ಆಗಿ ಕೋಟಿಗಟ್ಟಲೆ ದುಡ್ಡು ಗಳಿಸೀನಿ ಅನ್ನಂತ ವ್ಯಕ್ತಿ ಅಂತೂ ಯಾರಿರಂಗಿಲ್ಲ. ಇಲ್ಲಿ ಒಂದಲ್ಲ ಎರಡಲ್ಲ 10 ಕಂಪನಿ ಒಳಗೆ ಕೆಲಸ ಮಾಡಿದ್ರು ಕೆಲವೊಬ್ರು ಸಕ್ಸಸ್ ಆಗ್ತಾರ, ಇನ್ನು ಕೆಲವೊಬ್ರು ಏನು ಮಾಡಕ್ಕಾಗಿಲ್ಲ. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ನಾವು ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಇನ್ನೊಂದು ತಿಳ್ಕೊಳ್ರಿ. ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಮಾಡಬೇಕಾಗಿದ್ದ ಕೆಲಸ ಬಹಳ ಲಿಮಿಟೆಡ್ ಅದಾವ. ಆದ್ರೆ ಮಾಡದೆ ಕಂಟ್ರೋಲ್ ಮಾಡ್ತಕ್ಕಂಥ ವಿಷಯಗಳು ಬಹಳ ಇರ್ತಾವ. ಅದನ್ನ ನಾವು ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಚಲೋ, ಹಂಗಾರೆ ಈಗ ಹಿಂಗ ಮಾತಾಡಕ್ಕಿಂತ ನಾ ಏನ್ ಮಾಡ್ತೀನಿ, ಪ್ರತಿ ಒಂದು ಪಾಯಿಂಟ್ನು ಇಲ್ಲಿ ಸ್ಲೈಡ್ ಮೇಲೆ ಬರೆದು ತೋರಿಸ್ತೀನಿ. ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ?
ಈ ಟೈಮ್ದೊಳಗೆ ನಮ್ ಹನುಮಂತಪ್ಪರು ನನಗೆ ಸಪೋರ್ಟ್ ಕೊಟ್ರೆ ಚಲೋ ಆಗ್ತೈತಿ. ಹನುಮಂತಪ್ಪರ ನಿಮಗೂ ಕಾಸ್ಟ್ ಮಾಡ್ದಂಗ್ ಮಾಡ್ತೀನಿ ನಾನು. ನೀವೇನ್ ಮಾಡ್ರಿ, ನಿಮಗ ಅನುಕೂಲ ಆದಾಗ ಸ್ವಲ್ಪ ನಡು ನಮ್ ಜೊತೆಗೆ ಮಾತಾಡಿದ್ರೆ ಬಹಳ ಚಲೋ ಆಗ್ತೈತಿ. ಹನುಮಂತಪ್ಪ ಏನ್ ಹೊನ್ನಾಳಿ ಹೋದಲ್ರಿ? ಎಸ್ ಸರ್, ಎಸ್ ಸರ್. ಈಗ ನಮ್ ಜೊತೆಗೆ ನಿಮ್ದು ಏನಾಗ್ತೈತ್ರಿ? ಚಲೋ ನಮಗ ಕಡೆ ಮಾತಾಡ್ಬೇಕು, ನಮಗ್ ಪಕ್ಕನೆ ಮಾತಾಡ್ಬೇಕು. ಏನಂತೀರಿ ಸರ್? 99% ಜನ, ಆಲ್ಮೋಸ್ಟ್ ಅಲ್ಲ 90% ಜನ ಅಂತ ತಿಳ್ಕೊಳ್ಳಿ. 10% ಓನ್ಲಿ 10% ಜನ ಮಾತ್ರ ಸಕ್ಸಸ್ ಆಗ್ತಾರ. ಬಾಕಿ 90 ಜನ ನೆಟ್ವರ್ಕ್ ಮಾರ್ಕೆಟ್ ನೊಳಗ 90% ಜನ ಫೇಲ್ ಆಗ್ತಾರ. ಎಸ್ ಅಂತಿರೋ, ನೋ ಅಂತಿರೋ? ಸರ್, 100%. ಆಮೇಲೆ ಈ 90 ಮತ್ತೆ 10 ರೇಷಿಯೋ ಐತಲ್ಲ, ಇದು ಕೇವಲ ನೆಟ್ವರ್ಕ್ ಮಾರ್ಕೆಟ್ಗೆ ಸಂಬಂಧಪಟ್ಟೈತೇನ್ರಿ? ಇಲ್ಲ, ಇದು ಪ್ರತಿಯೊಂದು ಫೀಲ್ಡ್ ದೊಳಗುನು ಸಂಬಂಧಪಟ್ಟಿರ್ತೈತಿ. 80-20 ಆಕ್ಚುಲಿ ಫಾರ್ಮುಲಾ 80-20. 80 ಏನೈತ್ರಿ, 20% ಜನ ಸಕ್ಸಸ್ ಆಗ್ತಾರೆ, 80 ಜನ ಪರ್ಸೆಂಟ್ ಫೇಲ್ ಆಗ್ತಾರ. ನಾರ್ಮಲ್ ಯಾವ್ದೇ ಇರ್ಲಿ. ಪಾರ್ಟ್ ಕ್ಲಿಯರ್ ಆಯ್ತು? ಈಗ ಮುಂದೆ ನೆಕ್ಸ್ಟ್ ಮತ್ತೆ ಮುಂದಿನ ವಾರ ಮುಂದೆ ನಾನು 80-20 ಫಾರ್ಮುಲಾ ಬಂದಾಗ ಅದ್ರ ಬಗ್ಗೆ ಡಿಟೇಲ್ ಮಾತಾಡೋಣ. ಈಗ ನಾವು ಇಲ್ಲ ಬಂದಿರೋದು ಸಕ್ಸಸ್ ಆಗಕ್ಕೆ ಎಸ್ ಅಂತಿರೋ, ನೋ ಅಂತಿರೋ? ಯಾರಾದ್ರೂ ಇಲ್ರಿಪ್ಪ ನಾ ಸಕ್ಸಸ್ ಆಗಕ್ ಬಂದಿಲ್ಲ, ನನ್ನ ಹತ್ರ ಮನೆಯೊಳಗೆ ಬಾಳ ಐತಿ, ನಮ್ಮಪ್ಪ ನಮ್ಮ ಅಜ್ಜ ಮಾಡಿದ ಆಸ್ತಿ ಬಾಳ ಐತಿ, ಇಲ್ಲಿ ಬಂದು ಕಳ್ಕೊಳಕ್ ಬಂದೇನ್ರಿ, ನಾ ಹಾಳಾಗ ಬಂದೇನಂತ ಯಾರು ಒಬ್ರು ಕೈತಿರಿ ನೋಡೋಣ. ಎಲ್ಲಾರು ನಾವು ಕಳ್ಕೊಳಕ ಅಲ್ಲ, ಗಳಸಾಕ ಬಂದೀವಿ. ಏನೇನು ಗಳಸಾಕ ಬಂದೀವಿ? ಮೊದಲೇದು ದುಡ್ಡನ್ನ ಗಳಸಾಕ ಬಂದೀವಿ. ಎರಡನೇದು ನಮಗ ರಿಕಗ್ನೈಸೇಷನ್, ಸಮಾಜದೊಳಗೆ ನಮಗ ರಿಕಗ್ನೈಸೇಷನ್ ಇಲ್ಲ, ನಾವ್ ಹೆಸರನ್ನ ಗಳಸಾಕ ಬಂದೀವಿ. ಮೂರನೇದು ನಮ್ಮ ಫ್ಯಾಮಿಲಿ ಜೊತೆಗೆ ಚಂದಾಗಿರ್ಬೇಕು, ಅದನ್ನು ಗಳಸಾಕ ಬಂದೀವಿ. ನಾವು ಫ್ಯಾಮಿಲಿ ಹೆಲ್ಪ್ ಏನೈತಿ, ಹ್ಯಾಪಿನೆಸ್ ಗಳಸಾಕ ಬಂದೀವಿ. ಹೆಲ್ತ್, ವೆಲ್ತ್, ಹ್ಯಾಪಿನೆಸ್. ಸರ್ ಹೆಲ್ತ್, ಈಗ ನಮ್ಮ ಪ್ರೆಸೆಂಟೇಷನ್ ನಮ್ಮ ಬಿಸ್ನೆಸ್ ಹೆಲ್ತ್ ಏನ್ ಸಂಬಂಧ ಸ್ವಾಮಿ? ನಾಳೆ ಕ್ಯಾನ್ಸರ್ ಬಂದಾಗ, ದೊಡ್ಡ ದೊಡ್ಡ ರೋಗಗಳ ಬಂದಾಗ ಲಕ್ಷ ಗಟ್ಲೆ ಎಲ್ಲರೂ ಒಂದು ಸ್ಟಂಟ್ ಹಾಕ್ಬೇಕಂದ್ರೆ ದುಡ್ಡು ಬೇಕು. ಕಾಂಚನ ಮಿದ್ರೆ ಏನಾಗ್ತೈತಿ, ನಿಮ್ಗೆ ನಾಳೆ ಪರಿಸ್ಥಿತಿ ಬಂತಂದ್ರೆ ಅಮೆರಿಕದಿಂದ ನಾವು ಡಾಕ್ಟರ್ನ ಕರೆಸಿ ನಾವು ಟ್ರೀಟ್ಮೆಂಟ್ ತಗೋಬಹುದು, ಅಥವಾ ನಾವು ಅಮೆರಿಕಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ಇದಕ್ಕೆಲ್ಲ ದುಡ್ಡು ಬೇಕಾಗ್ತೈತಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಡನ್. ಏನಂತೀರಿ ಹನುಮಂತಪ್ಪರೇ? ಚಲೋ. ಚಲೋ, ಹಂಗಾರೆ ಈಗ ನಾವು ಡೈರೆಕ್ಟ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ಹಂಗಾರೆ ಈಗ ನಾವು ದುಡ್ಡನ್ನು ಗಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್? ಎಷ್ಟೋ ಜನರಿಗೆ ಆಲ್ರೆಡಿ ಇದರ ಅನುಭವ ಆಗಿರ್ತೈತಿ. ನಮ್ಗೆ 90% ಜನರಿಗೆ ಆಲ್ರೆಡಿ ಅನುಭವ ಆಗೈತಿ. ಈಗ ನಾವು ಒಂದೊಂದೇ ಇದು ನಾನು ನಿರಂತರವಾಗಿರ್ತಕ್ಕಂಥ ಈ ಸಕ್ಸಸ್ ಅನ್ನೋದು ಏನೈತಲ್ಲ, ನಿರಂತರವಾಗಿರ್ತಕ್ಕಂಥ ಒಂದು ಪ್ರೊಸೆಸ್ ಅಂತ ಹೇಳಿದೆ. ಹೌದಲ್ರಿ? ತಾರೀಕು ಎಷ್ಟು ಸರ್ ಇವತ್ತು? 14ನೇ ತಾರೀಕು ಡಿಸೆಂಬರ್ ತಿಂಗಳ 2025 ಸಂಡೇ ಟ್ರೈನಿಂಗ್. ಇದು ಸಂಡೇ ಟ್ರೈನಿಂಗ್ ಅಂತ ಬರ್ದ್ ಬಿಡ್ತೀನಿ. ಓಕೆ, ಚಲೋ. ಸಂಡೇ ಟ್ರೈನಿಂಗ್, ಚಲೋ. ಪಾರ್ಟ್ ಕ್ಲಿಯರ್ ಆತ್ರಿ? ಈಗ ಒಂದೇದು, ಈಗ ನಾವು ಇವತ್ತೇ ಸ್ಟಡಿ ಮಾಡ್ಬೇಕಾಗಿದ್ದು 4 ಪಾಯಿಂಟ್ ಅನ್ನ ಸ್ಟಡಿ ಮಾಡ್ಬೇಕು. ಏನ್ ಮಾಡ್ಬೇಕು ಹನುಮಂತಪ್ಪರೇ? ನಾವು ಎಷ್ಟು ಪಾಯಿಂಟ್ ಅನ್ನ ಸ್ಟಡಿ ಮಾಡ್ಬೇಕು ಇವತ್ತೇ? ನಾನು ಮೇನ್ 4 ಪಾಯಿಂಟ್ ಅನ್ನ ಸ್ಟಡಿ ಮಾಡ್ತೀನಿ. ಈ 4 ಪಾಯಿಂಟ್ದೊಳಗೆ ಮೊದಲನೇ ಪಾಯಿಂಟ್ ಯಾವ್ದ್ರಿಪ್ಪ? ಸೆಲೆಕ್ಷನ್. ಮೊದಲನೇ ಪಾಯಿಂಟ್ ಯಾವ್ದು? ಯಾರಿದ್ರಿ ನಮ್ ಜೊತೆಗೆ ಮಾತಾಡಬೇಕು? ಹೇಳ್ರಿ, ಯಾವ ಮೊದಲನೇ ಪಾಯಿಂಟ್ ಏನು? ಸೆಲೆಕ್ಷನ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಎರಡನೇ ಪಾಯಿಂಟ್ ಏನು? ಪ್ರಿಪರೇಷನ್. ಏನ್ ಸರ್ ಎರಡನೇ ಪಾಯಿಂಟ್ ಏನು? ಪ್ರಿಪರೇಷನ್. ಪಾಯಿಂಟ್ ಕ್ಲಿಯರ್ ಆಯ್ತು? ಓಕೆ. ಇನ್ನ ನಾವು ಸ್ಟಡಿ ಮಾಡ್ಬೇಕಾಗಿರ್ತಕ್ಕಂಥ ಮೂರನೇ ಏನೈತಿ? ಪ್ರೆಸೆಂಟೇಷನ್. ಮೂರನೇದು ಪ್ರೆಸೆಂಟೇಷನ್. ಓಕೆ. ಇನ್ನು 4ನೇ ಪಾಯಿಂಟ್ ಏನ್ ಸರ್? 4ನೇ ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟ್. 4ನೇ ಪಾಯಿಂಟ್ ಏನ್ ಸರ್? ರಿಪಿಟೇಷನ್. ಎಸ್. ಈಗ ಒಂದೊಂದ ತಿಳ್ಕೊಳ್ರಿ. ನಾವು ಈಗ ನಾವು ಪರ್ಟಿಕ್ಯುಲರ್ ಆಗಿ ಇವತ್ತ ನಮ್ದು ಮಾತಾಡೋಣ. ನಾನು ಯಾವ ಕಂಪನಿ ಒಳಗೆ ಸರ್? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಕಂಪನಿ ಒಳಗೆ 100% ನಾನು ಸಕ್ಸಸ್ ಆಗ್ಬೇಕು. ನಾನು ಗ್ಲೋಬಲ್ ವೆಲ್ತ್ ಕ್ರಿಯೇಟ್ನೊಳಗೆ 100% ಸಕ್ಸಸ್ ಆದ್ರೆ ನನಗೆ ಎಷ್ಟು ದುಡ್ಡು ಸಿಗ್ತೈತಿ? 100 ಕೋಟಿ ರೂಪಾಯಿ ಸಿಗ್ತೈತಿ. ಇವತ್ತು ಇದ್ರ ಬಗ್ಗೆ ಅಷ್ಟ ಮಾತಾಡೋಣ, ಮುಂದಿನ ಆಮೇಲೆ ನೋಡೋಣ. ಈಗ ನಾನು ಏನೈತಿ ಸರ್? ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನೋ ಕಂಪನಿ ಒಳಗೆ 100% ಸಕ್ಸಸ್ ಆದ್ರೆ ನಾನು 100 ಕೋಟಿ ಗಳಿಸೋದು 100% ಸತ್ಯ. ಎಸ್ ಅಂತಿರು, ನೋ ಅಂತಿರು? ಮೊದಲು ಇದು ಕೇಳ್ರಿ, ಆಮೇಲೆ ಮುಂದೆ ಹೋಗ್ತೀನಿ ನಾನು. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್, 100% ಸರ್.
ಇದಕ್ಕೆ ನಾನು ಏನ್ ಮಾಡ್ಬೇಕು, ಇದಕ್ಕೆ ಈ 4 ಪಾಯಿಂಟ್ ಐತಲ್ಲ ಇದನ್ನ 100% ಚಾಚು ತಪ್ಪದ ಪಾಲನೆ ಮಾಡ್ಬೇಕು. ಏನು ಮಾಡ್ಬೇಕು? ಪಾಲನೆ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆಯ್ತು. ಆಮೇಲೆ ಇನ್ನೊಂದು ತಿಳ್ಕೊಡ್ರಿ, ಈಗ ಮೊದಲನೇದಕ್ಕೆ ನಾನು ಎಷ್ಟು ಕೊಡ್ತೀನಿ ಅಂದ್ರೆ, ಮೊದಲನೇ ಪಾಯಿಂಟಿಗೆ ನಾನು 10% ಕೊಡ್ತೀನಿ, ಎರಡನೇ ಪಾಯಿಂಟಿಗೆ 10%, ಮೂರನೇ ಪಾಯಿಂಟಿಗೆ 10%. ಈ 3 ಪಾಯಿಂಟ್ ಹಿಡ್ಕೊಂಡ್ರೆ 30% ಆಗ್ತೈತಿ. ಏನಾಗ್ತದೆ ಸರ್? 30% ಸಕ್ಸಸ್. ಈ ರಿಪಿಟೇಷನ್ ಏನೈತಲ್ಲ ಇದು 70% ವರ್ಕೌಟ್ ಆಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು. ಸೂಪರ್ ಸರ್. ಡನ್. ಏನಂತೀರಿ? ಎಸ್ ಅಂತೀರೋ ಅಂತೀರೋ? ಈಗ ಅದ್ರ ಪ್ರಕಾರ ನಾ ಏನ್ ಮಾಡ್ತೀನಿ, ಒಂದೊಂದು ಸೆಕ್ಷನ್ಗೆ ನಾವು ಸ್ಟಡಿ ಮಾಡೋಣ. ಈಗ ನಾವು ಸ್ಟಡಿ ಮಾಡ್ಬೇಕಾಗಿರ್ತಕ್ಕಂತ ಮೊದಲನೇ ಸಬ್ಜೆಕ್ಟ್ ಯಾವ್ದು ಸರ್? ಸೆಲೆಕ್ಷನ್. ಕರೆಕ್ಟ್ ಆಗಿ ಪೇಪರ್ ಪೆನ್ ಇದ್ರೆ ಬರ್ಕೊಂತ ಹೋಗ್ರಿ, ತಪ್ಪೇನಿಲ್ಲ. ಯಾಕಂದ್ರೆ ಇದು ನಮ್ಮ ಟೋಟಲಿ ಜೀವನಾನ ಚೇಂಜ್ ಮಾಡ್ತೈತಿ. ನಮಗೆ 100 ಕೋಟಿ ಗಳಿಸ್ತಕ್ಕಂತ ಒಂದು ಅವಕಾಶ ಸಿಗ್ತೈತೆ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ನಾವು ಇದು ಮಾಡೋದ್ರೊಳಗೆ ತಪ್ಪೇನಿಲ್ಲ. ಈಗ ಸೆಲೆಕ್ಷನ್ ಮಾಡ್ಬೇಕಲ್ಲ, ಸೆಲೆಕ್ಷನ್ ಮಾಡ್ಬೇಕಾದ್ರೆ ಎಂತ ಜನರಿಗೆ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದೇ ನಮ್ದು ಸೆಲೆಕ್ಷನ್ ಪಾಯಿಂಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ನಾವು ಸೆಲೆಕ್ಟ್ ಮಾಡ್ತಕ್ಕಂತ ಅಂದ್ರೆ ಯಾರು ಸರ್ ಸೆಲೆಕ್ಟ್ ನಾವು ಯಾರಿಗೆ ಮಾಡ್ತೀವಿ ಮೊದಲು ಅದನ್ನ ಕ್ಲಿಯರ್ ಮಾಡ್ರಿ. ನಾವು ನಮಗ 100 ಜನ ಪರಿಚಯ ಇರ್ತಾರ, ಸುಮಾರಾಗಿ ಒಂದು 500 ಜನ ಪರಿಚಯ ಅದಾರ ಅಂತ ತಿಳ್ಕೊಳ್ರಿ. 500 ಜನರೊಳಗೆ ನಮಗೆ ಎಂತರ್ ಬೇಕು? ಎಷ್ಟು ಜನ ಬೇಕು? ಕೇವಲ 10 ಜನ. ಈ 10 ಜನರಿಗೆ ಎಂತರಿಗೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಡನ್. ಈಗ ನಾವು ಸೆಲೆಕ್ಟ್ ಮಾಡ್ತಕ್ಕಂತ ಮೊದಲೇ ವ್ಯಕ್ತಿ ಏನ್ 10 ಜನ ಇರ್ತಲ್ಲ, 10 ಜನರೊಳಗೆ ಮೊದಲು ಇರ್ಬೇಕಾಗಿರ್ತಕ್ಕಂತ ಅವ್ರಲ್ಲಿ ಬೇಕಾಗಿರ್ತಕ್ಕಂಥ ಗುಣ ಯಾವುದು? ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂತ ವ್ಯಕ್ತಿ, ರೆಸ್ಪಾನ್ಸಿಬಲ್ ಪರ್ಸನ್. ಪಾಯಿಂಟ್ ಕ್ಲಿಯರ್ ಆಯ್ತು? ಜವಾಬ್ದಾರಿ. ಸರ್ ಇನ್ನೊಂದು ತಿಳ್ಕೊಡ್ರಿ, ಇವತ್ತೆ ನಾವು ಕೇವಲ ನೆಟ್ವರ್ಕ್ ಮಾರ್ಕೆಟ್ ಅಲ್ಲ, ಇನ್ನೊಂದು ತಿಳ್ಕೊಡ್ರಿ, ನನ್ನ ಪ್ರೆಸೆಂಟೇಶನ್ ಹೆಂಗಿರ್ತೈತೆ ಅಂದ್ರೆ ಸರ್ ಸಾಯಂಕಾಲ ನಾನು ಪ್ಯೂರ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ತೀನಿ, ಆದ್ರೆ ನಮ್ಮ ಸಂಡೇ ಪ್ರೆಸೆಂಟೇಶನ್ ಹೆಂಗಿರ್ತೈತೆ ಅಂದ್ರೆ ಕೇವಲ ಬಿಸ್ನೆಸ್ ಅಲ್ಲ, ಜೀವನಕ್ಕೂ ಸಂಬಂಧ ಇರ್ತಕ್ಕಂಥ ಪಾಯಿಂಟ್ಸ್ ಇರ್ತಾವ. ಅದಕ್ಕೆ ನಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಾಕ್ತೀನಿ. ಈಗ ನೀವೇನು ಚಂದ್ರ ಅವರೇ, ಒಂದು ಹೆಣ್ಮಗಳಿಗೆ ಏನು ಚಂದ ಕಾಣ್ತಕ್ಕಂಥ ಗಂಡ ಬೇಕು, ಏನು ಚಂದದ ಜೊತೆಗೆ ರೆಸ್ಪಾನ್ಸಿಬಲ್ ತಗೊಳ್ತಕ್ಕಂಥ ಗಂಡ ಬೇಕಂತ ಆಸೆ ಪಡ್ತಾಳೋ? ಜವಾಬ್ದಾರಿ ಇರೋ ಗಂಡ ಬೇಕು ಸರ್. ಅದೇ ಇಂಪಾರ್ಟೆಂಟ್. ಕೆಲವೊಂದ್ಸರಿ ನಮ್ಗೆ ಎಜುಕೇಶನ್ ಅನ್ನೋದಿತ್ತಲ್ಲ ಅದು ಪೀಕಾ ಪಡುತ್ತೆ. ಅಂದ್ರೆ ಕೆಲವೊಂದ್ಸರಿ ನಮ್ ಎಜುಕೇಶನ್ ವರ್ಕೌಟ್ ಆಗೋದಿಲ್ಲ. ಈಗ ನಾನೇನ್ ಹೇಳಕ್ತೀನಲ್ಲ, ಈ ಕ್ವಾಲಿಟಿ ಇರ್ತಕ್ಕಂಥ ವ್ಯಕ್ತಿಗಳಿದ್ರೆ ಅವ ಎಜುಕೇಟೆಡ್ ಇರ್ಲಿ ಅನ್ಎಜುಕೇಟೆಡ್ ಇರ್ಲಿ ಯಾರೇ ಇದ್ರು ಸಹಿತ ನಡೀತೈತೆ ಅನ್ನೋದು ನನ್ನ ಮಾತಿನ ಅರ್ಥ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಜುಕೇಟೆಡ್ ವ್ಯಕ್ತಿನ ಕೋಟಿ ಗಂಟೆ ಗಳಿಸೋದಾಗಿದ್ರೆ ಅಂಬಾನಿ ಇವತ್ತೇ ಪೆಟ್ರೋಲ್ ಹಾಕೊಂತ ಅಲ್ಲೇ ಕುಂದಿರ್ಬೇಕಾಗಿತ್ತು. ಎಜುಕೇಟೆಡ್ ವ್ಯಕ್ತಿನ ಚೀಫ್ ಮಿನಿಸ್ಟರ್ ಆಗ್ತಾರಂದ್ರೆ ರಾಬಡಿ ದೇವಿ ಅಂತ ಬರಕ್ ಬರ್ತಿದ್ದಿಲ್ಲ, ಅಕ್ಕಿ ಮಿನಿಸ್ಟರ್ ಆಗ್ತಿದ್ದಿಲ್ಲ. ಸರ್ ಒಂದ್ ವಿಚಾರ ಮಾಡ್ರಿ, ನಾನ್ ಇವತ್ತು ನಿಮ್ಮನ್ನ ಸಕ್ಸಸ್ ಮಾಡಕ್ ಏನ್ ಬೇಕು ಅದನ್ನ ತಗೊಳಕ್ತೀನಿ ಹೊರತಾಗಿ ನಿಮಗೆ ನೌಕರಿ ತಗೊಳಕ್ ಒಂದ್ 25,000 50,000 ರೂಪಾಯಿ ತಿಂಗಳ ಗಳಿಸಕ್ ಏನ್ ಬೇಕು ಅದನ್ನ ಹೇಳ್ಕೊಡಕ್ತಿಲ್ಲ. ಪಾಯಿಂಟ್ ಕ್ಲಿಯರ್? ನಾನೊಬ್ಬ ಎಂಟರ್ಪ್ರಿನರ್. ಸಿಂಪಲ್ ಆಗಿ ತಿಳ್ಕೊಳ್ರಿ, ನಾನೊಬ್ಬ ಎಂಟರ್ಪ್ರಿನರ್. ನನಗೆ ಎಂಟರ್ಪ್ರಿನರ್ ಕ್ರಿಯೇಟ್ ಮಾಡೋದು ನನ್ನ ಕೆಲಸ ಹೊರತಾಗಿ ಎಂಪ್ಲಾಯ್ ಕ್ರಿಯೇಟ್ ಮಾಡೋದು ನನ್ನ ಕೆಲಸ ಅಲ್ಲ. ಪಾಯಿಂಟ್ ಕ್ಲಿಯರ್? ಎಸ್ ಸರ್. ಈಗ ನೀವ್ ವಿಚಾರ ಮಾಡ್ರಿ, ನೀವು ಒಂದ್ ಹೆಜ್ಜೆ ಮುಂದೆ ಬಂದಿರಿ. ನೀವು ಎಷ್ಟೋ ಜನ ಎಂಪ್ಲಾಯ್ ಇದ್ದೀರಿ, ನಿಮ್ ಎಂಪ್ಲಾಯ್ನ ಬಿಟ್ಟು ಒಂದ್ ಹೆಜ್ಜೆ ಮುಂದೆ ಬಂದಿರಿ. ಅಚ್ಚಲ್ಕರ್ ಅಂತ ವ್ಯಕ್ತಿಗೆ ನಾನು ಅವ್ರಿಗೆ ಏನೈತಿ ಅಚ್ಚಲ್ಕರ್ಗೆ ನಾನು ಶರಣಾದ್ರೆ ನಾನು ಒಂದು ಜೀವನದೊಳಗೆ ಏನಾದ್ರು ಸಾಧಿಸ್ತೇನೆ ತಿಳ್ಕೊಂಡು ಆ ಹಂತ ನಿಮ್ಗೆ ಏನಿತ್ತಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಾರ್ದ ಹಂತ, ಅದನ್ನ ದಾಟಿ ನನ್ನ ಶ್ರೇಣಿಗೆ ನಮ್ಮ ಒಂದು ಇದಕ್ಕೆ ಬಂದಿರಿ. ಏನಂತೀರಿ ಹನುಮಂತ ಪ್ರಯಾಸ ಅಂತೀರೋ? 100% ಎಸ್ ಸರ್. ಅಂದ್ಮೇಲೆ ನಿಮಗೆ ನಾನು ಆ ಲೆವೆಲ್ದೊಳಗೆ ಕರ್ಕೊಂಡು ಹೋಗ್ಬೇಕಾಗ್ತಿ ಹೊರತಾಗಿ ಸೇಮ್ ಲೆವೆಲ್ನಾಗಲ್ಲ. ಓಕೆ ಚಲೋ. ಹಂಗಾರೆ ಈಗ ನಾನು ಮಹೇಶ್ವರ ಪಾಯಿಂಟ್ ಕ್ಲಿಯರ್ ಆಗೈತಲ್ಲ, ನಾನು ಏನೈತಿ ಪ್ರತಿಯೊಬ್ಬರು ಇದು ಟ್ರೈನಿಂಗ್ ಇರ್ದಕ್ಕೆ ಎಲ್ಲರೂ ಕಂಪಲ್ಸರಿ ವಿಡಿಯೋ ಆನ್ ಮಾಡ್ಕೊಂಡ್ರೆ ಬಹಳ ಉತ್ತಮ. ನೀವು ಆ ವಿಡಿಯೋ ಆನ್ ಮಾಡ್ಕೊಂಡ್ರೆ ನಮ್ಮ ರಾಜು ಕಿಂಗರ್ ಏನ ಗಿಡದ ಕುಂತಾರ ನೋಡ್ರಿ, ಯಾವ ಗಿಡದ ತೆಂಗಿನ ಗಿಡದ ಕೆಳಗ್ ಕುಂತಾರಲ್ಲ ಹಂಗ ಕುಂತ್ರ ನಡಿತೈತಿ. ತೆಂಗಿನ ಗಿಡ ಚಲೋ ನೆಟ್ವರ್ಕ್ ಜಟ್ ಅದಕ್ಕೆ ಹೇಳ್ತೀನಿ ನಾನು. ಚಲೋ. ಹಾಗಾದ್ರೆ ಈಗ ನಾವು ಸೆಲೆಕ್ಷನ್ ಬಗ್ಗೆ ಮಾತಾಡೋಣ.
ಈಗ ನೀವ್ ಹೇಳ್ರಿಪ್ಪ, ನಿಮಗೆ ಎಂತ ವ್ಯಕ್ತಿಗಳು ಬೇಕು? ನೆಟ್ವರ್ಕ್ ನಿಮ್ಮ ಡೌನ್ಲೈನ್ಸ್ ಇರ್ತಾರಲ್ಲ, ಯಾವಾಗ ಕೇರ್ಲೆಸ್ ಬೇಕು, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ಕೆಳಗಡೆ 4 ಆಗ್ಲಿ 5 ಆಗ್ಲಿ 10 ಜನ ಡೈರೆಕ್ಟ್ ಇರ್ತಕ್ಕಂಥ ವ್ಯಕ್ತಿಗಳು ಹಗಲ್ ಅನ್ನಂಗಿಲ್ಲ ರಾತ್ರಿ ಹಂಗಿಲ್ಲ, ಅವನಿಗೆ ಕೊಟ್ಟಿರ್ತಕ್ಕಂಥ ಕೆಲಸ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕು. ಏನು ಜವಾಬ್ದಾರಿ ಇರ್ರೆಸ್ಪಾನ್ಸಿಬಲ್ ಜನ ಬೇಕು ನಿಮಗೆ? ಜವಾಬ್ದಾರಿ ಸರ್. ಅಂದ್ರೆ ಪಾಯಿಂಟ್ ಕ್ಲಿಯರ್ ಆಯ್ತು. ನಾವ್ ಎಂತ ವ್ಯಕ್ತಿಗಳ ಸರ್, ನಮ್ಮ ಹತ್ರ ಇರ್ತಕ್ಕಂಥ 500 ಜನಕ್ಕೂ ಜವಾಬ್ದಾರಿ ಇರ್ತೈತೆ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವು ನಿಮಗಿರ್ತಕ್ಕಂಥ 100 ಜನ 200 ಜನ ನಿಮ್ಮೇನು ಕಾಂಟ್ಯಾಕ್ಟ್ ಲಿಸ್ಟ್ ಆಗದಾರಲ್ಲ, ಅಂತರೊಳಗೆ ಜವಾಬ್ದಾರಿ ನಿಮಗೇನೈತಿ, ಯಾವ ವ್ಯಕ್ತಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾನ ನಿಮಗೂ ಗೊತ್ತಿರ್ತೈತಿ. ಮೊದಲ ಹಂತ ವ್ಯಕ್ತಿಗೆ ಸರಿ ಏನ್ ಮಾಡ್ಕೋ, ಫಿಲ್ಟರ್ ಮಾಡಿ ಲಿಸ್ಟ್ ಅನ್ನ ಮಾಡ್ರಿ. ಮೊದಲೇ ಪಾರ್ಟಿ ಯಾವ್ದು ಶಂಕರ್ ಗೌಡ್ರೆ? ಶಂಕರ್ ಗೌಡ್ ಶರಣಗೌಡ್ರೆ, ಮೊದಲನೇ ಪಾಯಿಂಟ್ ಯಾವ್ದು? ಸೆಲೆಕ್ಷನ್ ದೊಳಗ ಏನ್ ಕ್ವಾಲಿಟಿ ಒಳಗ ಏನ್ ಅಂತ ಹೇಳಿ ನಾನು ಎಂತರಿಗೆ ಸೆಲೆಕ್ಟ್ ಮಾಡ್ಬೇಕು? ಮೊದಲನೇದು ಜವಾಬ್ದಾರಿ ಕರೆಕ್ಟ್ ಆಗಿ ಬರ್ಕೋರಿ. ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಅಚ್ಚು ಕನ್ನಡದೊಳಗ ಜವಾಬ್ದಾರಿ ತಗೊಳ್ತಕ್ಕಂಥ ವ್ಯಕ್ತಿ ಕಾಶಿನಾಥ್. ಯಾರಿಗೆ ಜಾಯಿನ್ ಮಾಡ್ಬೇಕು? ಅರೆ ಕಾಶಿನಾಥ್ ಅಂದ್ಕೊಂಡು ವಿಡಿಯೋ ಆಫ್ ಮಾಡ್ಕೊಂಡ್ ಬಿಡ್ತಾರಲ್ಲ ಅವ್ರು. ಏನ್ ಕಾಶಿನಾಥ್ ರೆಸ್ಪಾನ್ಸಿಬಿಲಿಟಿ? ಎಲ್ಲರೂ ವಿಡಿಯೋ ಮಾಡ್ಕೊಡ್ರಿ. ಸಂಜೀವ್ CTA ವಿಡಿಯೋ ಮಾಡ್ಕೊಡ್ರಿ, ಚಿತ್ರದುರ್ಗ ಸಂಜೀವ್, ಸುರೇಶ್, ಶರಣಗ, ಸೋನಾರ್ ಮಾಡ್ಕೊಡ್ರಿ. ಎಲ್ಲರೂ ವಿಡಿಯೋ ಮಾಡ್ಕೊಡ್ರಿ. ಇದು ಟ್ರೈನಿಂಗ್ ಇದು. ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತು. ನಾವು ಸೆಲೆಕ್ಟ್ ಮಾಡತಕ್ಕಂತ ವ್ಯಕ್ತಿಗೆ ಮೊದಲನೇದು ಏನಿರ್ಬೇಕು? ವಾಲಿಕಾರ್ ಅವ್ರೆ, ಯಾರು ಕೈ ಎತ್ತಕ್ ಹೋಗ್ಬೇಡ್ರಿ. ಪ್ರೆಸೆಂಟೇಶನ್ ಅಲ್ಲ, ಟ್ರೈನಿಂಗ್ ಇದು. ನಿಮ್ದು ಏನೇ ಪ್ರಶ್ನೆ ಇದ್ರು ಆಮೇಲೆ. ಓಕೆ, ಯಾರು? ಚಲೋ, ಯಾರ್ದಿಲ್ಲ ಇನ್ನು ನಮ್ ಟ್ರೈನಿಂಗ್ ಮುಗ್ದಿಲ್ಲ, ಪ್ರಶ್ನೆ ಏನ್ ಕೇಳ್ತೀರಾ? ಚಲೋ, ಪಾಯಿಂಟ್ ಕ್ಲಿಯರ್ ಆತಲ್ಲ. ಮೊದಲನೇದು ನಾವು ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗೆ ಈ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ನಾವು ಸೆಲೆಕ್ಟ್ ಮಾಡ್ಬೇಕು. ಕರೆದ ಆಮೇಲೆ ಓಕೆ, ಮುಂದೆ ಏನ್ ಮಾಡ್ಬೇಕಂತ ಹೇಳ್ತೀನಿ ನಾನು. ಆಮೇಲೆ ಈಗ ಸೆಕೆಂಡ್ ಪಾಯಿಂಟ್ ಅನ್ನ ನೋಡೋಣ. ಈಗ ನಾವು ಕರಿತಕ್ಕಂಥ ವ್ಯಕ್ತಿದು 2ನೇ ಪಾಯಿಂಟ್ ಏನ್ರಿಪ್ಪ? ನಾರಾಯಣ ಕುಂಬಾರ್ ಗ್ರೂಪ್. 2ನೇ ಪಾಯಿಂಟ್ ಏನು? 2ನೇ ಪಾಯಿಂಟ್ ಎಲ್ಲಿತ್ರಪ್ಪ ಅದು? ಸೆಕೆಂಡ್ ಪಾಯಿಂಟ್. ಇದು ಮೊದಲೇ ಪಾಯಿಂಟ್ ಕ್ಲಿಯರ್ ಆತಲ್ಲ ಎಲ್ಲರಿಗೂ? ಎಸ್ ಸರ್. 2ನೇ ಪಾಯಿಂಟ್, ನಾವು ಈ ಬಿಸಿನೆಸ್ ಗೆ ಎಂತ ವ್ಯಕ್ತಿಗಳಿಗೆ ಕರ್ಕೊಂಡು ಬರ್ಬೇಕಂದ್ರೆ, ಈಗ ಮೊದಲನೇ ಪಾಯಿಂಟ್ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗೆ, 2ನೇ ಪಾಯಿಂಟ್ ambitious. ಏನ್ ಸರ್ ಇದು ambitious ಅಂದ್ರೆ? ambitious ಅಂತಾರೆ ಕರೀರಿ, ಅಥವಾ ಗೋಲ್ ಓರಿಯೆಂಟೆಡ್ ಅಂತಾನು ಕರಿಬಹುದು. ಗೋಲ್, GOAL, ಗೋಲ್ ಓರಿಯೆಂಟೆಡ್. ಸರ್ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಪಾಯಿಂಟ್. ಯಾರಿಗೆ ಕರಿಬೇಕು ನಾವು ಕರಿತಕ್ಕಂಥ ವ್ಯಕ್ತಿ ಒಂದು ambitious ಇರ್ಬೇಕು, ಗೋಲ್ ಓರಿಯೆಂಟೆಡ್ ಇರ್ಬೇಕು. ಯಾರಿಗೆ ನಾನು ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ಡೈರೆಕ್ಷನ್ ಅಂತಾರಲ್ಲ, ಆ ಡೈರೆಕ್ಷನ್ ಲೆಸ್ ವ್ಯಕ್ತಿಗೆ ನಾವು ಕರೆದ್ರೆ ಏನು ಉಪಯೋಗ ಸ್ವಾಮಿ? ಆ ವ್ಯಕ್ತಿಗೆ ಏನೈತಿ ಸರ್? ಕೆಲವೊಬ್ರು ಇರ್ತಾರ. ಈಗ ambitious ಅಂತ ಬರ್ತೀನಿ. ಏನ್ ಸರ್ ಇದ್ರ ಅರ್ಥ ಏನು? ಎಷ್ಟೋ ಜನ ಇರ್ತಾರ ಸರ್, ನಮಗ ಬುದ್ಧಿ ಹೇಳಕ್ ಬರ್ತಾರ. ದುಡ್ಡು ಎಲ್ಲದಲ್ರಿ ಸ್ವಾಮಿ. ಹನುಮಂತಪ್ಪರ ಅವ್ರ ಡೈಲಾಗ್ ಕೇಳ್ರಿ, ದುಡ್ಡ ಎಲ್ಲದಲ್ಲ, ಹಾಕಿದ್ದಷ್ಟು ಕಾಲ್ ಚಾಚ್ಬೇಕು, ಆಸೆ ದುಃಖಕ್ಕೆ ಕಾರಣ. ನಾ ಇಂಥವ್ರಿಗೆಲ್ಲ ಪಾಲ್ತು ಸೋಳ ಮಕ್ಕಳಿಗೆ ಹೋಗಿ ಅಲ್ಲಿ ಓಂ ಶಾಂತಿಗೆ ಬಿಟ್ಬಿಡ್ರಿ, ನಿಮ್ಗೆ ಪುಣ್ಯ ಬರ್ತೈತಿ. ಯಾರು ನಿಮಗೆ ದುಡ್ಡು ಎಲ್ಲದಲ್ಲ ಅಂತ ಹೇಳ್ತೀರಿ, ಒಂದ್ ಕೆಲಸ ಮಾಡ್ರಿ, ನನಗೊಂದು 5 ಕೋಟಿ ಕೊಡ್ರಿ. ನೀವ್ ಏನು ಮೊದಲು ನಿಮ್ಗ ಮತ್ತು ಉತ್ತರ ಕರ್ನಾಟಕ ಭಾಷೆ ನಿಮ್ಗೆ ದಮ್ ಇತ್ತಂದ್ರೆ ಒಂದ್ 5 ಕೋಟಿ ರೂಪಾಯಿ ಕಳಿಸಿ ನನ್ಗೆ ಕೊಡ್ರಿ, ಆಮೇಲೆ ದಾನ ಮಾಡ್ರಿ. ನೀವು ಏನೈತಿ ಬುದ್ಧಿವಾದ ಹೇಳ್ರಿ. ಬುದ್ಧಿವಾದ ಹೇಳೋದು ನಮಗ್ ಬೇಕಾಗಿಲ್ಲ. ಇಲ್ಲೇ ಏನೈತಿ ಹನುಮಂತಪ್ಪ? ಅವ್ರ ಕಡೆಯಿಂದ ನೋಡ್ರಿ, ಇನ್ನೊಂದು ಹೇಳ್ತೀನಿ, ಯಾರು ಆಸೆ ಮಾಡಬಾರ್ದು, ದುಃಖಕ್ಕೆ ಕಾರಣ, ಆಮೇಲೆ ದುಡ್ಡ ಎಲ್ಲ ಅಂತ ಹೇಳ್ತಾರ, ಅವ್ರು ಆಲ್ರೆಡಿ ಜೀವನದೊಳಗ ಸೋತಾರಂತ ತಿಳ್ಕೊಡ್ರಿ. ಸೋತಿರ್ತಕ್ಕಂಥ ವ್ಯಕ್ತಿಗಳು ನಮಗೆ ಬೇಕಾಗಿಲ್ಲ. 100% ಸರ್. ಸರ್ ಇಲ್ಲಿ ನಾವ್ ಏನ್ ಸ್ಟೇಜ್ ಮೇಲೆ ಮಾತಾಡಕ್ಕಿಲ್ಲ, 100% ಮಾತಾಡ್ತೀವಿ. ಮತ್ತೆ 99.9 ಅಲ್ಲ. ಬೇಕಾದ್ರೆ ಯಾರಲ್ಲ ಅಂತಾರೆ, ನಾನು ಮೈಕ್ ಆನ್ ಮಾಡ್ತೀನಿ, ಪ್ರೂವ್ ಮಾಡಿ ತೋರಿಸ್ರಿ. ಹೌದು ಸರ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಸರ್, ಕ್ಲಿಯರ್. ನಾನು ಕರಿತಕ್ಕಂಥ ವ್ಯಕ್ತಿ ambitious ಇರ್ಬೇಕು, ಗೋಲ್ ಇರ್ಬೇಕು. ಈಗ ನೋಡ್ರಿ, ಈಗ ನಂದ ನೋಡ್ರಿ, ನನ್ನ ಹತ್ರ ಕಾರ್ ಇಲ್ಲ ಅಂತಲ್ಲ, ಕಾರ್ ಐತಿ. ಆದ್ರೆ ಯಾವ ಕಾರ್ ಐತಿ ಸರ್? ETOS ಕಾರ್ ಐತಿ. ಯಾವ್ದು? ETOS ಕಾರ್ ಐತಿ. ETOS ಬೇಕಾಗಿಲ್ಲ, ನಾ ಬೆಂಚ್ ಕಾರ್ನ ಕೊಡ್ಬೇಕಂತ ಮಾಡೀನ್ರಿ.
100% sir, very good. ಈಗ ಕೆಲವೊಂದ್ಸರಿ ಆಗತ್ತೆ sir. ಏನಾಗ್ತೈತಿ ನೋಡ್ಕೊಂತೀರಿ, ಗಂಡ ಹೆಂಡತಿ ಒಂದು ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ತಾರ, ಅವ್ರ ಫ್ಯಾಕ್ಟ್ರಿ ಗಂಡ ಹೆಂಡತಿ ಕೆಲಸ ಮಾಡ್ತಾರ, ವಾಪಸ್ ಬರ್ಬೇಕಾದ್ರೆ ಚಾಲೋ ಏನ್ ಮಾಡ್ತಾರ, ಸೈಕಲ್ನಾಗ ಹೆಂಡತಿ ಮುಂದ್ ಕುಂತಿರ್ತಾಳ, ಗಂಡ ಸೈಕಲ್ ಹೊಡಿತಿರ್ತಾನ, ಆಮೇಲೆ ಹಾಡ್ ಹಾಡ್ಕೊಂತ ಕನಸಲೂ ನೀನೆ ಮನಸಲು ನೀನೆ. ಅಲ್ಲ, ಇವತ್ತಿನ ಕಾಲದೊಳಗ ಹೆಂಡತಿಗ ಸೈಕಲ್ನಾಗ ಕನಸಲು ನೀನೆ ಮನಸಲು ನೀನೆ ಅಂತಾನಲ್ಲ, ಅಂತ ಪಾಲ್ತು ನನ್ನ ಮಕ್ಕಳು ಬೇಕು. ಇವತ್ತೊಂದು ಗಾಡಿ ಐತಿ, ನಡುವೆ ಎಲ್ಲರೂ ಪಂಚರ್ ಹತ್ತಿ ಕೊಡ್ರಿ, ಅವ ಜಾಡಿ ಸಿಗ್ತಾನ ಎಂತ. ನನಗೆ ಯಾವಾಗ ಟೈಮ್ ಚಲೋ ಬರ್ತಿತ್ತು, ನಾವ್ ಹೊಸ ಗಾಡಿ ತಗೋಬೇಕು, ಬೆಂಚ್ ಕಾರ್ನಾಗ ನೀನು ಓಡಾಡಿಸ್ಬೇಕಂತ ಆಸೆ ಐತಿ. ಇಂಥ ವ್ಯಕ್ತಿಗಳು ಬೇಕು ಜೀವನದೊಳಗೆ. ಮುಂದೆ ಹೋಗ್ಬೇಕು, ಇನ್ನೂ ಮುಂದೆ ಹೋಗ್ಬೇಕು. ಯಾಕೆ ಸ್ವಾಮಿ ಎಲ್ಲರಂಗ ಜೈನ ಪ್ರೈಮ್ ಮಿನಿಸ್ಟರ್ ಆಗಿ ಸುಮ್ಮನೆ ಕುಂದ್ರಬೋದಿತ್ತಲ್ಲ? ಯಾಕೆ ಇಷ್ಟ ಲದಿಸ್ಕೊಂಡು 2047ಕ್ಕೆ ನನ್ನ ದೇಶ ಭಾರತ ಮತ ವಿಶ್ವ ಗುರು ಆಗ್ಬೇಕಂತ ಎದಕ್ಕೆ ಕಷ್ಟ ಪಡ್ಬೇಕಾಗಿತ್ತು ಸ್ವಾಮಿ? ಯಾಕಂದ್ರೆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ ಹುಟ್ಟಿವಿ ನಾವು. ಹಿಸ್ಟ್ರಿ ಒಳಗೆ ನಾವು ಮುಚ್ಕೊಂಡು ಇಲ್ಲಿ ಹುಟ್ಟಿಲ್ಲ ನಾವು. ಏನ್ ಮಾಡಿ ಸರ್, ಇಲ್ಲಿ ನಾವ್ ಏನ್ ಕೊಡಿವಿ ಸರ್? ಇವತ್ತು 1000 ಜನ ನನ್ನ ಟೀಮ್ ಒಳಗೆ 430 ಜನ ಅದಾರ. ಇಲ್ಲಿ ಬಂದಿರೋದೆಷ್ಟು? 30 ಜನ. 430 36 ಜನ ಅಂದ್ರೆ ಇಲ್ಲಿ ಯಾರು ಬಂದಿವಿ? ನಾವು ಅಷ್ಟೇ ಸೀರಿಯಸ್ ಇದೀವಿ. ಎಸ್ ಸರ್. ಎಷ್ಟೋ ಜನ ನೀವು ಆಮೇಲೆ ಫೋನ್ ಮಾಡಿ ಕೇಳಿ ನೋಡ್ರಿ, ಯಾಕೆ ಬಂದಿಲ್ಲ ಸರ್? ಇಲ್ರಿ, 1-2 ಲಾಗಿನ್ ಮಾಡುದಿತ್ತು. ಇಲ್ರಿ, ಅದೋ ಟೈಮ್ನಾಗ ನಾನು ಒಬ್ಬರಿಗೆ ಪ್ರೆಸೆಂಟೇಶನ್ ಕೊಡಕ್ತಿದ್ದೆ. ಸ್ವಾಮಿ, ಈ ಕೆಲಸ ಆಮೇಲೆ ಮಾಡಿದ್ರು ನಡೀತೈತಿ. ಎಸ್ ಸರ್, ಹೌದು. ಈ ಅಚ್ಚಲ್ಕರ್ 11 ಗಂಟೆಯಿಂದ 1 ಗಂಟೆ ಇರ್ತಾನ. ಆಮೇಲೆ 1 ಗಂಟೆ 1 ನಿಮಿಷಕ್ಕೆ ಅಚ್ಚಲ್ಕರ್ ನಿಮ್ಗೆ ಸಿಗಂಗಿಲ್ಲ ಸ್ವಾಮಿ, ಈ ಟ್ರೈನಿಂಗ್ ಕೊಡೋ ಸಲುವಾಗಿ. ಆಮೇಲೆ ಅದನ್ನ ಮಾಡ್ಬೋದು. ಎಷ್ಟೋ ಜನ ಮೂರ್ಖರು ಅದನ್ನ ತಿಳ್ಕೊಳಂಗಿಲ್ಲ. ಎಸ್ ಸರ್. ಎಷ್ಟೋ ಸರಿ ನಾವು ಟ್ರೈನಿಂಗ್ ಟೈಮ್ ಒಳಗೆ, ಸ್ವಾಮಿ ನನ್ನ ಮನೆಯೊಳಗೆ ನನ್ನ ಕಾಕನ ಮಗನ ಮದುವೆ ಇದ್ದುದನ್ನ ತಪ್ಸಿ, ನನ್ನ ಕಾಕನ ಮಗನ ಮದುವೆ ತಪ್ಸಿದೆ ನಾನು ಟ್ರೈನಿಂಗ್ ಅಂತ ಎತ್ಕೊಂಡು. ಇದಕ್ಕೆ ಡೆಡಿಕೇಶನ್ ಅಂತಾರ. ಮುಂದೆ ಬರ್ತೈತಿ. ಚಲೋ, ಪಾಯಿಂಟ್ ಕ್ಲಿಯರ್ ಆಯ್ತು. ಮೊದಲನೇ ಪಾಯಿಂಟ್ ಏನದು ಸರ್? ಮೊದಲನೇ ಪಾಯಿಂಟ್ ರೆಸ್ಪಾನ್ಸಿಬಿಲಿಟಿ, 2ನೇ ಪಾಯಿಂಟ್ MBCS. ಪಾಯಿಂಟ್ ಕ್ಲಿಯರ್ ಆಯ್ತು. 3ನೇ ಪಾಯಿಂಟ್ ಏನೈತಿ, ಒಂದೊಂದು ಸ್ಟಡಿ ಮಾಡ್ಕೊಂತ ಹೋಗೋಣ. ಪ್ರಿಪರೇಷನ್ ಆಯ್ತು. ಥರ್ಡ್ ನೋ, ಇಲ್ಲ, ಅದು ನಿಮ್ದು ಪ್ರೊಸೆಸ್. ಅದು ಈಗ ನಾನ್ ಹೇಳಕ್ತಿದ್ದು ಸೆಲೆಕ್ಟ್ ಪ್ರೊಪೋಸ್, ಅದು ಪ್ರೊಸೆಸ್. ಅದು ಈಗ ಸೆಲೆಕ್ಷನ್ ಆತ್ರಿ. ಈಗ ನಮ್ದು ಓರಿಯೆಂಟೆಡ್. ಓಕೆ, ಒಂದ್ ನಿಮಿಷ. ಈಗ ನೆಕ್ಸ್ಟ್ ಪಾಯಿಂಟ್, ಈಗ ನಾನು ಕರಿತಕ್ಕಂತ ನಾವ್ ಎಂತರಿಗೆ ಸೆಲೆಕ್ಟ್ ಮಾಡ್ಬೇಕಾ ಅದನ್ನ ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡತೀನಿ. ಈಗ ನಾವು ಕರಿಬೇಕಾಗಿರ್ತಕ್ಕಂತ ಏನ್ ವ್ಯಕ್ತಿ ಇರ್ತಾನಲ್ಲ, ಅವನು ಹೈಲಿ ಎಡ್ಯುಕೇಟೆಡ್. ಏನಿರ್ಬೇಕು ಸರ್? ಎಜುಕೇಟೆಡ್. ಏನ್ ಸರ್ ಹನುಮಂತಪ್ಪರ? ಎಜುಕೇಟೆಡ್ ಇರ್ಬೇಕು ಸರ್, ವಿದ್ಯಾವಂತ ಆಗಿರ್ಬೇಕು. ಎಂತ ಸರ್, ಎಷ್ಟೋ ಜನ ವಿದ್ಯಾವಂತರ ಅಂದ್ಕೂಡ್ಲೆ ಇಲ್ಲ ನಂದು SLC ಆಗೈತ್ರಿ. ಸ್ವಾಮಿ, ನಿಮ್ಮ ಸರ್ಟಿಫಿಕೇಟ್ ಅಲ್ಲ, ಎಜುಕೇಶನ್ ಅಂದ್ರೇನೆ ಬೇರೆ, ನಿಮ್ಮ ಸರ್ಟಿಫಿಕೇಟೇ ಬೇರೆ. ನಂದು BA ಆಗೈತ್ರಿ, LLB ಆಗೈತ್ರಿ, ನಂದು PhD ಆಗೈತಿ. ಆ ಸರ್ಟಿಫಿಕೇಟ್ ಅಲ್ಲ ಸ್ವಾಮಿ. ಆ ಸರ್ಟಿಫಿಕೇಟ್ ನಿಂದ ಕರೋಡಪತಿ ಆಗೋದಾಗಿದ್ರೆ ಏನು ಪೆಟ್ರೋಲ್ ಬಂಕ್ನಾಗ SLC ಫೇಲ್ ಆಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ನಾಗ ಪೆಟ್ರೋಲ್ ಹಾಕತಕ್ಕಂಥ ಅಂಬಾನಿ ಕರೋಡಪತಿ ಆಗ್ತಿದ್ದಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ನಮಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್ ಬೇರೆ, ಜನರಲ್ ಎಜುಕೇಶನ್ ಬೇಕಾಗಿಲ್ಲ. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಅವೆಲ್ಲ ಬೇಕಾಗಿಲ್ಲ ನಮಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ನಮಗೆ ಜೀವನದೊಳಗ ಸಕ್ಸಸ್ ಆಗ್ಲಿಕ್ಕೆ ಬೇಕಾಗಿರ್ತಕ್ಕಂತ ಎಜುಕೇಶನ್ ಬೇರೆ. ನೀವೇನು ಕಲಿಯಾಗ್ತಿರಲ್ಲ ಅದಕ್ಕೆ ಅಕಾಡೆಮಿಕ್ ಎಜುಕೇಶನ್ ಅಂತಾರ. ಅಕಾಡೆಮಿಕ್ ಎಜುಕೇಶನ್ ಏನು ಒಂದು ಪೈಸಾನು ಕೆಲ್ಸಕ್ಕೆ ಬರಂಗಿಲ್ಲ. ಒಂದ್ ಕೆಲಸ ಮಾಡ್ರಿ, ಅಕಾಡೆಮಿಕ್ ಎಜುಕೇಶನ್ ಇರ್ತಕ್ಕಂಥ ವ್ಯಕ್ತಿಗಳು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರಲ್ಲ ಸರ್, ಅಕಸ್ಮಾತ್ ಸಾಫ್ಟ್ವೇರ್ ಇಂಜಿನಿಯರ್ಗೆ ಏನಾರ ಕ್ಲಾಸಸ್ ಆಗಿ ನಾಳೆ ನೌಕರಿಯಿಂದ ತಗೊಂಡ್ರೆ ಏನಾಗ್ತಿತ್ತು, ಅವ್ರಿಗೆ ಸೊಸೈಡ್ ಮಾಡ್ಕೊಳ್ಳೋದು ಬಿಟ್ರೆ ಅವ್ರು ನನ್ನ ಕಾಲ ಮೇಲೆ ನಿಂದಿರ್ತೇನೆ ಅನ್ನೋದು ಕಾನ್ಫಿಡೆನ್ಸ್ ಇರಂಗಿಲ್ಲ ಅವ್ರಿಗೆ. ಏನಂತೀರೋ? ವಾಟ್ ಯು ಸೇ? ಎಸ್ ಅಂತೀರೋ, ನೋ ಅಂತೀರೋ? ಅಥವಾ ಒಂದು ಪ್ಲಂಬರ್ ಕೆಲಸ ಮಾಡ್ರಿ, ನೋಡ್ರಿ ಹೆದರ್ಸ್ರಿ, ಹೋಗಲೆ ನೀನೆಲ್ಲಾದ್ರೆ ನಿಮ್ಮ ಅಪ್ಪನಂತಾರೆ, ಇನ್ನು 10 ಮನಿ ಸಿಗ್ತಾವ ನನಗೆ, ನಿಮ್ ಮನಿ ಕೆಲ್ಸಕ್ಕೆ ಬರ್ತಾಳಲ್ಲ ಅಕ್ಕಿಗೆ ಹೆದರ್ಸ್ ತೋರ್ಸ್ರಿ ನೀವು. ನೀವಿಲ್ಲ ಅಂದ್ರೆ ಇನ್ನೂ 10 ಮನಿ ಸಿಗ್ತಾವ ನಮಗೆ. ಇದು ಕಾನ್ಫಿಡೆನ್ಸ್. ಇದೇ ಕಾನ್ಫಿಡೆನ್ಸ್ ನಿಮ್ದು ಏನೈತಿ, ಈ ಸಾಫ್ಟ್ವೇರ್ ಇಂಜಿನಿಯರ್ಗೆ ಇರಂಗಿಲ್ಲ, BA BCom ಆದ್ರಿಗೆ ಇರಂಗಿಲ್ಲ. ಅದಕ್ಕೆ ಅವ್ರು ಫೇಲ್ ಆಗ್ತಾರ, ಅದಕ್ಕೆ ಅವ್ರು ಸೊಸೈಡ್ ಮಾಡ್ಕೋ ಪ್ರಯತ್ನ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಎಲ್ಲರೂ ಒಂದು ಗೌಂಡಿಕ್ ಸೊಸೈಡ್ ಮಾಡ್ಕೊಂಡು ನೋಡ್ರಿ, ಎಲ್ಲರೂ ಒಂದು ಪ್ಲಂಬರ್, ಎಲ್ಲರೂ ಒಂದು ರೋಡ್ ಏನು ಸರ್, ಅವ್ರು ಟೆಕ್ನಿಕಲ್ ಯಾವ್ದಾರ ಒಂದು ಮೆಕ್ಯಾನಿಕ್ ಏನು ಬೈಕ್ ರಿಪೇರ್ ಮಾಡ್ತಾನಲ್ಲ, ಅವ್ರು ಸೊಸೈಡ್ ಮಾಡ್ಕೊಂಡು ನೋಡ್ರಿ, ಯಾವತ್ತೂ ಸೊಸೈಡ್ ಮಾಡ್ಕೊಳಂಗಿಲ್ಲ. तू नहीं तो क्या बे, इसकी माँ का 10 घर मिलता मुझे. यस, पॉइंट क्लियर है? यस,
ಇದೇ ಕಾನ್ಫಿಡೆನ್ಸ್ ನಮ್ಗೆ ಎಜುಕೇಶನ್. ಸ್ವಾಮಿ ನಮ್ಗೆ ಇಲ್ಲಿ ಎಜುಕೇಶನ್ ಅಂತ ಬರ್ತಿಲ್ಲ ಅಂದ್ರೆ ಏನು? ಇಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಎಜುಕೇಶನ್. ಸರ್ ಇನ್ನೊಂದು ವಿಚಾರ ಮಾಡ್ರಿ, ನಾನು ಕೆಲಸ ಮಾಡೋದಕ್ಕಿಂತ 10 ಜನರ ಕಡೆಯಿಂದ ಹೆಂಗ್ ಕೆಲಸ ತಗೋಬೇಕಂತ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳು ಸಕ್ಸಸ್ ಆಗ್ತಾರ. ಏನೈತಿ ಹನುಮಂತಪ್ಪರೇ? 100% ಸರ್. ನನಗೆ ಬೇಕಾಗಿದ್ದು ಆ ಎಜುಕೇಶನ್. ಇಲ್ಲೇ ನಿಮ್ಗೆ ಹಾರ್ಪರಣ ಸರ್, ನಿಮ್ಗೆ ಹಾರ್ಪರಣ ಬೇಡ. ಈಗ ಎಜುಕೇಶನ್ ಅಂದ್ರೆ ಏನ್ರಿಪ್ಪ, ನಿಮ್ಗೆ ನಾವು ಸಿಂಪಲ್ ಆಗಿ ಹೇಳ್ತೀನಿ, ನೀವೇನು ಮಾಡಕ್ ಹೋಗ್ಬೇಡ್ರಿ. ನೀವ್ ಎಜುಕೇಟೆಡ್ ಇರ್ರಿ, ಅನ್ಎಜುಕೇಟೆಡ್ ಇರ್ರಿ, ನಿಮಗೆ ಮುಂದೆ ಕುಂತಿರ್ತಕ್ಕಂಥ ವ್ಯಕ್ತಿಗೆ ಕರೆಕ್ಟ್ ಆಗಿ ಏನ್ ಸರ್ ನಾನು ಇಲ್ಲಿ ಪ್ರತಿದಿನ ಕೊಡ್ತಿಲ್ಲ. ಏನ್ ಸ್ವಾಮಿ ನಿಮಗೆ ನಾನು ನೋಡಿ ಸರ್ ಸಿಂಪಲ್ ಆಗಿ ಹೇಳ್ತೀನಿ, ಈ ಕಂಪನಿಗೆ ನನಗೆ ಏನು ಗೊತ್ತಿಲ್ಲ, ನಾನು ಅನ್ಎಜುಕೇಟೆಡ್, ನಾನು ಒಂದು $30 ಬಿಟ್ಬಿಡ್ರಿ, ನಾನು ಒಂದು $2,700 ಹಾಕಬೇಕ್ರಿ, ನಾನು 4 ಜನ ಮೆಂಬರ್ ಮಾಡ್ಬೇಕು. ಈ 4 ಜನ ಏನ್ ಕೊಡ್ತಾರಲ್ಲ, ನಾನು ಮುಂದೆ 4 ಜನ ಮಾಡಿದ್ರೆ ನನಗೆ $100. $100 ಹೆಂಗ್ ಬರ್ತೈತಿ? $8 ಹೆಂಗ್ ಬರ್ತೈತಿ? ಇದು ಬಾಳ ಬೇಡ್ರಿ. 1 2 3 4 5 ಇದು 5 ಲೈನ್ ಐತಲ್ಲ, ಇದನ್ನೊಂದು ಈ ಜಾಯ್ನಿಂಗ್ ಪ್ರೊಸೆಸ್, ಇದು ಇಷ್ಟು ನೀವು ಕಲಿತ್ರೆ ಸಾಕ್ರಿ, ಈ ಕಂಪನಿ ಒಳಗೆ ನೀವು 100% ಸಕ್ಸಸ್ ಆಗ್ತೀರಿ. ಪಾರ್ಟ್ ಕ್ಲಿಯರ್ ಆತೋ ಇಲ್ಲೋ? ಎಸ್ ಸರ್. ಈಗ ನನಗೆ ಹೇಳ್ರಿ, ಇದು ಒಂದು ಜಾಯ್ನಿಂಗ್ ಪ್ರೊಸೆಸ್ ಅಂತ 1 2 1 2 3 4 5 ಇದನ್ನಿಷ್ಟು ನಿಮ್ಗೆ ಕರೆಕ್ಟ್ ಆಗಿ 100 ಕೋಟಿ ಬರ್ತೈತೆ ಅಂತ ಕರೆಕ್ಟ್ ಆಗಿ ಸ್ಪಷ್ಟವಾಗಿ 1 ಬಿಟ್ಟು 10 ಅಲ್ಲ 100 ಸರಿ ಪೇಪರ್ನ ಬರ್ತೀರಿ. ನೀವು ಎಷ್ಟು ಸರಿ ಪೇಪರ್ನ ಬರ್ತೀರಿ ಅಷ್ಟು ನಿಮಗೆ ಕಾನ್ಫಿಡೆನ್ಸ್ ಬರ್ತೈತಿ. ಎಷ್ಟು ಕಾನ್ಫಿಡೆನ್ಸ್ ಬರ್ತೈತಿ ಮುಂದಿರ್ತಕ್ಕಂಥ ವ್ಯಕ್ತಿಗೆ ಅಷ್ಟೇ ಕಾನ್ಫಿಡೆನ್ಸ್ ಆಗಿ ನಾವು ಡೆಲಿವರಿ ಮಾಡಬಹುದು. ಇದನ್ನಿಷ್ಟು ಕಲಿಯಾಕ ನಿಮಗೆ ಎಜುಕೇಶನ್ ಎದಕ್ ಬೇಕ್ರಿ ಸ್ವಾಮಿ? ಕೇವಲ ಇರೋದು 5 ಲೈನ್. 1 ಸಿಲ್ವರ್, 2ನೇದು ಗೋಲ್ಡ್, 3ನೇದು ರೂಬಿ, 4ನೇದು ಡೈಮಂಡ್, 5ನೇದು ಬ್ಲೂ ಡೈಮಂಡ್. ಇದು 5 ಪ್ರಮೋಷನ್ ಅನ್ನ ಕರೆಕ್ಟ್ ಆಗಿ ನೀವು ಹ್ಯಾಬಿಟ್ ಪ್ರಾಕ್ಟೀಸ್ ಮಾಡಿದ್ರೆ, ಬಾಯ್ಪಾಟ್ ಮಾಡಿದ್ರೆ, ಮುಂದೆ ಯಾರು ಪ್ರಶ್ನೆ ಕೇಳಿ ಪಡಕ್ ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಯೂಸ್ ಮಾಡ್ತಾರ. ಇದನ್ನ ಬಿಟ್ಟು ನಿಮ್ದು ಯಾವುದೇ ಈ ತರದ ಸರ್ಟಿಫಿಕೇಟ್ ವರ್ಕೌಟ್ ಆಗೋದಿಲ್ಲ. ಪಾಯಿಂಟ್ ಕ್ಲಿಯರ್? ಈ ಪ್ರಕಾರ ನಮ್ಮ ಬಿಸಿನೆಸ್ ಅನ್ನ ಯಾರ್ ಬೇಕಾದ್ರೂ ಮಾಡ್ಬೋದು. ಊರು ಸುದ್ದಿ ತಗೊಳಕ್ ಹೋಗ್ಬಿಡ್ರಿ. ನಾಳೆ ಸಿದ್ದರಾಮಯ್ಯ ಬಿದ್ದ, ಅವ ಅವೆಲ್ಲ ತಗೊಂಡು ನಾನೇನ್ ಮಾಡ್ಲಿ? ನಮ್ಮ ಜೀವನಕ್ಕೆ ಉಪಯೋಗ ವಸ್ತು ಅದು. ಅವನು ಅದನ್ನ ಹೊಡೆದ, ಇವನು ಇದನ್ನ ಮಾಡ್ದ, ಅವೆಲ್ಲ ನನಗೆ ಎದಕ್ ಬೇಕು ಸ್ವಾಮಿ? ಪಾಕಿಸ್ತಾನದೊಳಗೆ ಮುನೀರ್ ಅವನ ಸಿಟಿ ಆದ ತಗೊಂಡು ಏನ್ ಮಾಡ್ಲಿ ನಾನು? ಇಸ್ರೇಲ್ ಯುದ್ಧ, ಇಸ್ರೇಲ್ ಮತ್ತೆ ಯಾವ್ದು ಸರಿ ಈ ಇದ್ರದ್ದು ಯುದ್ಧ ನಡೆದೈತಿ ಸ್ವಾಮಿ, ಹಮಾಸದ ಯುದ್ಧ, ಅದನ್ನ ತಗೊಂಡು ನಾನೇನ್ ಮಾಡ್ಲಿ? ನನಗ್ ಬೇಕಾಗಿದ್ದೇನು? ಸಿಲ್ವರ್ ಅಂದ್ರೇನು, ಗೋಲ್ಡ್ ಅಂದ್ರೇನು, ರೂಬಿ ಅಂದ್ರೇನು, ಡೈಮಂಡ್ ಅಂದ್ರೇನು, ಬ್ಲೂ ಡೈಮಂಡ್, 5 ನಾನು ಕರೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಸಾಕ್ರಿ, ನಾನು ಕೊಡಪತಿ ಆಗ್ತೀನಿ. ಏನಂತೀರ ಹನುಮಂತಪ್ಪ? ಈ ಕಡೆ ಲಕ್ಷ ಇರ್ಲಿ. ಎಸ್ ಸರ್, ಎಸ್ ಸರ್. ಇದು 5 ಬಗ್ಗೆ ಸ್ಟಡಿ ಮಾಡ್ರಿ. ಎಷ್ಟು ಸ್ಟಡಿ ಮಾಡ್ಬೇಕಂದ್ರೆ ರಾತ್ರಿ ಮಲ್ಕೊಂಡಾಗ ನಿಮ್ ಹೆಂಡತಿ ಏನ್ರಿ ಅಂತ ನಿಮ್ಮನ್ನ ಅಳಗೇಡಿಸಿದ್ರು ಸರ್, ನಿಮ್ಮನ್ನ ಮುಟ್ಟಿದ್ರು ಸಹಿತ ನೀವು ಏನ್ ಅನ್ಬೇಕು? ಬರೀ ಸಿಲ್ವರ್, ಬರೀ ಗೋಲ್ಡ್, ಬರೀ ರೂಬಿ, ಬರೀ ಡೈಮಂಡ್ ಬೇಕು ಬರ್ತಾರೆ, ಮತ್ತೆ ಯಾವ್ದು ಅನ್ನಬಾರ್ದು ನೀವು. ಎಸ್ ಸರ್. ಇಷ್ಟನ್ನ ಮಾಡಕ್ ಆಗಂಗಿಲ್ಲನ್ರಿ ಶಿವಕುಮಾರ್ ಅವ್ರೆ? ಇಷ್ಟು ಮಾಡಕ್ ಆಗಂಗಿಲ್ಲ. ಎಸ್ ಸರ್. ಬೇರೆ ಯಾವ್ದು ಬೇಡ ನನಗೆ. ನಾನೇನು ಬಿಸಿನೆಸ್ ಮಾಡಾಕ್ತೀನಿ ಸ್ವಾಮಿ. ಈಗ ಎಷ್ಟೋ ಜನ ಬರೀ ತರಕಾರಿ ಮಾರಿ ಹೊತ್ತು ಕೊಡಪತಿ ಅದಾರ, ಅವ್ರಿಗೆ ತರಕಾರಿ ಎಲ್ಲಿ ತರ್ಕೊಳ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನಷ್ಟು ನಾಲೆಜ್ ಇರ್ತೈತಿ. ಬೇರೆ ಏನು ನಾಲೆಜ್ ಗೊತ್ತಿರಂಗಿಲ್ಲ. ಒಂದು ಮೊಬೈಲ್ ಕೊಟ್ರೆ ಅವ್ರಿಗೆ ನಂಬರ್ ಒತ್ತ ಮೊಬೈಲ್ನಾಗ ಜೀವನ ಮಾಡ್ತಾರ. ಅವ್ರು ಏನಂತೀರಿ? ಎಷ್ಟು ಅಂತೀರಿ ಅಂತೀರು? ಅವ್ರಿಗೆ ನೀವು ಹೈಲಿ ಎಜುಕೇಟೆಡ್ ಅಂತ ಕರಿತೀರಿ? ಹೈಲಿ ಎಜುಕೇಟೆಡ್ ಅಂತ ಕರಿತೀರಿ? ನೋ, ನೆವರ್ ಸರ್. ಒಂದು ಚಿಕನ್ ಶಾಪ್ ನ ಕಟ 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 ಒಂದು ಚಿಕನ್ ಪೀಸ್ ಮಾಡ್ಕೊಡೋಣ, ಅವನಿಗೆ ಅದಕ್ಕೆ ಎಜುಕೇಶನ್ ಬೇಕ್ರಿ? ಅವನು ನೀವು ಬಿಸಿನೆಸ್ ಬಗ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಸಾಕು. ಹಂಗೆ ನೀವು ನಮ್ಮ ಬಿಸ್ನೆಸ್ ಬಗ್ಗೆ ಕರೆಕ್ಟ್ ಆಗಿ ಎಜುಕೇಶನ್ ತಗೊಳ್ರಿ. ಬಾಕಿ ಎಜುಕೇಶನ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಅಂದ್ರೆ ಎಜುಕೇಟೆಡ್ ಅಂದ್ರೆ ಮತ್ತೆ ನೀವು ಡಿಫ್ರೆಂಟ್ ವೇದೊಳಗೆ ಹೋಗ್ಬಾರ್ದು. ಅದಕ್ಕೆ ನಾ ಪಾಯಿಂಟ್ ಕ್ಲಿಯರ್ ಕಟ್ಟಾಗಿ ಹೇಳತ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಹನುಮಂತಪ್ಪರ? ಎಸ್ ಸರ್. 100% ಕ್ಲಿಯರ್. ಚಲೋ, ಹಾಗಾದ್ರೆ ಮುಂದೆ ಹೋಗ್ಲಿ. ಎಸ್ ಸರ್. ಚಲೋ, ಹಾಗಾದ್ರೆ ಎಜುಕೇಟೆಡ್ ಆಯ್ತು ಅಂದ್ರೆ ನಮ್ಮ ಪಾಯಿಂಟ್ ಬೇಕು, ಅದಕ್ಕಷ್ಟೇ ಬೇಕು. ಎಜುಕೇಟೆಡ್ ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಎಲ್ಲರೂ ಕರೆಕ್ಟ್ ಆಗಿ ಬರ್ಕೊಡ್ರಿ. ನೆಕ್ಸ್ಟ್ ಪಾಯಿಂಟ್ ಏನ್ ಸರ್? 4ನೇದು ಪೇಷಿಯನ್ಸ್. ಏನಿದು ಪೇಷಂಟ್ ಅಂದ್ರೆ? ಪೇಷಂಟ್ ಅಲ್ಲ, ಪೇಷನ್ಸ್. ಏನಿದು ಪೇಷನ್ಸ್ ಅಂದ್ರೆ ಏನ್ರಿ? ತಾಳ್ಮೆ. ಇದು ತಾಳ್ಮೆ ಕರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಿ. ಕನ್ನಡದೊಳಗೆ ಯಾರಿಗೆ ಬೇಕು ಬರ್ಕೊಡ್ರಿ. 4ನೇ ಪಾಯಿಂಟ್ ತಾಳ್ಮೆ. ತಾಳ್ಮೆ ಎದಕ್ಕೆ? ನಾನು ಹಿಂದೆ ವಿಷ್ಣುವರ್ಧನ್ ಪಿಕ್ಚರ್ ನೋಡಿದೆ, ಜೀವನ ಜ್ಯೋತಿ ಅಂತ.
ಸರ್ ಜೀವನ್ ಜ್ಯೋತಿ ಒಳಗೆ ಅವನ್ ಏನ್ ಮಾಡ್ತಾನ, ಸುಮಲತಾ ಕೈ ಕೊಡ್ತಾಳ, ಮುಂದಾಕಿ ಸಿಟ್ಟು ಬರ್ತೈತಿ, ಅವ ಏನ್ ಮಾಡ್ತಾನ, ರಾತ್ರಿ ಓಡ್ ಹೋಗ್ತಾನ, 3 ತಾಸಿನೊಳಗೆ ಅವನು ಕರೋಡಪತಿಯಾಗಿ ಅರಬಪತಿಯಾಗಿ ಬರ್ತಾನ. ಸ್ವಾಮಿ, ನೆಟ್ವರ್ಕ್ ಮಾರ್ಕೆಟ್ 3 ತಾಸಿಂದ ಪಿಕ್ಚರ್ ಅಲ್ಲ, ಒಂದ್ ತಿಳ್ಕೊಳ್ರಿ. ಇಲ್ಲಿ ಪೇಷನ್ಸ್ ಬಹಳ ಬೇಕಾಗ್ತೈತಿ. ನಮಗ ಹಂತವಾಗಿ ನಮ್ಮನ್ನ ಟೆಸ್ಟ್ ಮಾಡೋರಿರ್ತಾರೆ. ಏನಂತೀರ ಹನುಮಂತಪ್ಪರ? 100% ಮಾಡೇ ಮಾಡ್ತಾರೆ ಸರ್. ಮೊನ್ನೆ ಅದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಂದು ಬರೀ ಒಂದು ಪ್ರೆಸೆಂಟೇಷನ್ಗೆ ಹಿಂದೂ ಮುಂದೆ ಆಗಿದ್ದಕ್ಕೆ ನಮ್ಮ ಸಾಲಿಮಟ್ರಿಗೆ 4 ಜನ ಫೋನ್ ಮಾಡಿ ಕೇಳಾರ, ಏನ್ರಿ ಅಚ್ಚಲ್ಕರ್ ಇವತ್ತು ಪ್ರೆಸೆಂಟೇಷನ್ ತಗೊಂಡಿಲ್ಲ, ಕಂಪನಿ ಐತಿ ಓಡೋಗಿದ್ ನೋಡ್ರಿಪ್ಪ. ಅಚ್ಚಲ್ಕರ್ ಯಾಕೋ ಫೋನ್ ಎತ್ತಾಕತ್ತಿಲ್ಲ, ಕಂಪನಿ ಐತಿ ಓಡೋಗಿದ್ ನೋಡ್ರಿಪ್ಪ. ಅದೇ ಟೈಮ್ನಾಗ ಸಾಲಿಮಟ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಗ್ಬೇಕ, ಈಗ ಅಚ್ಚಲ್ಕರ್ದು ಮೊಬೈಲ್ ಸ್ವಿಚ್ ಆಫ್, ಸಾಲಿಮಟ್ರದ್ದು ಸ್ವಿಚ್ ಆಫ್, ಹಂಗ ಓಡೋಗೈತಿ. ಸ್ವಾಮಿ, ಯಾಕೆ ಸ್ವಾಮಿ ಇಷ್ಟ ಅವಸರ ನಿಮಗೆ? ಆ ಹನುಮಂತಪ್ಪರ, ಅಲ್ರಿ, ಇನ್ನು ಕಂಪನಿ ಸ್ಟಾರ್ಟ್ ಆಗಿಲ್ಲ, ನೀವು ಇನ್ನು ಕ್ಲೋಸ್ ಮಾಡಕ್ ಹೊಂಟಿರಿ. ಕಂಪನಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಂಟೀರಿಯರ್ ಏರಿಯಾದಲ್ಲಿ ದಯಮಾಡಿ ನನ್ನ ಕ್ಷಮೆ ಇರ್ಲಿ. ನಾನು ಕೇಳಿಸ್ಕೊಳ್ತೇನೆ. ಇರ್ಲಿ ಸರ್, ಇರ್ಲಿ, ಏನು ತೊಂದ್ರೆ. ಮತ್ತೆ ಯಾರು ಬರೋರಿದ್ರೆ ನಾವ್ ಇರ್ತೀವಿ. ಮತ್ತೆ ಯಾರದಾರ ಈಗ? ಚಿನ್ನು ವೆಂಕಟೇಶ ಎಲ್ಲಿದ್ರಿಪ್ಪ? ಯಾರು ನೀವಾಗಿ ಕೈ ಎತ್ರಿ. ಸರಿ, ನಾನ್ ನಿಮ್ ಜೊತೆಗೆ ಕಾಸ್ಟ್ ಮಾಡಕ್ಕೆ ನಿಮ್ ಎಂಡ್ ಆಗೋಮಟ್ಟ ನಾನ್ ಜೊತೆಗಿರ್ತೇನೆ ಅಂತ KRS ಬಂದ್ರೆ ತೋಳ್ರಿ ನಮ್ದು. KRS ಬಂದ್ರಲ್ಲ, ಇವ್ರು ನಮ್ಮ ಹಳೆ ಬಂದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಇರಂಗಿಲ್ಲ. ಅವ್ರು ಬಂದಿಲ್ಲ ಅಂತ. ಚಂದ್ರಶೇಖರ, ಮೈಕ್ ಆನ್ ಮಾಡ್ಕೊಳ್ರಿ. ಅರುದೇ ಅದಿರಿ ನೀವು? ಇದೇನೆ. ಆದ್ರೂ ಪ್ರಾಬ್ಲಮ್ ಏನಾಗಿದ್ದೀರಿ? ಬೇಡ, ಯಾಕಂದ್ರೆ ನಿಮ್ದು ಸರಿ ನೆಟ್. ಯಾರದಿರಿ? ಯಾರು ಒಬ್ರು ಒಂದ್ ನಿಮಿಷ ಮೊದಲು ಇದಕ್ಕೆ ಚಂದ್ರಶೇಖರ್ ಆಫ್ ಮಾಡ್ತೀವಿ. ಯಾಕಂದ್ರೆ ಅವ್ರದ್ದು ಈ ಮೊಬೈಲ್ ಪರ್ಟಿಕ್ಯುಲರ್ ಈ ಮೊಬೈಲ್ ಏನೈತಲ್ಲ, ರಿಮೂವ್ ಪ್ರಾಪರ್. ಚಲೋ. ಕೇರೂರ್ ನೀವು ಅದ್ರಲ್ಲ ಸಾಕು, ನನಗೆ ಒಬ್ರು ಇತ್ತು 2 ದಿನ ಸಾಕು. 3 ಜನ ಆಯ್ತು. ಓಕೆ, ಪಾಯಿಂಟ್ ಕ್ಲಿಯರ್ ಆತ್ರಿ. ಮುಂದಿನ ಪಾಯಿಂಟ್ ಎಂತಿದೆ? ಪೇಷನ್ಸ್. ಇದು ನೆಟ್ವರ್ಕ್ ಮಾರ್ಕೆಟ್ 3 ತಾಸಿಂದ ಪಿಕ್ಚರ್ ಅಲ್ಲ, ಇದು ಬಹಳ ಕಷ್ಟ ಬರ್ತೈತಿ. ನಾವು ಪೇಷನ್ಸ್ ನಿಂದ ಕಾಯ್ಬೇಕು. ಎಲ್ಲಿವರೆಗೆ ಕಾಯ್ಬೇಕು? ನಮ್ಮ ಜನರಿಗೆ ಏನಾಗ್ತೈತಿ. ಆಮೇಲೆ ಇನ್ನೊಂದು, ನೆಟ್ವರ್ಕ್ ಮಾರ್ಕೆಟ್ ನೊಳಗೊಂದು ಪ್ರಾಬ್ಲಮ್ ಐತಿ. ಸ್ಟಾರ್ಟಿಂಗ್ ದೊಳಗ ₹1, ₹2, ₹5 ಹಿಂಗ ಚಿಲ್ಲರ್ ಅಮೌಂಟ್ ಬರ್ತೈತಿ ಒಂದು ಲೆವೆಲ್ ಬರಮಟ. ಯಾವಾಗ ಒಂದು ಲೆವೆಲ್ ಅನ್ನ ಕ್ರಾಸ್ ಮಾಡ್ತೀವಿ ಅವಾಗ ಕೋಟಿ ಗಂಟ್ಲೆ ಬರ್ತೈತಿ. ಸರ್ ಶಿವಕುಮಾರ್ ಅವರೇ, ನೆಟ್ವರ್ಕ್ ಮಾರ್ಕೆಟ್ ಒಳಗ ಸಕ್ಸಸ್ ಆದಾಗ ನಮಗ ಮಾಲಿ ಹಾಕಾಕ ಎಷ್ಟು ಜನ ಬರ್ತಾರ? 4 ಜನ ಬರಂಗಿಲ್ಲ. ಆದ್ರೆ ಸಕ್ಸಸ್ ಆಗೋ ಹೊತ್ನೊಳಗೆ ನಾವೇನು ಕಷ್ಟ ಪಡ್ತೀವಲ್ಲ, ನಮಗ 4 ಅಲ್ಲ 400 ಜನ ಬಂದು ಅಡ್ಡ ಪ್ರತಿಯೊಂದು ಹೆಜ್ಜೆಗೂ ಬರೀ ಅಡ್ಡು ನಮಗೆ ಕಡ್ಡಿ ಮಾಡೋರ ಜನ ಜಾಸ್ತಿ ಸಿಗ್ತಾರ. ಏನೈತಿ ಹನುಮಂತಪ್ಪರ? ಅದ್ರದ್ದೇನು ಗ್ಯಾರಂಟಿ? ಇದು ಹೋಗ್ಲಿ ಸರ್, ನಮ್ಮ ಅಕ್ಕದ ಪಕ್ಕದ ಮನೇಲಿ ಬಿಡ್ರಿ, ನಮ್ಮ ಮನೆಯೊಳಗನ ಯಾವಾಗ ನೋಡಿದ್ರೆ ಇಂತ ಟೊಪ್ಪಿ ಹಾಕೋ ಬಿಸ್ನೆಸ್ ಮಾಡ್ತೀರಲ್ರಿ. ನಿಮಗೆ ಚಂದಾಗಿ ಮಾಡಕ್ ಬರಂಗಿಲ್ಲ ಬರೀ ಇವನ್ನ. ಏನಂತೀರಿ? ಅದಕ್ಕೆ ತಾಳ್ಮೆಯಿಂದ ಇರ್ರಿ. ನಾಳೆ ದೇವ್ರು ನಮಗ್ ಇಂಥ ಟೈಮ್ ಕೊಡ್ತಾನಲ್ಲ, ಯಾರು ನಮ್ಗ ಚೀತು ಅಂತ ಉಗಳಲ್ಲ, ಅವರ ಮಾಲಿ ಹಿಡ್ಕೊಂಡು ಬಂದ ಲಾಸ್ಟಿಗೆ ನಿಂದಿರ್ತಾರ. ಸರ್, ನಾನು ಬಂದಿದ್ರಿ ಮಾಲಿ ಹಾಕಕ್ಕೆ, ನನಗೆ ಚಾನ್ಸ್ ಸಿಗ್ಲಿಲ್ಲ, ನನಗ್ ಒಳಗ್ ಬಿಡ್ಲಿಲ್ರಿ, ನಿಮ್ಮ ಸೆಕ್ಯೂರಿಟಿ ಗಾರ್ಡ್ ಅನ್ಬೇಕು. ಏನಂತೀರಿ ಹನುಮಂತಪ್ಪರ? ಸರ್, ಈ ಕಾಲ 101% ಬರ್ತೈತಿ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡ್ರಿ. ಯಾಕಂದ್ರೆ ಭಗವಂತ ಇದು ದೊಡ್ಡ ಸ್ಕ್ರೀನ್ ತಿಳ್ಕೊಬೇಡ್ರಿ. ಅದು ಯಾಕೆ ಮುಹೂರ್ತದೊಳಗೆ ನನಗೆ ಮಾರ್ಕೆಟಿಂಗ್ ಪ್ಲಾನ್ ಡಿಸೈನ್ ಮಾಡಿಸ್ಕೊಟ್ನೋ ದೇವ್ರು ನನಗ ಗೊತ್ತಿಲ್ಲ. ಇಂತ ಪವರ್ಫುಲ್ ಐತಿ ಕಾನ್ಸೆಪ್ಟ್. ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಏನಂತೀರಿ? ಆಮೇಲೆ ಈ ಸರಿ ನಮ್ಮ ಕಂಪನಿ ಜೊತೆಗೆ ಅಂದ್ರೆ ನಮ್ ಜೊತೆಗೆ ಬರ್ತಕ್ಕಂಥ ವ್ಯಕ್ತಿಗಳು ಟೋಟಲಿ ಪ್ರಿಪರೇಷನ್ ಮಾಡ್ಕೊಂಡು ಬಂದಿರ್ತಾರ. ಯಾಕಂದ್ರೆ ನನ್ನ ಕಡೆಯಿಂದ 4 ಮಾಡಕ್ ಆಗ್ತೈತೆ ಅಂದ್ರೆ ಜಾಯ್ನ್ ಆಗ್ತಾರೆ, ಫಿಲ್ಟರ್ ಆಗಿ ಬರ್ತಾರೆ. ಸರ್, ಈ ಸರಿ ಏನಂತೀರಿ ಹನುಮಂತಪ್ಪರ? ಏನಂತೀರಿ? ಶಿವಕುಮಾರ್ ಏನಂತೀರಿ? ಅಂತಿರೋ ಎಸ್. ಚಲೋ, ಹಂಗಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನೈತಿ, ಒಂದೊಂದು ಸ್ಟಡಿ ಮಾಡ್ಕೊಂತ ಹೋಗೋಣ. ಮುಂದಿನ ಪಾಯಿಂಟ್ ಏನ್ರಿಪ್ಪ? ಈಗ 4 ಪಾಯಿಂಟ್ ಆಯ್ತು. ಈಗ 5ನೇ ಪಾಯಿಂಟ್ ಯಾವುದು? ಹಂಗಾರೆ ಈ ನಾವು ಕರಿತಕ್ಕಂಥ ವ್ಯಕ್ತಿ ಸೆಲೆಕ್ಷನ್ ಏನೈತಲ್ಲ, ನಾವು ಸೆಲೆಕ್ಟ್ ಮಾಡ್ತಕ್ಕಂಥ ವ್ಯಕ್ತಿದು 3ನೇದು ಪೇಷನ್ಸ್, 4ನೇದು ಪೇಷನ್ಸ್ ಆಯ್ತು. 5ನೇದು ಯಾವುದು ಸರ್? 5ನೇದು ಕರೆಕ್ಟ್ ಆಗಿ ಬರ್ಕೊಡ್ರಿ.
ಐದನೇದು ಡೆಡಿಕೇಶನ್. ಏನ್ ಸರ್ ಡೆಡಿಕೇಶನ್ ಅಂದ್ರೇನು? ಸ್ವಾಮಿ, ಯಾರು ತಮ್ಮ ಜೀವನನ, ಯಾರು ತಮ್ಮ ಪ್ರೊಫೆಷನ್ ಅನ್ನ ಡೆಡಿಕೇಟೆಡ್ ಆಗಿ ಮಾಡ್ತಾರ ಆ ವ್ಯಕ್ತಿ 100% ಸಕ್ಸಸ್ ಆಗ್ತಾರ. ಪಾಯಿಂಟ್ ಕ್ಲಿಯರ್ ಆಯ್ತು? ಏನಿದು ಡೆಡಿಕೇಶನ್ ಅಂದ್ರೆ? ಪ್ರತಿನಿತ್ಯ ಒಂದು ಅಂಗಡಿ ತೆಗಿತೀವಿ ಅಂದ್ರೆ ನಾವು ಪ್ರತಿದಿನ ಕಂಪಲ್ಸರಿ ಅಂಗಡಿ ಬೆಳಿಗ್ಗೆ 7 ಗಂಟೆಯಿಂದ ಒಂದು ಅಂಗಡಿ, ಹಾಲಿನ ಅಂಗಡಿ ತಿಂತಿಕೊಡ್ರಿ. ಹಾಲಿನ ಅಂಗಡಿ ಇದ್ದರೆ ಏನ್ ಮಾಡ್ಬೇಕು ಹೇಳ್ರಿ ರಾಮ ಹನುಮಂತಪ್ಪರ? ಬೆಳಿಗ್ಗೆ ಕಂಪಲ್ಸರಿ 4 ಗಂಟೆಗೆ ಬರ್ಬೇಕು, ಹಾಲೆಲ್ಲ ಇಳಿಸ್ಬೇಕು, ಮತ್ ಮನೆಗೆ ಹೋಗ್ಬೇಕು. 8 ರಿಂದ 9 ಗಂಟೆ 8 ಗಂಟೆ ಅನ್ನೋದ್ರೊಳಗೆ ಬೆಳಿಗ್ಗೆ 5 ಗಂಟೆಯಿಂದ 4 ಗಂಟೆಯಿಂದ 8 ಗಂಟೆ ಅದೇಷ್ಟೇ ಅವ್ರದ್ದು ಇಂಪಾರ್ಟೆಂಟ್. ಅಂತದ್ರೊಳಗೆ ನನಗೆ ಚಳಿ ಹತ್ತೈತಿ, ಮಳಿ ಬರಾಕ್ತೈತಿ ಅಂತ ನಾವ್ ಏನು ಮಾಡಕ್ ಬರಂಗಿಲ್ಲ. ಅದು ಡೆಡಿಟೈ ಮಾಡ್ಬೇಕಂದ್ರೆ ಮಾಡಬೇಕ. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಲ್ಲದಕ್ಕೊಂದು ಟೈಮಿಂಗ್ ಐತಿ. ಈಗ ನೋಡ್ರಿ, ಹೊಸ ವರ್ಷ ಬರಾಕ್ತೈತಿ. ಏನ್ ಬರಾಕ್ತೈತಿ? ಹೊಸ ವರ್ಷ. ನಿನ್ನೆ ನಾನು ಪೇಪರ್ನಾಗ ನೋಡಿದೆ, ನಾನು ನ್ಯೂಸ್ನಾಗ ನೋಡಿದೆ, ಬೆಂಗಳೂರು ಏನಿತ್ತಲ್ಲ ಹೊಸ ವರ್ಷ ವೆಲ್ಕಮ್ ಗೆ ರೆಡಿ ಆಗಿರ್ತೈತಿ ಅಂತ. ಈಗ ನನಗೆ ಹೇಳ್ರಿಪ್ಪ, ಬೆಂಗಳೂರು ಹೊಸ ವರ್ಷದ ವೆಲ್ಕಮ್ ಗೆ ರೆಡಿ ಆಗ್ತೈತಿ, ಇದ್ರ ಅರ್ಥ ಏನು? ಎಲ್ಲಾ ಸೇರೆ ಅಂಗಡಿಯರು ಸೇರೆ ತಂದು ತನ್ನ ಅಂಗಡಿ ಒಳಗೆ ತುಂಬಿಕೊಂಡಾರಂತ ಅರ್ಥ. ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆಯ್ತು? ಪ್ರತಿಯೊಂದು ಬಿಸಿನೆಸ್ ಅನ್ನು ನಾವು ಡೆಡಿಕೇಟೆಡ್ ಆಗಿ ಆ ಟೈಮ್ಗೆ ತಕ್ಕಂತೆ ಮಾಡ್ಬೇಕಾಗ್ತೈತಿ. ಸರ್, ಒಂದು ನೌಕರದಾರ ಪ್ರತಿದಿನ ಅಂಗಡಿ ಜಾಬ್ ಹೋಗ್ತಾನಿಲ್ರಿ, ಡ್ಯೂಟಿಗೆ ಹೋಗ್ತಾನಿಲ್ಲ. ಒಬ್ಬ ಅಂಗಡಿಕಾರ ಪ್ರತಿದಿನ ಮಾಡ್ತಾನಿಲ್ರಿ. ಒಬ್ಬ ಡಾಕ್ಟರ್ ಪ್ರತಿದಿನ ಹಾಸ್ಪಿಟಲ್ ತೆಗಿತಾನಿಲ್ಲ. ಒಬ್ಬ ಲಾಯರ್ ಪ್ರತಿದಿನ ಕೋರ್ಟ್ಗೆ ಹೋಗ್ತಾನಿಲ್ರಿ. ಯಾವಾಗ ಅಮಾಸ್ಕೊಂಡ್ಸರಿ ಸರ್, 1 ನಿಮಿಷ ನಾಗೇಶ್ ಮಟ್ಟಿಯವ್ರ ಸಾಹೇಬ್ರೆ, ಅಡ್ವೊಕೇಟ್ ಸಾಹೇಬ್ರೆ, ಇವತ್ತು ನಿಮಗೂ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡೋಣ. ನಾವ್ ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಮಾಡೋರೆ, ನಾವು ಡಿಸ್ಟರ್ಬ್ ಮಾಡೋರೆ. ನಾಗೇಶ್ ಮಿಟ್ಟಿ ಸಾಹೇಬ್ರೆ ಮೈಕ್ ಆನ್ ಮಾಡ್ಕೊಡ್ರಪ್ಪ. ಈಗ ಒಂದು ವಕೀಲರು ಏನ್ ಮಾಡ್ತಾರೆ ಸರ್? ವಕೀಲರು ಪ್ರತಿದಿನ ಅವ್ರ ಕೋರ್ಟಿಗೆ ಹೋಗ್ತಾರೋ ಇಲ್ಲೋ, ಆ ಕೇಸಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೇಸನ್ನ ನಾವ್ ಮಾಡ್ತೀವಿ. ಪ್ರತಿಯೊಂದು ಕೇಸ್ಗೂ ಬೇರೆ ಬೇರೆ ಸ್ಥಿತಿ, ಒಂದ ಅಚ್ಚು ಎಲ್ಲದಕ್ಕೂ ನಡೆಯಂಗಿಲ್ಲ. ಏನಂತೀರಿ ನಾಗೇಶ್ ಸರ್? ಮೈಕ್ ಅನ್ನ ಆನ್ ಮಾಡ್ಕೋಬೇಕು. ಎಲ್ಲದ್ರ ನಾಗೇಶ್ ಅವರು? ನಾಗೇಶ್ ಸಾಹೇಬ್ರೆ, ನೀವು ಸ್ವಲ್ಪ ಯಾರ ನಿಮ್ಗೆ ಸಂಬಂಧಪಟ್ಟಂತೆ ಸಬ್ಜೆಕ್ಟ್ ಬಂದಾಗ ನೀವು ಸ್ವಲ್ಪ ಸಪೋರ್ಟ್ ಕೊಡ್ಬೇಕು ಸರ್. ನಮಗೆ ಯಾವುದೇ ಒಂದು ಕೇಸ್ ಬಂತಂದ್ರೆ ಮತ್ತೆ ಹೊಸದಾಗಿ ನಾವು ಸ್ಟಡಿ ಮಾಡಿ ಆ ಕೇಸಿಗೆ ಸಂಬಂಧಪಟ್ಟಂತ ನಾವು ಸ್ಟಡಿ ಮಾಡ್ತೀವಿ. ಎಸ್ ಅಂತಿರೋ? ನಮ್ ಲೈಫ್ ಹೆಂಗಿರ್ತಂದ್ರೆ ಪ್ರತಿದಿನ ಸ್ಟೂಡೆಂಟ್ ಇದ್ದಂಗೆ ಇರ್ತದೆ. ಎಸ್, ಯಾರು ಪ್ರತಿದಿನ ಸ್ಟೂಡೆಂಟ್ ನಂಗೆ ಕೆಲಸ ಮಾಡ್ತಾರ ಅವ್ರು ಮಾತ್ರ ಸಕ್ಸಸ್ ಆಗ್ತಾರ. ವಾಟ್ ಯು ಸೇ? ಎಸ್ ಅಂತಿರೋ? ಸೂಪರ್ ನಾಗೇಶ್ ಸರ್, ಸೂಪರ್. ಪ್ರತಿದಿನ ಸ್ಟೂಡೆಂಟ್ ಸರ್. ಎಸ್, 100% ಸರ್. ಸರ್, ನಿಮ್ದಾಗ್ಲಿ, ನಿಮ್ದು ಆಮೇಲೆ ಡಾಕ್ಟರ್ ಪ್ರೊಫೆಷನ್, ಲಾಯರ್ ಪ್ರೊಫೆಷನ್ ಇವೆಲ್ಲ ಎಜುಕೇಟೆಡ್. ಆಮೇಲೆ ಪರ್ಟಿಕ್ಯುಲರ್ ಆಗಿ ನಮ್ದಂತೂ ನೆಟ್ವರ್ಕ್ ಮಾರ್ಕೆಟ್ ಅನ್ನಲ್ಲ, ನಿತ್ಯ ನೂತನ ಪ್ರತಿದಿನ ಹೊಸ ಟೆಕ್ನಿಕ್ ಬರ್ತೈತಿ, ಪ್ರತಿದಿನ ಹೊಸ ಕಂಪನಿ ಬರ್ತಾವ. ನಾವು ಜೊತೆಗೆ ಫೈಟ್ ಮಾಡ್ಬೇಕಂದ್ರೆ ಎವ್ರಿ ಡೇ ನಾವು 24/7 ನಮ್ಮ ಕಣ್ಣನ್ನು ಯಾವತ್ತು ತಕೊಂಡು ಕುಂದಿರ್ಬೇಕಾಗ್ತೈತಿ. ಸರ್, ಕೆಲವು ಸರಿ ಹಿಂಗ ಆಗ್ತೈತಲ್ಲ, ಸಾವಿರಾರು ಗಂಟ್ಲೆ ಜನರದ ಟೀಮ್ ಕಟ್ಟಿದ್ದೇವೆ, ಯಾವನೊಬ್ಬನ ಪರಿಚಯ ಬಂದು ಪಂಚರ್ ಮಾಡ್ತಾನೆ, ಇಡೀ ಟೀಮ್ ಅಂತ ಜೀರೋ ಮಾಡ್ತಾನೆ, ಮತ್ತೆ ಹೊಸ ಟೀಮ್ ಅನ್ನ ಕಟ್ಟಬೇಕಾಗ್ತೈತಿ. ನಾವು ಆಗಿದೆ ಸರ್ ನಮ್ಮ ಜೀವನದಲ್ಲಿ 100% ಸರ್. ನಾವೆಲ್ಲರೂ ಅವರೇ ಭುಕ್ತಭೋಗಿಗಳ. ನಾವು ನಾವೇನ್ ರಾಕೆಟ್ ನಾಗ ಬಂದು ಇಳಿದಾರಲ್ಲ ಇಲ್ಲಿ. ನಾವು ಪ್ರತಿಯೊಂದು ಹೆಜ್ಜೆನು ಕಲ್ಲು ಮುಳ್ಳು 30 ವರ್ಷದಿಂದ ಎಲ್ಲದನ್ನು ಮಾಡಿ ನೋಡ್ಕೊಂಡು ಬಂದಿವಿ. ಆ 30 ವರ್ಷದ ಅನುಭವ ನಿಮಗೆ ನಾವು ಅದನ್ನ ರಸ ಮಾಡಿಕೊಡತ್ತಿ, ಅಮೃತ ಅಂತಾರಲ್ಲ ಹಂಗೆ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಏನಂತೀರಿ ವಿಜಯ್ ಕುಮಾರ್? ಎಸ್ ಅಂತೀರಿ ಅಂತೀರಿ? ಕೈ ಮಾಡ್ರಿ. ಯಾರ ಹೆಸರು ತೊಂದ್ರಿ ಕೈ ಮಾಡ್ಬೇಕು ಅಂದ್ರೆ ನೀವು ಅಲರ್ಟ್ ಇದ್ರಿ ಅಂತ ಅರ್ಥ ನಮಗೆ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ ಮುಂದೆ ಹೋಗ್ತೀರಿ ಒಂದೊಂದೊಂದು. ಸರ್, ಇನ್ನು ಸರ್ ಇದೇನ್ ನಿಮ್ಗೆ ತೊಳಕ್ತೀನಲ್ಲ, ನಿಮ್ಮ ಸೆಲೆಕ್ಷನ್ ನಾನು 1 ಡೇ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಟ್ಟ ಟ್ರೈನಿಂಗ್ ಕೊಡ್ಬೋದು. ಆದ್ರೆ ಅಷ್ಟು ಟೈಮ್ ಇಲ್ಲ ನನಗಿರೋದು 1-2 ತಾಸು ಟೈಮ್. ಆ 2 ತಾಸೊಳಗೆ ಮ್ಯಾಟ್ರ್ ಬಹಳ ಕವರ್ ಮಾಡೋದಿದ್ದಕ್ಕೆ ನಾನು ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತೀನಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಆಮೇಲೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನೈತಿ ಅದ್ರ ಕಡೆ ಲಕ್ಷ್ಯ ಕೊಡೋಣ. ನೆಕ್ಸ್ಟ್ ಪಾಯಿಂಟ್ ಏನೈತ್ರಿಪ್ಪ? ಈಗ ಯಾವ್ದಾದಾತು ನಾವು ಕರಿಬೇಕಾಗಿರ್ತಕ್ಕಂಥ ವ್ಯಕ್ತಿ ಹೆಂಗಿರ್ಬೇಕು? ಮೊದಲನೇದು ರೆಸ್ಪಾನ್ಸಿಬಲ್ ಇರ್ಬೇಕು, 2ನೇದು ಅಂಬಿಷಿಯಸ್, 3ನೇದು ಎಜುಕೇಟೆಡ್, 4ನೇದು ಪೇಷನ್ಸ್, 5ನೇದು ರೆಸ್ಪಾನ್ಸಿಬಲ್, ಡೆಡಿಕೇಶನ್. ಇನ್ನ 6ನೇ ಪಾಯಿಂಟ್ ಯಾವ್ದ್ರಿ ಸರ್? ಬಹಳ ಇಂಪಾರ್ಟೆಂಟ್. 99% ಜನ ಇಲ್ಲೇ ಫೇಲ್ ಆಗ್ತಾರ. ಎಲ್ಲಿ ಫೇಲ್ ಆಗ್ತಾರ ಸರ್? ಏನದ ಅಂತದು? ಇದು ನೀವೇ ಹೇಳ್ರಿಪ್ಪ. ಏನಿದು? ಟ್ರಸ್ಟ್ ಸರ್. ಏನು ಟ್ರಸ್ಟ್ ಅಂದ್ರೆ ಏನು? ವಿಶ್ವಾಸ. ಎಸ್. ಈಗ ನೋಡ್ರಿ, ಇನ್ನೊಂದು ತಿಳ್ಕೊಡ್ರಿ, ಕಂಪ್ನಿ ಓನರ್ಗೆ ಬೆಟ್ ಆಗೋದು ಆಮೇಲೆ,
ಆದ್ರೆ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಜನ ಜಾಯಿನ್ ಆಗೋದು ನಮ್ಮ ಮೇಲೆ ವಿಶ್ವಾಸ ಇದ್ರೆ ಮಾತ್ರ ಮಾಡ್ತಾರೆ. ಏನಂತೀರಿ ಹನುಮಂತಪ್ಪರ? 100% ಸರ್. ಆಮೇಲೆ 99% ಜನ ನೆಟ್ವರ್ಕ್ ಮಾರ್ಕೆಟ್ ನೊಳಗೆ ಯಾರು ಫೇಲ್ ಆಗಿರಲ್ಲ, ಅಥವಾ ಈ 4 ಜನ ಮಾಡ್ಬೇಕಂದ್ರಿ ಅಂತ ಯಾರು ಹೆದರ್ತಾರ ಅವ್ರು ಆಲ್ರೆಡಿ ತಮ್ಮ ಥ್ರೆಸ್ಟ್ ಫ್ಯಾಕ್ಟರ್ನ ಕಳ್ಕೊಂಡಾರ ಅಂತ ಅರ್ಥ. ಸಮಾಜದೊಳಗೆ ಯಾರು ವಿಶ್ವಾಸ ಕಳ್ಕೊಂಡ್ರ ಅಂತರಿಗೆ ದಯವಿಟ್ಟು ಕರೆಯಕ್ ಹೋಗ್ಬೇಡ್ರಿ. ಅವ್ರು ತಗೊಂಡ್ರು ಉಪಯೋಗಿಲ್ಲ ಅಲ್ಲ, ಅದು ಮುಂದೆ ಪ್ರಾಫಿಟ್ ಗಿಫಿಟ್. ಆಮೇಲೆ ನನ್ನ ಮೇಲೆ ವಿಶ್ವಾಸ ಮಾಡಿ ಒಂದೂವರೆ ತಾಸು ಪ್ರೆಸೆಂಟೇಷನ್ ಬಂದ್ ಕುಂದ್ರಂಗಿಲ್ಲ ಅಂದ್ರೆ ಇನ್ನು ಹೆಂಗ್ರಿ ಸಕ್ಸಸ್ ಆಗ್ತೀರಿ ಶಿವಕುಮಾರ್ ಅವ್ರೆ? ನೀವ್ ಯಾರ ಹೋಗಿ ಬಂದೂಕ್ ತೋಡ, ನಾವೇನ್ ಯಾರಿಗೂ ಮನೆಗೆ ಹೋಗಿ ಬಂದೂಕ್ ತೊಳಂಗಿಲ್ಲ. ಏನ್ ಹೇಳ್ತೀವಿ ನಾವು? ನನ್ನ ಮಾತಿಗೆ ಬೆಲೆ ಕೊಟ್ಟು 1:30 ಸಾಯಂಕಾಲ 7 ಗಂಟೆಯಿಂದ 8:30 ಜೂಮ್ ಮೀಟಿಂಗ್ ಅಟೆಂಡ್ ಆಗು. ಒಂದ್ ಸರಿ ತಿಳಿತು ಬಹಳ ಚಲೋ, ಇಲ್ಲ 2ನೇ ಸರಿ ಕುಂದ್ರು, 2ನೇ ಸರಿ ತಿಳಿಲ್ಲ 3 ದಿನ, 2-3 ದಿನ ನಮ್ ಸಲಹೆಗೆ 1 ತಾಸು ಸ್ಪೇರ್ ಮಾಡಂಗಿಲ್ಲ ಅಂದ್ರೆ ಅವನೇನಿರ್ ಸರ್? ಪಾರ್ಟ್ ಕ್ಲಿಯರ್ ಆಯ್ತು? ಆಮೇಲೆ ಹನುಮಂತಪ್ಪರ ಈ ಟ್ರಸ್ಟ್ ಫ್ಯಾಕ್ಟರ್ ಅನ್ನೋದೇನಿತ್ತಲ್ಲ ಬಹಳ ಇಂಪಾರ್ಟೆಂಟ್. ನಮ್ದು ವಿಶ್ವಾಸ, ನಮ್ ಜನರ ಮೇಲೆ ವಿಶ್ವಾಸ ಇತ್ತಂದ್ರೆ ಸ್ವಾಮಿ ನಾನು ಏನಿತ್ತು ರೋಡ್ ಕೋಡ್ ಕೊಟ್ರು ಹಿತ್ತಾಳಿ ಕೊಟ್ರು ಬಂಗಾರ ಅಂತ ನಂಬ್ತಾರ. ಅಕಸ್ಮಾತ್ ನಾವು ಮೋಸ ಮಾಡಿದ್ವಿ ಅಂದ್ರೆ ಅವ್ರು 24 ಕ್ಯಾರೆಟ್ ಬಂಗಾರ ಕೊಟ್ರು. ಯಾರು? ಆ ಪ್ರಭು ಇಚ್ಚಂಗಿ ಪ್ರಭು ಇಚ್ಚಂಗ ಅಂದ್ರೆ ಮೊದ್ಲ ಟೊಪ್ಪಿ ಹಾಕೋ ಮನುಷ್ಯವ, ಅವ್ ಮೊದಲು ನೋಡ್ಪ ಚೆಕ್ ಮಾಡೋರು ಅಂತ ಹೇಳ್ತಾರ. ಏನಿದ್ರಿ ಸ್ವಾಮಿ ಹಂಗಂತ ಪ್ರಭು ಇಚ್ಚಂಗಿವ್ರೆ ನಿಮಗ್ ಮಾತಾಡಿಸ್ಬೇಕು ಅನಿಸ್ತ, ಅದಕ್ಕೆ ನಿಮ್ಗ ಹೆಸರು ತಗೊಂಡೆ. ನಾವ್ ಪ್ರತಿಯೊಂದು ವ್ಯಕ್ತಿಗೂ ನಾವು ಮಾತಾಡ್ಸ್ಬೇಕ್ರಿ. ಇಲ್ಲೇ ನಾವ್ ಸುಮ್ಮನೆ ಕುಂತಿದ್ರಿ, ಇಲ್ಲ ಅಂದ್ರೆ ಮಲ್ಕೊಂಡ್ ಬಿಡ್ತಾರ ಸರ್ ಪ್ರಭು ಇಚ್ಚಂಗಿವ್ರೆ. ಇಲ್ಲ ಅಂದ್ರೆ ನಿಮಗ ಮಾತಾಡ್ಸಿಲ್ಲ ಅಂದ್ರೆ ಕೆಲವೊಬ್ರು ಮಾಡ್ತಾರೆ ಮಲ್ಕೊಂಡ್ ಬಿಡ್ತಾರ ಸರ್. ಹಾಗೆ ಯಾರು ನನ್ನ ಪ್ರೆಸೆಂಟೇಷನ್ ದೊಳಗೆ ಯಾರು ಮಲ್ಕೋಬಾರ್ದಂತ ಅವಾಗ ಏನ್ ಮಾಡ್ತೀವಿ, ನಮಗೆ ಯಾರು ನಜರಿಗೆ ಬೀಳ್ತಾರ ಅವ್ರದ್ದು ಹೆಸರನ್ನ ಮೈಕನ್ನ ಆನ್ ಮಾಡ್ತಿರ್ತೀವಿ. ಪ್ರಭು ಇಚ್ಚಂಗಿವ್ರೆ ಮಾಡ್ಕೊಂಡ್ರಿ? ಎಸ್ ಸರ್. ಇಲ್ಲೇ ಥ್ರಸ್ಟ್ ಫ್ಯಾಕ್ಟರ್ ಅನ್ನೋದು ಥ್ರಸ್ಟ್ ಫ್ಯಾಕ್ಟರ್ ಅನ್ನೋದೇನಿತ್ತಲ್ಲ, ನನ್ನ ಮ್ಯಾತಿನ ಮೇಲೆ ವಿಶ್ವಾಸ ಇತ್ತಂದ್ರೆ ಸರ್ ನಾಳೆ ನಾವು ರೋಡ್ಗೋಡ್ ಕೊಟ್ರು ಬಂಗಾರ ಅಂತ ನಂಬ್ತಾರ. ಅದ ಒಂದ್ ಸರಿ ನಾವು ವಿಶ್ವಾಸ ಕಳ್ಕೊಂಡ್ರೆ 24 ಕ್ಯಾರೆಟ್ ಗೋಲ್ಡ್ ಕೊಟ್ರು ತಿಕ್ಕಿ ನೋಡಪ್ಪ ಯಾಕ ಮನುಷ್ಯ ಮೋಸಗಾರ ಅದನವ, ಅವ್ನಿಗೆ ಯಾಕೆ ಮನೆ ಹತ್ರ ಬಿಟ್ಕೊಂಡಿದ್ಯೋ? ಡೈಲಾಗ್ ನೋಡ್ರಿ ಹನುಮಂತಪ್ಪರ. ಅವ್ನಿಗೆ ಯಾಕೆ ಮನೆ ಹತ್ರ ಬಿಟ್ಕೊಂಡಿದ್ಯೋ? ಮನುಷ್ಯ ಟೊಬ್ಬಿ ಹಾಕ್ತಾನವ, ಮೋಸಗಾರವ, ಚೀಟರ್. ಅವನ್ ಜೊತೆಗೆ ಓಡಾಡಿದ್ರೆ ಸರ್ ಎಷ್ಟೋ ಜನ ಚೀಟರ್ ಜೊತೆಗೆ ಫೋಟೋ ಹೊಡ್ಸ್ಕೊಳಕ್ ಇಷ್ಟ ಪಡಂಗಿಲ್ಲ. ಯಪ್ಪ ಅವನ್ ಜೊತೆ ಫೋಟೋ ಇದ್ರೆ ಮತ್ತೆ ಅವನು ನನ್ನ ಕೌಂಟ್ ಮಾಡ್ತಾರ. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಒಂದ್ ಸರಿ ಮನುಷ್ಯ ಜೈಲಿಗೆ ಹೋಗಿ ಬಂದ ಅಂದ್ರೆ ಮುಗುದು ಸರ್. ಸಮಾಜದೊಳಗೆ ಯಾರು ಮರ್ಯಾದೆ ಕೊಡಂಗಿಲ್ಲ. ನಾವ್ ಥ್ರಸ್ಟ್ ಫ್ಯಾಕ್ಟರ್ ಕಳ್ಕೊಳ್ಳೋದು ಒಂದೇ, ಜೈಲಿಗೆ ಹೋಗಿ ಹೊರಗಡೆ ಬರೋದು ಒಂದಂತ ತಿಳ್ಕೊಂಡ್ರೆ ತಪ್ಪೇನಿಲ್ಲ. ಏನೈತಿರಿ ಹನುಮಂತಪ್ಪರ? ನಿಜ ಸರ್, ನಿಜ. ಯಾಕೆ ಸ್ವಾಮಿ ಅಂತ ಕೆಲಸ ಮಾಡ್ತೀರಿ? ಹಾಗಾದ್ರೆ ನಿಮ್ಮ ಕೆಳಗಡೆ ಅಚ್ಚಲ್ಕರ ನಿಮ್ ಕೆಳಗಡೆ ಬಂದ್ರಲ್ಲ ಕರೋಡ್ಪತಿ ಆಗಿರೇನ್ರಿ? ಸ್ವಾಮಿ ನನ್ನ ಕೆಳಗಡೆ ಬಂದ್ರು ಎಲ್ಲಾರು ಕರೋಡ್ಪತಿ ಆಗಿಲ್ಲ. ಆದ್ರೆ ಅಚ್ಚಲ್ಕರ್ ಕೈನೈತಿ ಕಂಪನಿ ಏನಾದ್ರು ಹೆಚ್ಚು ಕಡಿಮೆ ಆಗೋದು ಸಹಜ. ಆದ್ರೆ ಅಚ್ಚಲ್ಕರ್ ಏನು ತಪ್ಪಿಲ್ಲ. ಪಾಪ ಅವ್ರು ಏನ್ ಮಾಡ್ತಾರ? ಅವ್ರು ಡೆಡಿಕೇಟೆಡ್ಲಿ ಪ್ರೆಸೆಂಟೇಷನ್ ಕೊಡ್ತಾರ, ಟ್ರೈನಿಂಗ್ ಕೊಡ್ತಾರ. ಅಕಸ್ಮಾತ್ ಚಲೋ ಕಂಪನಿ ಇದ್ರೆ ಈ ವ್ಯಕ್ತಿ ನಾವು ಬೆನ್ನತ್ತಿದ್ರೆ ನಾವು ಕರೋಡ್ಪತಿ ಆಗ್ತೀವಿ. ಏನಂತೀರಿ ಅಂತೀರಿ ಅಂತೀರು? ಈ ವಿಶ್ವಾಸ ಇರ್ಬೇಕು. ಪಾಯಿಂಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಚಲೋ ಹಾಗಾದ್ರೆ ಈಗ ನನಗೆ ಹೇಳ್ರಿಪ್ಪ, ಈಗ ಸಿಂಪಲ್ ಆಗಿ ಈಗ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಕೆಳಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಏನ 10 ಜನ, ನೀವೇನು ಡೈರೆಕ್ಟ್ ಆಗಿ 4 ಜನ 5 ಜನ ಅವ್ರೇನ್ ಆಗ್ತಿರಲ್ಲ, ಅವ್ರು ಏನಂತೀವಿ ನನ್ನ ಜೊತೆ ನೀವು ಮಾತಾಡ್ರಿ. ಎಂತ ವ್ಯಕ್ತಿಗಳು ಬೇಕು? ಜವಾಬ್ದಾರಿ ತಗೊಂಡು ಕೆಲಸ ಮಾಡೋ ವ್ಯಕ್ತಿ ಬೇಕು. ಎಸ್ ಅಂತೀರೋ ಅಂತೀರೋ? ಎರಡನೇದು ಅವನ ಜೀವನದೊಳಗೆ ಮುಂದೆ ಬರ್ಬೇಕಂತ ಆಸೆ ಇರ್ಬೇಕು. ಮೂರನೇದು ನಮ್ಮ ಕಂಪನಿ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಂಡು ಅದನ್ನ ಹೇಳ್ತಕ್ಕಂಥ ಇಷ್ಟ ಸಾಕು. ಮುಂದೆ ಊರ್ ಸುದ್ದಿ ತಗೊಂಡು ಮುಲ್ಲಾಸ್ವರ್ಗ ನಮಗೇನ್ ಬೇಕು? ನಾಳೆ ಇಮ್ಮಿಡಿಯೇಟ್ ಆಗಿ ಸಕ್ಸಸ್ ಆಗ್ಲಿಲ್ಲ ಅಂದ್ರು 4 ದಿನ ಕೂಲ್ ಆಗಿ ಕಾದು ಅವನು ವೇಟ್ ಮಾಡಕ್ ಬಂದು ಇದಿರ್ಬೇಕು, ಪೇಷನ್ಸ್ ಇರ್ಬೇಕು. ಮುಂದೆ ಪ್ರತಿದಿನ ಡೆಡಿಕೇಟೆಡ್ಲಿ ವರ್ಕ್ ಮಾಡ್ಬೇಕು. ಆಮೇಲೆ ಸಮಾಜದೊಳಗ ವಿಶ್ವಾಸ ಕಳ್ಕೊಂಡಿರ್ಬಾರ್ದು. ಇಂತ ಒಂದು 10 ಜನ ಬಂದ್ರಂತ ತಿಳ್ಕೊಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಯಾರಿದ್ರಿ? ಈಗ ನೋಡ್ರಿ, ಈ 6 ಕ್ವಾಲಿಟಿ ಇರ್ತಕ್ಕಂತ 10 ಜನ ನಮ್ಮ ಜೊತೆಗೆ ಬಂದ್ರೆ ನಾಳೆ ಈ ಕಂಪನಿಯೊಳಗೆ 100 ಅಲ್ಲ 1000 ಕೋಟಿ ರೂಪಾಯಿ ಇನ್ಕಮ್ ಅನ್ನು ತಗೊಳಕ್ಕೆ ಈ 10 ಜನ ಸಾಕು ನನಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಕ್ಲಿಯರ್ ಸರ್, ಕ್ಲಿಯರ್.
ಚಲೋ ಹಂಗಾರೆ ಈಗ ನಾವು ಈ 5 ಪಾಯಿಂಟ್ ನಾವು ಕವರ್ ಮಾಡಿದಿಲ್ಲ, ಇದು 6 ಪಾಯಿಂಟ್. ಇದರಿಂದ ನಮ್ದೇನಾಯ್ತು, ಈಗ ಮೊದಲೇದು ಕ್ಲಿಯರ್ ಆತ್ರಿ, ಇನ್ನೂ 3 ಪ್ರಿಪೇರ್. ಈಗ ಈ ವ್ಯಕ್ತಿಗಳಿಗೆ ನಾವು ಸೆಲೆಕ್ಟ್ ಮಾಡಿದ್ವಿ. ಈಗ ಏನ್ ಮಾಡಿದ್ವಿ ಸರ್, ನಾವು 10 ಜನರಿಗೆ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಮಟ್ಟ ಆಗಿದ್ದು ಸೆಲೆಕ್ಷನ್ ಪ್ರೊಸೆಸ್. ಇದು ಇಲ್ಲೊಂಟು ಇಷ್ಟೊತ್ತಿಗೆ ಹೇಳಿದಲ್ಲ, ಇದು ಸೆಲೆಕ್ಷನ್ ಪ್ರೊಸೆಸ್. ಇನ್ನ ಸೆಲೆಕ್ಟ್ ಸೆಷನ್ ಮುಗಿದ್ಮೇಲೆ ಮುಂದೆ ಯಾವ್ದು ಸರ್, ಪ್ರಿಪರೇಷನ್ ಅಂತ ಕರೆದೆ ನಾನು, ಹೌದಲ್ರಿ? ನೆಕ್ಸ್ಟ್ 2ನೇ ಪಾಯಿಂಟ್ ಯಾವ್ದು ಸರ್? 2ನೇ ಪಾಯಿಂಟ್ ತಯಾರಿ. ಪ್ರಿಪರೇಷನ್, ತಯಾರಿ. ಏನ್ ತಯಾರಿ ಮಾಡ್ಬೇಕು ಸರ್? 99% ಜನ ಏನ್ ಮಾಡ್ತಾರೆ ಅಂದ್ರೆ, ಈಗ ಅಚಾನಕ್ ಹೋಗಿರ್ತೀವಿ ಸರ್, ಎಲ್ಲೇ ಒಂದು ಯಾರ್ದಾರ ಮದ್ವಿ ಫಂಕ್ಷನ್ ಹೋಗಿರ್ತೀವಿ. ಮದ್ವಿ ಫಂಕ್ಷನ್ ಆಗ ಅಚಾನಕ್ ಯಾವ್ದೋ ಒಬ್ಬ ನೆಟ್ವರ್ಕ್ ಮಾರ್ಕೆಟರ್ ಅಥವಾ ಯಾರ ಪರಿಚಯ ಆಗ್ತಾರೆ ಅಂತ ತಿಳ್ಕೊಡ್ರಿ. ನಾವ್ ಏನ್ ಮಾಡ್ತೀವಿ ಗೊತ್ತಿರ್ತೇನ್ರಿ, ಅಲ್ಲೇ ಪ್ಲಾನ್ ಕೊಡಕ್ ಚಲೋ ಮಾಡ್ಬಿಡ್ತೀವಿ. ಏನಂತೀರಿ ಚಂದ್ರಶೇಖರ್ ಅವರೇ? ಮೈಕ್ ಆನ್ ಮಾಡ್ಕೊಡ್ರಪ್ಪ. ಈಗ ನೀವು ನಿಮ್ ಜಗಕ್ಕೆ ಬಂದ್ರಿ. ಚಂದ್ರಶೇಖರ್ ಅವರೇ, ನಾವು 90% ಜನ ಏನ್ ಮಿಸ್ಟೇಕ್ ಮಾಡ್ತಾರ ಅಂದ್ರೆ, ಅವನವನು ಎಲ್ಲರೂ ಸಿಗ್ತಾನಿಲ್ಲ ಅನ್ನಂಗ ಅವ್ನು ಎಲ್ಲಿ ಕುಂತಾನ ಅಲ್ಲೇ ನಾವು ಪ್ರೆಸೆಂಟೇಶನ್ ಕೂಡ ಪ್ಲಾನ್ ಮಾಡ್ಬಿಡ್ತೀವಿ. ಅದನ್ನ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಖಂಡಿತ. ಈಗ ನಾನು ಏನ್ ಮಾಡ್ತೀನಿ, ನಾವ್ ಯಾರಿಗೆ ಪ್ರಭು ಇಚ್ಚಂಗಿ ಅಂತ ನೋಡ್ರಿ, ಅವ್ರಿಗೆ ಇಮಿಡಿಯೇಟ್ ಫೋನ್ ಮಾಡ್ತೀನಿ ನಾನು, ಪ್ರಭು ಅವ್ರೆ ಮೈಕ್ ಆನ್ ಮಾಡ್ಕೊಡ್ರಪ್ಪ. ಈಗ ನಾನು ಪ್ರಭುರಿಗೆ ನಾನು ಇಚ್ಚಂಗಿಯವ್ರಿಗೆ ಫೋನ್ ಮಾಡ್ತೀನಿ. ಇಚ್ಚಂಗಿ ಫೋನ್ ಮಾಡಿ ನಾ ಏನ್ ಮಾಡ್ತೀನಿ ಅಂದ್ರೆ, ಇಚ್ಚಂಗಿ ಅಂದ್ರೆ ನನ್ನ ಕ್ಲಾಸ್ಮೇಟ್ ಒಬ್ಬ ಬಂದಿತ್ತು, ಅದಕ್ಕೆ ನಾನು ಅವ್ರಿಗೆ ಆ ಇಚ್ಚಂಗಿ ಅಂತ ನೋಡಿದ ಕೂಡಲೇ ನನಗೆ ಬಹಳ ಅಟ್ರಾಕ್ಟ್ ಆಗಿರುತ್ತೆ. ಅದಕ್ಕೆ ಸಾಹೇಬ್ರೆ, ನನ್ಗೆ ಯಾಕೆ ಹೆಸರು ತಗೊಂತಾರ ಅನ್ನಕ್ ಹೋಗ್ಬೇಡ್ರಿಪ್ಪ. ಪ್ರವೀಣ್ ಫ್ರೆಂಡ್ ಇದ್ದ ಅದಕ್ಕೆ. ಓಕೆ, ಈಗ ಇಚ್ಚಂಗಿ ಸಾಹೇಬ್ರಿಗೆ ನನಗೆ ಅಚಾನಕ್ ಭೇಟಿಯಾಗ್ಯಾರ. ಸರ್, ಇಚ್ಚಂಗಿ ಸಾಹೇಬ್ರ ಜೊತೆಗೆ ನಾನು ಜೀವನ ಪರ್ಯಂತ ಬಿಸ್ನೆಸ್ ಮಾಡಾಕ್ತೀನಿ. ಅವ್ರು ಎಲ್ಲಿ ಕೂಡ್ಯಾರ, ಈಗ ನಾನು ಇಚ್ಚಂಗಿಯವ್ರು ಫೋನ್ ಮಾಡ್ತೀನಿ. ಇಚ್ಚಂಗಿ ನನ್ನೊಂದು ಬಹಳ ಇದ್ದಿತ್ತು, ನೀವು ಕರೆಕ್ಟ್ ಆಗಿ ಲಕ್ಷ್ಯ ಕೊಡು. ಅವ್ರು ಸೂಕ್ಷ್ಮ ಆಗಿರ್ತಾರ, ಅಚ್ಚಲ್ಕರೆ ಆಮೇಲೆ ಮಾತಾಡ್ತೀನಿ. ಇಲ್ಲೋ ಅರ್ಜೆಂಟ್ ಇತ್ತು, ನನ್ನ ಮೇಲೆ ಅಷ್ಟು ಇಷ್ಟು ನಾನು ಲಾಸ್ಟ್ಗೆ ಇಚ್ಚಂಗಿ ಏನ ತರ್ಕೋತಿದ್ದೀನಿ. ಲೇ ಅಚ್ಚಲ್ಕರ ಹುಚ್ಚು ನನ್ನ ಮಗನ, ನಮ್ಮವ್ ಸತ್ತಾಳಲೇ, ನಾ ಹಾಳಾಗುತ್ತೇನಿಲ್ಲೇ ಸ್ವಾಮಿ. ಫೋನ್ನ್ಯಾಗ ಯಾರ ಪರಿಸ್ಥಿತಿ ಹೆಂಗಿರ್ತೈತಿ ಗೊತ್ತಾಗಂಗಿಲ್ಲ. ಅದಕ್ಕೆ ಇಚ್ಚಂಗಿ ನಿನ್ ಜೊತೆಗೆ ಒಂದು 10 ನಿಮಿಷ ಮಾತಾಡ್ಬೇಕಪ್ಪ, ಫ್ರೀ ಅದೇನಂತ ಇಕ್ಕೊಂದು ಒಂದ್ ಯಾಕೆ ಮಾತು ಕೇಳಬಾರ್ದು? ಬಹಳ ಇಂಪಾರ್ಟೆಂಟ್ ಐತಿ, ನಿನ್ನ ಜೊತೆಗೆ ಮಾತಾಡ್ಬೇಕಂತೀನಿ. ನಿನ್ನ ಜೊತೆಗೆ ಮಾತಾಡ್ಲಿಕ್ಕೆ ಸರಿಯಾದ ಸಮಯ ಏನಪ್ಪಾ ಇದು ಅಂತ ಯಾಕ್ರಿ ಒಂದ್ ಸರಿ ಮೊದಲ ಕೇಳಬಾರ್ದು? ಇದಕ್ಕೆ ಪ್ರಿಪರೇಷನ್ ಅಂತ ಕರಿತೀವಿ. ಆಮೇಲೆ ನೀವು ಸಿಕ್ಕಲ್ಲಿ ಚಾಲು ಮಾಡಕೋಬಾರ್ದು. ನಿನಗೆ ಇಂಪಾರ್ಟೆಂಟ್ ಕೆಲಸ ಐತಿ ದೋಸ್ತ, ನಾನು ನೀನು ಒಂದು ಪ್ರಾಜೆಕ್ಟ್ ಐತಿ, ಅದ್ರ ಬಗ್ಗೆ ಮಾತಾಡ್ಬೇಕು. ಒಂದ್ಸರಿ ಕುಂತು ಮಾತಾಡ್ಬೇಕಲ್ಲ, ಯಾವ ಟೈಮ್ ಸರಿ ಅಂತ ಕೇಳ್ತಿ, ಅವ್ರು ಕೇಳ್ರಲ್ಲ. ಆಮೇಲೆ LIC ಏಜೆಂಟ್ರಂಗ ಆ ಕಣ್ಣು ಹಿಡಿದಂಗ ಮನೆ ಮನೆಗೆ ಹೋಗಿ ನುಗ್ಗಿ ಕುಂದ್ರಾಕೋಬೇಡ್ರಿ ಬೆಳಿಗ್ಗೆ 6 ಗಂಟೆಗೆ. ಸ್ವಾಮಿ, ಅಂತ ಕೆಲಸ ನೀವು ಮಾಡಕೋಬೇಡ್ರಿ. ಯಾಕಂದ್ರೆ ನಮ್ಮ ಕಂಪನಿದ ಮರ್ಯಾದೆ ಕಳಿತೀರಿ, ನೀವು ಈ ಕಾನ್ಸೆಪ್ಟ್ ಅದ ಮರ್ಯಾದೆ ಕಳಿತೀರಿ. ಯಾರು ದಯವಿಟ್ಟು ಅದನ್ನ ತಲೆಗೆ ಇಟ್ಕೊಳಕ್ ಹೋಗ್ಬೇಡ್ರಿ. LIC ಏಜೆಂಟ್ ಮಾಡಿದ್ರೆ ಏನ್ ಮಾಡ್ತಾರೆ ಸರ್ ಚಂದ್ರಶೇಖರ್? LIC ಏಜೆಂಟ್ರು ಕೇಳ್ದ ಹೋಗೋದು, ಫೋನ್ ಮಾಡ್ಲಾರ್ದು ಹೋಗೋದು, ಬೆಳಿಗ್ಗೆ ಮಕ್ಕೊಂಡಾಗ ಹೋಗೋದು, ರಾತ್ರಿ ಅವ್ರ ಮನೆಗೆ ಬಂದಾಗ 11 ಗಂಟೆ. ಸರ್, ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಕಾಮನ್ ಸೆನ್ಸ್ ಯೂಸ್ ಮಾಡ್ಬೇಕು. ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ, ಅದು ನಮ್ ಕಂಪನಿ ಬೇಡ. ಆಪಲ್ ಆಪಲ್ ಮೊಬೈಲ್ ಸೇಲ್ ಮಾಡಕ್ಕೆ ಸರ್, ಆಪಲ್ ಪ್ರಾಡಕ್ಟ್ ಸೇಲ್ ಇನ್ನು ಓಪನ್ ಆಗುತ್ತೆ ಅಂತಂದ್ರೆ ಬೆಳಿಗ್ಗೆ 4 ಗಂಟೆಗೆ ಸರ್, ರಾತ್ರಿಯಿಂದ ಸಲ ಅವ್ರದ್ದು ಶೋರೂಮ್ ಮುಂದೆ ಕ್ಯೂ ನಿಂತಿರ್ತಾರ. ನಾಳೆ 100% ಗ್ಯಾರಂಟಿ ಕೊಡ್ತೀನಿ, ನಮ್ಮ ಕಂಪನಿನೂ ಹಂಗಾಗ್ತೈತಿ. ಅಂತ ಕಂಪನಿ ಮರ್ಯಾದೆ ತೆಗೆಕೋಬೇಡ್ರಿ ನೀವು. ಅಲ್ರಿ, ಬರೀ 2700 ರೂಪಾಯಿದಾಗ 100 ಕೋಟಿ ರೂಪಾಯಿ ಯಾವ ಕಂಪನಿಯಾಗ ಸಿಗ್ತೈತ್ರಿ ನಮಗೆ? ಏನು ಒಂದು ಸೋಪ್ ಮಾರ್ಬೇಕಾ, ಶಾಂಪೂ ಮಾರ್ಬೇಕು, ಏನ್ ಮಾರ್ಬೇಕು? ನಾವು ಏನು ಮಾರ್ಬೇಕಾಗಿಲ್ಲ, ಯಾರಿಗೂ ಜಾಸ್ತಿ ತಲೆ ಕಲ್ಸ್ಕೋಬೇಕಾಗಿಲ್ಲ. ಮನೆಗೆ ಹೋಗಿ ಹಾಲ್ ಬುಕ್ ಮಾಡುದು, ಆಮೇಲೆ ಇದು ಹೋಟೆಲ್ ಬುಕ್ ಮಾಡುದು, ಕೋಟಿ ಗಂಟೆ ಖರ್ಚು, 1000 ಗಂಟೆ ಖರ್ಚು ಮಾಡೋದು ಜರುತ್ತಿಲ್ಲ. ಜೂಬಿಟಿಗೆ ನಾವು ಯೂಸ್ ಮಾಡ್ಕೊಡ್ರಿ, ತಲೆ ಕಲ್ಸ್ಕೊಳಕ್ ಹೋಗ್ಬೇಡ್ರಿ. ಕಾನ್ಸೆಪ್ಟ್ ಪವರ್ಫುಲ್ ಇದ್ದಾಗ, ಪ್ರಾಡಕ್ಟ್ ಚಲೋ ಇದ್ದಾಗ ತಲೆ ಕಲ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಏನಂತೀರಿ? ಹೌದು. ನಮ್ಮ ಮನೆಗೆ ಒಂದು ಹಳಬ್ರು ಐತ್ರಿ, ಒಂದು ಕ್ಯಾನ್ಸರ್ ಪೇಷಂಟ್ 100% ಕ್ಯಾನ್ಸರ್ ಹೋಗ್ತೈತಿ ಅಂತ ಔಷಧಿ ಕಂಡು ಹಿಡ್ತಾರಂತ 4 ಜನರಿಗೆ ಗೊತ್ತಾಗ್ತಂದ್ರೆ, ಬಾಂಬೆ ಅನ್ನಂಗಿಲ್ಲ, ದಿಲ್ಲಿ ಅನ್ನಂಗಿಲ್ಲ, ಕಲ್ಕತ್ತಾ ಅನ್ನಂಗಿಲ್ಲ, ಕೇರಳ ಅನ್ನಂಗಿಲ್ಲ, ಎಲ್ಲರೂ ಬಸ್ ಹಿಡ್ಕೊಂಡು ಮನೆ ಮನೆ ಬರ್ತಾರೆ. ಹಂಗ ನನ್ನ ಪ್ರಾಡಕ್ಟ್ ಚಲೋ ಇದ್ದಾಗ ನೀವ್ ಯಾಕ್ರಿ ಸಲ ಮಾಡ್ತೀರಿ ಮಂದಿಗೆ? ಬಟ್ ನೀವು ಸೆಲೆಕ್ಷನ್ ಮಾತ್ರ ಕರೆಕ್ಟ್ ಆಗಿ ಮಾಡ್ಕೊಂಡು ಅವ್ರಿಗೆ ಪ್ರಿಪರೇಷನ್ ಮಾಡ್ರಿ. ಇದು ಪ್ರಿಪರೇಷನ್ ಮಾಡೋದು ಇಂಪಾರ್ಟೆಂಟ್. ಪಾಯಿಂಟ್ ಕ್ಲಿಯರ್ ಆತ್ರಿ? ಸರಿಯಾದ ಮುಖ. ನಿಮಗ್ ಪ್ರಿಪರೇಷನ್ ಹೆಂಗಿರ್ಬೇಕಂದ್ರೆ, ಒಂದ್ ಮನಿಯೊಳಗ ಕಾಮಿ ಸಾಕ್ರಿ. ಕಾಮಿ ಹೆಂಗ್ ಕುಂತಿರ್ತೈತಿ, ಹಿಂಗ್ ಕುಂತಿರ್ತೈತಿ, ಅದನ್ನ ಗಪ್ ಹಾಕೊಂಡ್ ಕುಂತಿರ್ತೈತಿ ಸರ್. ತಾಸ್ ಗಂಟ್ಲೆ ಒಂದೇ ಕಡೆ ಕುಂತಿರ್ತಾವ್ ಸರ್. ಒಂದ್ ಬೆಳಗಿಂದ ಸಾಯಂಕಾಲ ಮಟ್ಟ ಒಂದೇ ಕಡೆ ಕುಂತಿರ್ತಾವ್. ಅದ್ರ ಮೂಮೆಂಟ್ ನೋಡಿ ಭಕ್ಕಂತ ಹೊಡಿತಾವ್. ಹಂಗ ನಾವು ಕಾಯ್ಕೊಂತ ಕುಂದಿರ್ಬೇಕು. ಪೇಷನ್ಸ್ ಇರ್ಬೇಕು ಮನುಷ್ಯನಿಗೆ.
ನಮ್ಮ ಮನೆಯೊಳಗೆ ಒಂದು ಬೆಕ್ ಸಾಕಿ 4 ವರ್ಷ ಆಯ್ತು. ಆ ಬೆಕ್ನಿಂದನು ಬಹಳ ಪಾಠ ಕಲ್ತೀನಿ ಸ್ವಾಮಿ ನಾನು. ಹೌದು. ನಮ್ಮ ಮನೆಯೊಳಗೆ ಸಾಕಿರ್ತಕ್ಕಂಥ ನಾಯಿಂದನು ಬಹಳ ಪಾಠ ಕಲಿಯೋದಿರ್ತೈತಿ. ನಾವಂತೂ ಮನುಷ್ಯರಿ ಸ್ವಾಮಿ, ಎಲ್ಲರಿಂದನೂ ಪಾಠ ಕಲಿಯೋದು ಬಹಳ ಇರ್ತೈತಿ. ನಿನ್ನ ನಮ್ಮ ಲೀಡರ್ ಒಬ್ಬರು ನನಗೊಂದು ಸಜೆಷನ್ ಕೊಟ್ರು. ಸರ್, ನೀವು ಆ ಮಾತಿನೊಳಗೆ ಹೆಂಡತಿದ ತಾಳಿ ಮಾರಿ 3,70,000 ಅದು ಒಂದು ಹೆಂಡತಿ ತಾಳಿ ಅನ್ನೋದು ನೀವು ಬೇಡ. ಹೌದು, ಅಕ್ಸೆಪ್ಟ್ ಮಾಡಿದೆ ನಾನು. ಹೌದು, ಅದು ಒಂದು ವರ್ಡ್ ತೆಗೆದ್ರೆ ನಮಗೇನಾಗಬೇಕೈತ್ರಿ? ಅಷ್ಟೇ. ಮನೇನ್ ಬಂಗಾರ ಅಂತ ಹೇಳೋನಲ್ಲ ಸರ್. ಅಷ್ಟೇ. ನೀವ್ ಯಾರೇ ನಾನು ಅದನ್ನ ಸಜೆಷನ್ ಕೊಟ್ರೆ ಬೇರೆ ಯಾರಲ್ಲ, ಚಂದ್ರಶೇಖರ್ ಅವರೇ. ಹೌದು, ಇದು ನನ್ನ ಕನಿತ ನಂದು ಒಬ್ಬಂದಲ್ಲ ಕಂಪನಿ. ಇಲ್ಲೇ ಸಕ್ಸಸ್ ಆದ್ರೆ ನಾ ಒಬ್ಬನ ಆಗಂದಿಲ್ಲ, ನನ್ನ ಜೊತೆಗೆ ನೀವು ಕೋರ್ಟ್ ಅರಬಪತಿ ತೆಗ್ತೀರಿ. ನಿಮ್ದೆಲ್ಲರದು ಅಧಿಕಾರ ಐತಿ. ಅಚಲ್ಕರ್ ಏನಾರು ತಪ್ಪು ಮಾಡಿದ್ರೆ, ಅಚಲ್ಕರ್ ಯಾಕೋ ಈ ವರ್ಡ್ ನಮಗೆ ಲೈಕ್ ಆಗ್ಲಿಲ್ಲ, ಅದನ್ನ ಡಿಲೀಟ್ ಮಾಡಿದ್ರೆ ಚಲೋ, ಇಲ್ಲ ಈ ವರ್ಡ್ ಅನ್ನ ಎಡಿಟ್ ಮಾಡಿದ್ರೆ ಏನು ಬೇಕಾದಂಗ ನೀವು ಸಜೆಷನ್ ಕೊಡ್ಬೋದು. ಯಾಕಂದ್ರೆ ನಿಮ್ಮೆಲ್ಲರದು ಸಹಕಾರ ಬೇಕು ನನಗೆ. ಹೌದು, ಪ್ರತಿಯೊಬ್ರು ಇಂಪಾರ್ಟೆಂಟ್ ಸರ್. ಒಬ್ಬೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಹೌದು, ಈಗ ಕುಂಬಾರ್ ಸಾಹೇಬ್ರ ಏಜ್ ಆಗೈತಿ, ಮಕ್ಕೊಂಡವ್ರು ಸರ್. ಅವ್ರ ತಲೆ ಸುಮ್ರ ಕೂದ ಬೆಳಗಾಗಿಲ್ಲ, ಅವ್ರ ಅನುಭವ ನಮ್ಗೆ ಬೇಕಾಗ್ತೈತಿ. ಕೆಲವೊಂದ್ ಜನ ಅಡ್ವೊಕೇಟ್ಸ್ ಇರ್ತಾರ. ಮೊನ್ನೆ ನಮ್ಮ ಒಬ್ರು ಫೋನ್ ಮಾಡಿದ್ರು, ಸರ್ ನಮ್ದು ಏನು ಡಾಕ್ಯುಮೆಂಟ್ ಇಲ್ಲಲ್ಲ. ಕೊನೆಗೆ ಅವ್ರಿಗೆ ಕೇಳ್ರಿಪ್ಪ, ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟ್ ನಾಲೆಜ್ ಐತಿ, ಅವ್ರ ಅಡ್ವೊಕೇಟ್ ಅಂತೀರಿ. ನೆಟ್ವರ್ಕ್ ಮಾರ್ಕೆಟ್ ನಾಲೆಜ್ ಐತಿ, ಅಡ್ವೊಕೇಟ್ ಗೊತ್ತಂದ್ರ ಆಮೇಲೆ ಕ್ರೌಡ್ ಫಂಡಿಂಗ್ ಗೊತ್ತೈತಿ. ಅವ್ರಿಗೆ ಕೇಳ್ರಲ್ಲ, ಅಚ್ಚಲ್ಕರ ನೀವು ಈ ಸೆಕ್ಷನ್ ಪ್ರಕಾರ ನಮಗ್ ಪ್ರಾಬ್ಲಮ್ ಆಗದೈತಿ. ಯಾಕಂದ್ರೆ ನೀವು ಫೇಲ್ ಆದ್ರೆ ನಾ ಫೇಲ್ ಆದಂಗ ನಂದು 100 ಕೋಟಿ ರೂಪಾಯಿ ನಿಂದಿರ್ತೈತಿ. ಅದಕ್ಕೆ ಈ ಸೆಕ್ಷನ್ ಪ್ರಕಾರ ಈ ಸರ್ಟಿಫಿಕೇಟ್ ತಗೊಳ್ಳೋದು ಚಲೋ, ಈ ಸೆಕ್ಷನ್ ಪ್ರಕಾರ ಈ ಡಾಕ್ಯುಮೆಂಟ್ ನೀವು ಮಾಡ್ಕೊಳ್ಳೋದು ಚಲೋ ಅಂತ ನನಗೆ ಅಡ್ವೈಸ್ ಮಾಡ್ರಿ, ನಾ ತಗೊಳಕ್ ರೆಡಿ ಇದೀನಿ. ಇದು ಓಪನ್ ಆಗಿ ಹೇಳತ್ತೇನೆ ಎಲ್ಲರಿಗೂ. ನಾಗೇಶ್ ಸಾಹೇಬ್ರ, ನೀವು ಹೇಳ್ರೇನ್ರಿ, ತಪ್ಪೇನಿಲ್ಲ. ಯು ಆರ್ ಎ ಪಾರ್ಟ್ ಆಫ್, ಯು ಆರ್ ಎ ನಾಟ್ ಎ ಡಿಸ್ಟ್ರಿಬ್ಯೂಟರ್, ಯು ಆರ್ ಎ ಪಾರ್ಟ್ ಆಫ್ ಕಂಪನಿ. ನಿಮಗೆ ಏನಾರೆ ಅಕಸ್ಮಾತ್ ಇಲ್ಲ ಸರ್ ಈ ಸೆಕ್ಷನ್ ಪ್ರಕಾರ ನಾಳೆ ನಮ್ಮ ಕಂಪನಿಗೆ ಏನಾದ್ರು ಪ್ರಾಬ್ಲಮ್ ಆಗತೈತಿ, ಅದಕ್ಕೆ ಆಗೋಕ್ಕಿಂತ ಮೊದ್ಲೇ ನೀವು ಇದನ್ನೊಂದು ಸರ್ಟಿಫಿಕೇಟ್ ತಗೊಂಡ್ರೆ ಚಲೋ, ಇದು ಒಂದು ನೀವು ಅಪ್ಲೈ ಮಾಡಿದ್ರೆ ಚಲೋ, ನನ್ ಗೈಡ್ ಮಾಡಿ ಸರ್, ತಪ್ಪೇನೈತಿ, ನಾನು ಅಕ್ಸೆಪ್ಟ್ ಮಾಡಕ್ ರೆಡಿ ಇದ್ದೀನಿ. ಅಡ್ವೊಕೇಟ್ ಸಾಹೇಬ್ರ ಮಾತಾಡ್ಬೇಕು. ನಾಗೇಶ್ವರ, ಅದೇ ಸರ್, ನಾ ಮನೆ ಸಮರ್ಥರ್ನು ಮಾತಾಡಿದ್ರು. ಹಾ ಇಲ್ಲ, ನಾನು ಅದು- ಕ್ಲಿಯರ್ ಆಗಿ ಹೇಳಾಕ್ತೀನಿ. ನಾನು ನೀವು ಕೇಳಿದ ಮೇಲೆ ಮತ್ತೆ ನಮ್ಮ ಇವ್ರಿಗೆ ನಾನು ನಮ್ಮ ಸಿ ಎ ಫೋನ್ ಮಾಡಿದೆ. ಅಲ್ಲೂ ನನಗೊಂದ್ ಯಾವ್ದಾರು ಸರ್ಟಿಫಿಕೇಟ್ ಕೊಡೋಲ್ಲ ಕೊಡ್ಸು ಅಂತ ನಾ ಕೇಳಿದೆ. ಅಣ್ಣ ನಮಗ್ ಸರ್ಟಿಫಿಕೇಟ್ ಬಹಳ ಬೇಕು, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಇನ್ನು ನಮಗ ಒಂದು ಇದ್ರ ಪೀರಿಯಡ್ ಇರ್ತೈತಿ, ಗ್ರೇಸ್ ಪೀರಿಯಡ್ ಅಂತ ಇರ್ತೈತಿ. ನಮ್ಮ ಕಂಪನಿ ಇನ್ನು ಗ್ರೇಸ್ ಪೀರಿಯಡ್ ಆಗೈತಿ. ಯಾಕಂದ್ರೆ ನಾ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂದ್ರು ಮಾರ್ಚ್ 31 ಮಟ್ಟ ಕಾಯ್ಬೇಕು, ಅಡ್ವಾನ್ಸ್ ಆಗಿ ಕೊಡಾಕ್ ಬರಂಗಿಲ್ಲ. ನಿಂದ ಯಾರ್ದೋ ಫೋನ್ ಬೇಕಂತ, ಒಂದೇ ನಿಮಿಷ ಸರ್. ಒಂದು ಪ್ಲಾನ್ ಮಾಡ್ಕೋಬಹುದು ಸರ್ ಕಂಪ್ನಿ. ಅಲ್ಲ, ಪ್ಯಾನ್ ಕಾರ್ಡ್ ಆಲ್ರೆಡಿ ಅಪ್ಲೈ ಮಾಡೇನಿ ಸರ್. ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೇನಿ. ಮಾಡ್ಕೊಂಡು ಒಂದು NGO ಟೈಪ್ ರಿಜಿಸ್ಟ್ರೇಷನ್ ಇಲ್ಲ ಇಲ್ಲ, ಮತ್ತೆ NGO ಆತಂದ್ರೆ ನನಗೆ ನೆಟ್ವರ್ಕ್ ಮಾರ್ಕೆಟ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ NGOದೊಳಗೆ ಏನೈತ್ರಿ, ಜೀರೋ ಪ್ರಾಫಿಟ್ ಇಲ್ಲ. ಅಕಸ್ಮಾತ್ ಡಿಸ್ಕಷನ್ ಮಾಡೋಣ, ಏನ್ ತಪ್ಪಿಲ್ಲ ಸರ್. ನೀವ್ ಏನಾರ ಹಿಂಗ ಇದ್ರ ಪ್ರಕಾರ ಬರ್ತಿತ್ತು ಅಂದ್ರೆ ನೀವು ನನಗೆ ಹೇಳ್ರಿ, ನಾನೇನ್ ಮಾಡ್ತೀನಿ ಅಂದ್ರೆ ನನಗೊಬ್ಬ ಲೀಗಲ್ ಅಡ್ವೈಸರ್ ಅದಾರ ಸರ್, ಕ್ರಿಮಿನಲ್ ಲಾಯರ್ ಅದಾರ, ಬಹಳ ಚಲೋ ಅದಾರ. ಅವ್ರ ಜೊತೆಗೆ ಆಮೇಲೆ ನಮ್ಮ CA ಜೊತೆಗೆ ಮಾತಾಡಿ ಹಂಗ ಬೇಕಂದ್ರೆ ಸರ್ ಒಂದ್ ಮಾತ್ರ ತಿಳ್ಕೊಡ್ರಿ, ನಾನು ನನ್ನ ಕಂಪನಿ 2075 ಮಟ್ಟನ ನಡೆಸ್ತೀನಿ. ನಾನು ಅಲ್ಲಿ ಮಟ್ಟ ನಾನು ಜೋತಿದ್ರು ಇರ್ಬೋದು, ಇಲ್ಲ ಅಂತ ಹೇಳಂಗಿಲ್ಲ. ಅದು ಕಂಪ್ನಿ ನಡೆಸ್ತಿರ್ತಾವ, ಡೀಲ್ ಹೇಳ್ತಿರ, ಅದ್ರ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಸರ್. ಒಂದು ಪ್ರಾಬ್ಲಮ್ ಏನಾಗ್ತದೆ ಸರ್, ಹೆವಿ ಅಮೌಂಟ್ ಟರ್ನ್ ಓವರ್ ಆಗ್ತಾವ ಸರ್. ಹೆವಿ ಅಮೌಂಟ್ ಟರ್ನ್ ಓವರ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಒಂದೇದು ಒಂದ್ ನಿಮಿಷ ಅಮೌಂಟ್ ಬಗ್ಗೆ ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಮಾರ್ಚ್ 31ನೇ ತಾರೀಕು ಡೆಡ್ ಲೈನ್ ಇಟ್ಟಿನಿ. ಮಾರ್ಚ್ 31ನೇ ತಾರೀಕು ಆದ್ಮೇಲೆ ನಾವು ಕ್ರಿಪ್ಟೋ ಕರೆನ್ಸಿ ಒಳಗೆ ಡೀಲ್ ಮಾಡ್ತೀವಿ. ಕರೆನ್ಸಿ ಒಳಗಲ್ಲ, ಕ್ರಿಪ್ಟೋ ಕರೆನ್ಸಿ. ಯಾವ್ದು ನಾವು BEP20 USDT BEP20 ಮಾಡ್ತೀವಿ. ನಮ್ಮ ಟ್ರಸ್ಟ್ ಅಂದ್ರೆ ಶೇರ್ ಇದ್ದಂಗ ಅಂತ ಕೊರ್ರಿ. ಶೇರ್ ನನ್ನ ಹತ್ರ 100 ಕೋಟಿ ಶೇರ್ ಐತಿ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಶೇರ್ ನ ಮಾರಿ ನಾ ಇಂಡಿಯನ್ ಮಾರ್ದಾಗ ನನಗೆ ಟ್ಯಾಕ್ಸ್ ಬರ್ತೈತಿ, ಹೊರತಾಗಿ ಶೇರ್ ಇದ್ದಾಗಲ್ಲ. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಹಿಂಗಾಗಿ ಬರಂಗಿಲ್ಲ. ನಾನು ಬಹಳ ವಿಚಾರ ಮಾಡಿ ಅದ್ರ ಬಗ್ಗೆ ಬಿಟ್ಬಿಡ್ರಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ ನಾನು ಎಲ್ಲದನ್ನು ಮಾಡ್ಕೊಳಕ್ತೀನಿ. ನೀವೇನ್ ಮಾಡ್ರಿ, ಪ್ರಿಪರೇಷನ್ ಮಾಡ್ರಿ. ಯಾರಿಗೆ ಸರಿಯಾದ ಟೈಮ್ ಬರ್ತಿದಿ ಆವಾಗ ನೀವು ಅವ್ರಿಗೆ ಕುಂದಿರ್ಸಿ, ಅಡ್ವಾನ್ಸ್ ಆಗಿ ಮಾಡಕ್ ಹೋಗ್ಬೇಡ್ರಿ. ಪಾಯಿಂಟ್ ಕ್ಲಿಯರ್ ಆತ್ರಿ ಎಲ್ಲರಿಗೂ? ಹೇಳ್ಬೋದು. ಹೇಳ್ರಿ ಸರ್, ಹೇಳಿ. ಹಲೋ ಸರ್, ಇವತ್ತು ನಾವು ಸ್ಟೇಡಿಯಂದಲ್ಲಿ ನಮ್ಮ ಬ್ಯಾನರ್ ಅಡಿಯಲ್ಲಿ ಒಂದು ಜಾತ್ರಾ ಮಹೋತ್ಸವದಲ್ಲಿ
ಫಿಲ್ಟರ್ ನೀರು ವಿತರಣೆ ಅಂತೇಳಿ ಮಾಡ್ಲತ್ತೀವಿ ಸರ್ ನಮ್ ಕಂಪ್ನಿ ಬ್ಯಾನರ್ ಹಾಕಿ. ಓಕೆ, ಅದು ನಾರಾಯಣ್ ಕುಮಾರ್ ಸರ್ ನಿಮ್ಮ ಕಂಪನಿ ಅಂದ್ರೆ ಯಾವುದು? ನಿಮ್ಮ ಕಂಪನಿ ಅಂದ್ರೆ ಯಾವುದು? ಗ್ಲೋಬಲ್ ವೆಲ್ತ್ ಮಾಡಬಹುದು, ಕ್ರಿಯೇಟರ್ಸ್ ಮಾಡಬಹುದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ಕ್ರೌಡ್ ಫಂಡಿಂಗ್ ಅದರೊಳಗೆ ಕ್ರೌಡ್ ಫಂಡಿಂಗ್ ಬರೋದಕ್ಕೆ ಏನು ಆಗುದಿಲ್ಲ, ಡೌಂಟ್ ವರಿ. ಓಕೆ, ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅಂತೇಳಿ Yes. ಸೇಡಂ Yes. ಗ್ರೂಪ್ ವತಿಯಿಂದ ಫಿಲ್ಟರ್ ನೀರು ವಿತರಣೆ ಅಂತೇಳಿ ಇವತ್ತು ಮಾಡ್ಲತ್ತೀವಿ ಸರ್ ನಾವು ಇವತ್ತು ಆಲ್ರೆಡಿ. ಮಾಡ್ರಿ ಸರ್, ಮಾಡ್ರಿ, ದೇವ್ರು ಒಳ್ಳೇದ್ ಮಾಡ್ಲಿ, ಮಾಡ್ರಿ. ಆಮೇಲೆ ಹೆದರಕ್ ಹೋಗ್ಬೇಡ್ರಿ. ಯಾವುದೇ ಕಾಂಪ್ಲಿಕೇಶನ್ ಬಂದ್ರು ನಾವು ಜೇನಿತಿ ನಾನು ಕ್ಲಿಯರ್ ಆಗಿ ಹೇಳಿನಿ, ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ತಗೊಂತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಚಲೋ, ಹಾ ಮುಂದ್ ಹೋಗನ್ರಿ. ಪ್ರಿಪರೇಷನ್ ಕ್ಲಿಯರ್ ಆತಲ್ಲ? ಸೆಕೆಂಡ್ ಪಾಯಿಂಟ್ ಪ್ರಿಪರೇಷನ್ ಕ್ಲಿಯರ್ ಆತು. ಯಾರಿಗೂ ಮುಖ ಕಂಡ ತಕ್ಷಣ ಅಲ್ಲಿ ಹೋಟೆಲ್ನಾಗ ಎಲ್ಲ ಸಿಕ್ಕಾಗ ಚಾ ಕುಡಿತಿರ್ತಾರ, ಆ ಜಾತ್ರೆ ಒಳಗ ಮಾಡಕ್ ಹೋಗ್ಬೇಡ್ರಿ. ಒಂದನೇದು. ಎರಡನೇದು, ದಯವಿಟ್ಟು ಪ್ಲಾನ್ ಅನ್ನ ಕೊಡ್ಬೇಕಾದ್ರೆ ಅವ್ರ ಅಂಗಡಿಗೆ ಹೋಗಕ್ ಹೋಗ್ಬೇಡ್ರಿ. ಏನು ಕಿರಾಣಿ ಅಂಗಡಿ ಇರ್ತೈತಿ, ಅವ್ನ್ ಬಹಳ ಬೀಜಿ ಇರ್ತಾನ ಸರ್, ಅವ್ನ್ ಬೀಜಿ ಹಂಗ ಇರ್ತಾನ್ರಿ, ರಾತ್ರಿ 12 ಗಂಟೆ ಬೀಜಿ ಇರ್ತಾನ. ಅಲ್ಲ ಸ್ವಾಮಿ, ಬೆಳಗಿಂದ ರಾತ್ರಿ 12 ಗಂಟೆ ಮಟ್ಟ ಬೀಜಿ ಇರ್ತಕ್ಕಂಥ ವ್ಯಕ್ತಿ ನಿಮ್ಗೆ ಯಾಕೈತಿ, ನಿಮ್ಗೆ ಎದಕ್ಕೆ ಯೂಸ್ ಆಗ್ತಾನೆ? ಬಿಟ್ಟು ಬಿಡ್ರಿ. ಏನೈತ್ರಿ ಚಂಗಿವ್ರೆ? ಅಲ್ಲ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಮಟ್ಟ ಬೀಜಿ ಇರ್ತಾನಂದ್ರೆ ನಿಮ್ಗೆ ಯಾವ ಕೆಲ್ಸಕ್ಕೆ ಬರ್ತಾನವ? ಪಾಲ್ತು ನನ್ ಮಗ, ಬಿಟ್ಬಿಡ್ರಿ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಇಲ್ಲೇ ಅಟ್ ಲೀಸ್ಟ್ ದಿನಕ್ಕೆ 1-2-3 ತಾಸು ನಮ್ ಜೊತೆಗೆ ಯಾರು ಸ್ಪೇರ್ ಮಾಡಕ್ ಇರ್ತಾರ ಅವ್ರು ಬೇಕು ನಮಗೆ. ಪಾಯಿಂಟ್ ಕ್ಲಿಯರ್ ಆತ್ರಿ? ಅಲ್ಲ, ನಾನ್ ಪ್ಲಾನ್ ಕೊಡಕ್ತೀನಿ. ಈಗ ನಮ್ ಚಂದ್ರಶೇಖರ್ ಅಂತ ತಿಳ್ಕೊಳ್ರಿ, ಅವ್ರದ್ದೊಂದು ಕಿರಾಣಿ ಅಂಗಡಿ ಐತಿ, ನಾನ್ ಪ್ಲಾನ್ ಕೊಡಕ್ತೀನಿ. ಇಲ್ಲೇ ಡೈಮಂಡ್ 11 ಆಗಿ ನೀವು ಮಾಡಿದ್ರೆ ಎಷ್ಟು ಬರ್ತದೆ ಸರ್? ಡೈಮಂಡ್ 11 ಆಗ 6 ಕೋಟಿ ಬರ್ತಿದೆ ಅಂತ ಹೇಳ್ತೀನಿ. ಆ ಒಂದು 60 ರೂಪಾಯಿ ಒಂದು ಚೆಕ್, ಒಂದು ಅರ್ಧ ಕಿಲೋ ಸಕ್ರಿ ತೊಗೊಳಕ್ ಬಂದಾನ, ಅವನಿಗೆ ಕೇರ್ ಮಾಡ್ತಾನಂದ್ರೆ ನನಗೆ ನಿಂದಿರಿಸಿ ಅವ್ನ ಕೇರ್ ಮಾಡ್ತಾನೆ, ಅವನಿಗೆ ಪ್ರೆಸೆಂಟೇಷನ್ ಕೊಡ್ತೀರಿ? ಹೌದು. ಆ ಪುಡ್ಗಿ ಕಟ್ಟಕ್ ಬಿಡ್ರಲ್ಲ, ಗುಡ್ಕ ಕೊಡಕ್ ಬಿಡ್ರಿ, ಅವನಿಗೆ ಅವನ ಅಂಗಡಿ ಮಾಡ್ಕೊಳಕ್ ಬಿಡ್ರಿ. ಅದು ತಪ್ಪಂತ ನಾವ್ ಹೇಳಂಗಿಲ್ಲ, ಆದ್ರೆ ನಮ್ಮ ಹೌದು. ಕಂಪನಿಗೆ ಅವನು ಸೆಟ್ ಆಗೋದಿಲ್ಲ. ಇದಕ್ಕೆ ಹೇಳುದು, ಎಲ್ಲಾರು ಎಲ್ಲಾ ಬಿಸ್ನೆಸ್ ಗೆ ಸೆಟ್ ಆಗಂಗಿಲ್ಲ. ಯಾರು ಸೆಟ್ ಆಗ್ತಾರ ಅವ್ರಿಗೆ ಕರೀರಿ. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ನನ್ನ ಪಾಯಿಂಟ್ ಇಷ್ಟೇ. ನನ್ನ ಹತ್ರ ನೋಡ್ರಿ, ಟ್ರಯಲ್ ಅಂಡ್ ಎರರ್ ಅಷ್ಟು ಟೈಮ್ ಇಲ್ಲ. ಆಲ್ರೆಡಿ ನನಗೆ 56 ವರ್ಷ ರೀ. ಇನ್ನು 4 ವರ್ಷದೊಳಗೆ ನಾನು ಏನೋ ಲೈಫ್ ಸೆಟ್ಲ್ ಮಾಡ್ಕೋಬೇಕಂತ ಮಾಡ್ಬೇಕು. ಆಮೇಲೆ ಎಲ್ಲಂದ್ರೆ ಹಿಂಗ ಕುಂದ್ರಬೇಕು, ನಾವು ಸತ್ತು ಹೋಗ್ಬಿಡ್ತೀವಿ ನಾವು. ಜನ ದುಡ್ಡಿಲ್ಲ ಅಂತ ಇರಂಗಿಲ್ಲ ಸ್ವಾಮಿ. ಆಮೇಲೆ ನಾ ಮಾಡ್ತೀನಿ ಅಂದ್ರೆ ಕೆಲಸ ಇರಂಗಿಲ್ಲ. ನಾ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿಗಳದ್ದು ಪ್ರಾಬ್ಲಮ್ ಏನೈತಿ, ದುಡ್ಡಿಲ್ಲ ಅಂತಲ್ಲ, ಅವ್ರಿಗೆ ಮಾಡಕ್ಕೆ ಕೆಲಸ ಏನಿರಂಗಿಲ್ಲ. ಅವ್ರು ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಹಿಂಗ ಒದ್ದಾಡ್ತಾರಲ್ಲ, ಈ ಕಡೆ ಫ್ಯಾಮಿಲಿ ದೂರ ಇರ್ತೈತಿ, ಈ ಕಡೆ ಮಾಡಕ್ಕೆ ಕೆಲಸ ಇರಂಗಿಲ್ಲ, ಈ ಕಡೆ ಲಿಮಿಟೆಡ್ ದುಡ್ಡು ಇರ್ತೈತಿ, ಏನು ಮಾಡಕ್ ಬರಂಗಿಲ್ಲ. ಅವ್ರು ಎಷ್ಟು ಒಳಗಡೆ ನೊಂದ್ಕೊಳ್ತಾರ ನಿಮಗೇನ್ ಗೊತ್ತು ಸರ್? ಕೇಳಿ ನೋಡಿ, ರಿಟೈರ್ಮೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಕಷ್ಟ ಏನಂತ. ಖಂಡಿತ ಹೇಳ್ಕೊಳಲ್ಲ ಅಷ್ಟೇ, ಹೇಳ್ಕೊಳಕ್ ಬರಂಗಿಲ್ಲ. ಅಂತ ರಿಟೈರ್ಡ್ ಆಗಿರ್ತಕ್ಕಂಥ ವ್ಯಕ್ತಿ ಕರ್ಕೊಂಡು ಬರೀಲೆ, ದಿನ ಪ್ರೆಸೆಂಟೇಷನ್ ಕುಂದಿಸ್ರಿ. ಅವ್ರೊಂದು ವೈನತೆ ಆಕ್ಟಿವಿಟಿ ಇರ್ತೈತಿ, ಅವ್ರಿಗಂತೂ 2-3 ಸಾವಿರ ರೂಪಾಯಿ ಏನು ದೊಡ್ಡದಲ್ಲ. ಇಲ್ಲಿ ಬರ್ತಾರ, ಆಕ್ಟಿವಿಟಿ ಮಾಡ್ತಾರ, ಅವ್ರು ಇರ್ತಕ್ಕಂಥ ಅನುಭವ ಆನ್ಲೈನ್ ಒಳಗೆ ಎಲ್ಲಿ ಓಡಾಡಬೇಕಾಗಿಲ್ಲ ಸರ್. ಇದಕ್ಕಿಂತ ಚಲೋ ಪ್ಲಾಟ್ಫಾರ್ಮ್ ಆಗ ಯಾರಿಗೈತಿ? ಏನಂತೀರಿ? ಎಸ್ ಅಂತೀರಿ, ಅಂತಿರು? ಎಸ್ ಸರ್. ಕರೀರಿ. ಓಕೆ, ಡನ್. ಚಲೋ ಮುಂದೆ ಹೋಗೋಣ. ಪ್ರಿಪರೇಷನ್ ಕ್ಲಿಯರ್ ಆತಲ್ಲ? ಎಸ್ ಸರ್. ಹಾ, ಚಲೋ. ಪ್ರಿಪರೇಷನ್ ಕ್ಲಿಯರ್ ಆದ್ಮೇಲೆ ಮುಂದೆ ಪ್ರೆಸೆಂಟೇಷನ್. ಪಾರ್ಟ್ ಕ್ಲಿಯರ್ ಆತ್ರಿ? ಮುಂದಿನ ಬರ್ಕೊಳ್ರಿ. ಈಗ ಪ್ರಿಪರೇಷನ್ ಆದ್ಮೇಲೆ ಮುಂದಿನ ಪ್ರೊಸೆಸ್ ಏನು? ನೀವೆಲ್ಲಾ ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಮಾಡುದು. ಪ್ರಿಪರೇಷನ್ ಮಾಡಿ ಯಾರಿಗೆ ನೀವು 1 ದಿನ 2 ದಿನ ಟೈಮ್ ತಗೊಳ್ರಿ ಪ್ರಿಪರೇಷನ್ ಮಾಡುದು. ಪ್ರಿಪರೇಷನ್ ಮಾಡಿದ್ಮೇಲೆ ಮುಂದೆ 3ನೇ ಪಾಯಿಂಟ್ ಪ್ರೆಸೆಂಟೇಷನ್. ಪಾರ್ಟ್ ಕ್ಲಿಯರ್ ಆತ್ರಿ? ಎಸ್ ಸರ್. ಯಾರು ಕೊಡ್ತಾರೆ ಪ್ರೆಸೆಂಟೇಷನ್? ಅಚಲ್ ಕರೆಕ್ಟ್ ಕೊಡ್ಬೇಕಂತ ಏನಿಲ್ಲ. ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ, ನೀವು ಇದಕ್ಕೆ ABC ಅಂತ ನಮ್ ಜಪಾನ್ ಲೆಪ್ನೊಳಗೆ ಹೇಳ್ತಿದ್ದು, ಅದನ್ನ ಹೇಳ್ತೀನಿ. ಎ ಅಂದ್ರೆ ಕಂಪನಿ ಅಥವಾ ಸೀನಿಯರ್. ಬಿ ಅಂದ್ರೆ ನೀವು ಯಾರಿಗೆ ಕರ್ಕೊಂಡ್ ಬಂದ್ರಿ ಇಂಟ್ರೊಡ್ಯೂಸರ್. ಸಿ ಅಂದ್ರೆ ಕಸ್ಟಮರ್. ನಿಮ್ ಕೆಲಸನು ನೀವು ಬಿ ಅಂತ ತಿಳ್ಕೊಳ್ರಿ. ನಿಮ್ ಕೆಲಸ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಹೆಂಗ್ ಮಾಡ್ಬೇಕಂದ್ರೆ, ಇಲ್ಲೇ ಮೊದಲ ನೀವೇನು ಸಿ ಇರ್ತಾರಲ್ಲ, ಇದು ಕಸ್ಟಮರ್ ಅಂತ ತಿಳ್ಕೊಳ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಹಾ ಸರ್. ನೀವು ಕಸ್ಟಮರ್ಗೆ ಕಂಪನಿಗೆ ಭೇಟಿ ಮಾಡಿಸೋಕ್ಕಿಂತ ಮೊದಲೇ, ಈಗ ಕಸ್ಟಮರ್ ಅಂದ್ರೆ ಇದು ಕಂಪನಿ ಅಂದ್ರೆ ಕಂಪನಿ ಓನರ್ ಇರ್ಬೇಕಂತೇನಿಲ್ಲ. ಯಾರ್ ಪ್ರೆಸೆಂಟೇಷನ್ ಕೊಡ್ತಾರೋ ಹಿ ಈಸ್ ಆಲ್ಸೋ ಈಕ್ವಲ್ ಟು ಕಂಪನಿ. ಈ ಕಸ್ಟಮರ್ಗೆ ನೀವು ಕಂಪನಿಗೆ ಭೇಟಿ ಮಾಡಿಸ್ಬೇಕಂದ್ರೆ ಈ ವ್ಯಕ್ತಿ ಬಗ್ಗೆ ಹೈಲೈಟ್ ಮಾಡಿ ಹೇಳ್ಬೇಕು, ಈ ವ್ಯಕ್ತಿ ಬಗ್ಗೆ ಅಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್.
ಎಷ್ಟೋ ಜನ Preparation. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಸರ್ ಇವ್ರ ಹೆಸರು ನಾಗೇಶ್ ಮಿಟ್ಟಿ ಅಂತ ಕೊಡು. ಕರೆಕ್ಟ್ ಆಗಿ ನಾನು ಒಂದ್ ನಿಮಿಷ ಹೊರಗೆ ಬರ್ತೀನಿ. ಈಗ ನೋಡ್ರಿ, ಈಗ ನಾನು ಭೇಟಿ ಮಾಡ್ತೀನಿ ಚಂದ್ರಶೇಖರ್ ಅವರೇ, ನೀವು ನನ್ನ ಸೀನಿಯರ್ ಇಟ್ಟುಕೊಡ್ರಿ. ನಾನು ಇವ್ರು ನಮ್ಮ ಪ್ರವೀಣ್ ಕುಮಾರ್ ಇಚ್ಚಂಗಿ ಅಂತ ಕೊಡ್ರಿ, ನಮ್ಮ ನಾಗೇಶ್ ಇವ್ರು ಅಡ್ವೊಕೇಟ್ ಸರ್, ಇವ್ರು ಅಡ್ವೊಕೇಟ್ ಆಗಿದ್ದಕ್ಕೆ ಇವ್ರಿಗೆ ನೀವು ಕರೆಕ್ಟ್ ಆಗಿ ಪ್ರೆಸೆಂಟೇಶನ್ ಕೊಟ್ರೆ ಇಡೀ ಶೇಡನ್ ಆಗಿದ್ದಂತ ಎಲ್ಲಾ ಅಡ್ವೊಕೇಟ್ ನಮ್ ಕೆಳಗಡೆ ಬರ್ತಾರ್ರಿ. ಇಂಥವೆಲ್ಲ ಪಾಲ್ತು ಕೆಲಸ ಮಾಡಕ್ ಹೋಗ್ಬೇಡ್ರಿ. ನೀವು ಹೈಲೈಟ್ ಮಾಡ್ಬೇಕಾಗಿದ್ದು ಚಂದ್ರಶೇಖರ್ ಅವ್ರಿಗೆ. ಸ್ವಾಮಿ ಯಾರು ನಾಗೇಶ್ವರ, ನೀವ್ರು ನಮ್ಮ ಮುಂದೆ ಅದ್ರ ನೋಡ್ರಿ, ಅಲ್ಲಿ ಕೂತಾರಲ್ಲ ಅವ್ರು ಚಂದ್ರಶೇಖರ್ ಅಂತ. ಅಂತಿಂತ ವ್ಯಕ್ತಿ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವರು ಈ ಕಂಪ್ನಿ ಒಳಗೆ ಡೈಮಂಡ್ ಅದಾರ, ಅವ್ರು ಗೋಲ್ಡ್ ಅದಾರ. ಸರ್ ಈ ವ್ಯಕ್ತಿದು ಇಷ್ಟು ನಾಲೆಜ್ ಐತಲ್ಲ, ಆ ವ್ಯಕ್ತಿ ಹೇಳ್ದಂಗೆ ನಾವು 100% ಕೆಲಸ ಮಾಡ್ತೀನಿ ನಿಜ ಅಂತಂದ್ರೆ ನಮ್ಮ ಜೀವನದೊಳಗೆ ನಾವು ಕರೋಡಪತಿ ಅಲ್ಲ ಅರಬಪತಿ ಆಗ್ತಕ್ಕಂಥ ಚಾನ್ಸ್ ಐತಿ. ಅದಕ್ಕೆ ದಯವಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡ್ರಿ. ಅಲ್ಲಿ ಹೋದಾಗ ಕರೆಕ್ಟ್ ಆಗಿ ಕೇಳ್ರಿ, ಪೇಪರ್ ಪೆನ್ ಇದ್ರೆ ನೋಟ್ ಡೌನ್ ಮಾಡ್ಕೊಡ್ರಿ. ಮೊದಲು ಪ್ರಿಪರೇಷನ್ ಮಾಡ್ಬೇಕು, ಹಂಗ ಕರ್ಕೊಂಡು ಹೋಗ್ಬಾರ್ದು. ಖಂಡಿತ ಸರ್. ಅಕಸ್ಮಾತ್ ಉಲ್ಟಾ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ ಸರ್, ಇವ್ರು ಚಂದ್ರಶೇಖರ್ ಯಾರು, ಇವ್ರು ಚಂದ್ರಶೇಖರ್ ಸರ್, ಇವ್ರು ನಾಗೇಶ್ ಅಂತ, ಇವ್ರು ಅಡ್ವೊಕೇಟು ಸೇಡ್ ಮತ್ತು ದೊಡ್ಡ ಫೇಮಸ್. ಇವ್ರು ಬಂದು ನಮ್ದ ಅವ್ರ ಏನ್ ಮಾಡ್ತಾರ ಗೊತ್ತಿದ್ದೇನ್ರಿ ಸರ್, ಟೈಮ್ ಭಾಳ ಇಲ್ಲ ನನ್ನ ಹತ್ರ, ಪಟಾಪಟ್ ಏನೈತೆ ಹೇಳದ್ ಹೇಳ್ರಿ. ಉಲ್ಟಾ ನಮಗ್ ಡಾಮಿನೇಟ್ ಮಾಡ್ತಾರ. ಇಲ್ಲೇ ನನಗ್ ಡಾಮಿನೇಟ್ ಮಾಡ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಬೇಡ, ನನ್ನ ಜೊತೆಗೆ ಹೆಗಲಿಗೆ ಕೈ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕು. ನಮಗ್ ಆರ್ಡರ್ ಮಾಡಿರ್ಬೇಕೇನ್ರಿ? ಚಂದ್ರಶೇಖರ್ ಅವ್ರೆ, ನಾನಲ್ಲೇ ಬೆಂಗಳೂರಿಗೆ 4 ಜನ ಅದಾರ, ಅಡ್ರೆಸ್ ಕೊಡ್ತೀನಿ, ಫೋನ್ ಮಾಡಿರ್ತೀನಿ, ಹೋಗ್ರಿ. ಇಲ್ಲೇ ನಾವು ಲೀಡರ್ಸ್ ಹಮಾಡ್ರಲ್ಲ, ಪೊಲೀಸ್ ನೌಕರಿ ಇದು. 420 ಅಲ್ಲಿ ಹೋಗಲೆ, ಅಲ್ಲಿ ಹೋಗಿ ಅವ್ನಿಗೆ ಕರ್ಕೊಂಡ್ ಬಾ, ಇಲ್ಲಿ ಹೋಗಲೆ, ಇಲ್ಲಿ ಕರ್ಕೊಂಡ್ ಬಾ. ನಾವು ಪೊಲೀಸ್ ನೌಕರಿ ಮಾಡಕ್ ಬಂದಿಲ್ಲ, ನಾವು ಲೀಡರ್ಸ್ ಇಲ್ಲೇ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಅದು ಹೇಳ್ರಿ. ಕೆಳಗಡೆ ಬರೆದಿರೋದು ಪ್ರೆಸೆಂಟೇಶನ್ ಅಂತ ಮತ್ತೆ ಪ್ರಿಪರೇಷನ್ ಮತ್ತೆ ಆಗಿದೆ. ಪ್ರಿಪರೇಷನ್ ಆಗೈತಿ, ಪ್ರೆಸೆಂಟೇಶನ್ ಅಂತ ಮಾಡ್ಬೇಕು. ನೋ ಪ್ರಾಬ್ಲಮ್. ಚಲೋ, ಅದು ಪ್ರಿಪರೇಷನ್ ಅಲ್ಲ ಪ್ರೆಸೆಂಟೇಶನ್. ಸ್ಪೆಲ್ಲಿಂಗ್ ಏನಾರ ಬರೆಯೋದ್ರೊಳಗೆ ಏನಾರ ತಪ್ಪಾಗಿರ್ಬೋದು, ಮೊದಲ ಅದನ್ನ ಎಡಿಟ್ ಮಾಡೋಣ, ಆಮೇಲೆ ಮುಂದೆ ಹೋಗೋಣ. ಓಕೆ ಚಲೋ. ಒಂದ್ ನಿಮಿಷ ಇರ್ತಾವ ಕೆಲಸ ಏನಾರ ಟೈಪಿಂಗ್ ನಾಗ ನಾವು ಪ್ರಿಪರೇಷನ್ ಆಗಿತ್ತು. ಹೌದು, ಪಾಯಿಂಟ್ ಕ್ಲಿಯರ್ ಆತ್ರಿ? ಪ್ರಿಪರೇಷನ್ ಅನ್ನ ಮತ್ತು ಇದು ಈ ಕರೆಕ್ಟ್ ಆಯ್ತು. ಎಸ್ ಪ್ರೆಸೆಂಟೇಶನ್ ಕ್ಲಿಯರ್ ಆತಲ್ರಿ? ನಿಮ್ಮ ಕೆಲಸ ಏನಪ್ಪಾ ಅಂದ್ರೆ ಪ್ರಿಪರೇಷನ್ ಮಾಡಿ ಮುಂದೆ ನಮ್ಮ ಹತ್ರ ಬಿಡೋದು ಅಷ್ಟೇ ಕೆಲಸ. ಆಮೇಲೆ ನಮ್ಮ ಹತ್ರ ಬಿಡಕ್ಕಿಂತ ಮೊದಲೇ ಯಾರಿಗೆ ಹೈಲೈಟ್ ಮಾಡ್ಬೇಕು? ನಮಗೆ ಅಂದ್ರೆ ಪ್ರೆಸೆಂಟೇಶನ್ ಯಾರು ಕೊಡ್ತಾರ ಅವ್ರಿಗೆ ಹೈಲೈಟ್ ಮಾಡ್ಕೋ. ಪ್ರೆಸೆಂಟೇಶನ್ ಕೊಡ್ತಕ್ಕಂಥ ವ್ಯಕ್ತಿಗೆ ಎಷ್ಟು ಹೈಲೈಟ್ ಮಾಡ್ತೀರಿ ಅಷ್ಟು ಒಳ್ಳೇದು. ಬಂಡಲ್ ಹೊಡ್ಯಾಕ್ ಹೋಗ್ಬೇಡ್ರಿ. ಮತ್ತೆ ನೀವು ಡ್ರಾಮಾ ಮಾಡಾಕ್ತೀರಿ ಅಂತ ಕಾಣಬಾರ್ದು. ಮತ್ತೆ ನೀವು ಡ್ರಾಮಾ ಮಾಡಾಕ್ತೀರಿ ಅಂತ ಒಂದ್ ಸರಿ ಕಂತು ಜೀರೋ, ಅಲ್ಲಿ ಟೋಟಲಿ ಜೀರೋ ಆಗ್ಬಿಡ್ತೀರಿ. ಡ್ರಾಮಾ ಮಾಡ್ಕೋಬೇಡ್ರಿ. ನಮ್ಮಲ್ಲಿ ಡ್ರಾಮಾ ಮಾಡೋದ್ ಕಂಪನಿ ನಮ್ಗೆ ಏನ್ ಜरूरत ಐತ್ರಿ? ಅಗತ್ಯನೇ ಇಲ್ಲ. ನನ್ನ ಕಂಪನಿಯೊಳಗೆ ಡ್ರಾಮಾ ಮಾಡೋದ್ ಅಗತ್ಯಕತೆ ಏನೈತಿ? ಇಲ್ಲ. ಬಿಂದಾಸ್ ಆಗಿ ಮಾಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ. ಈಗ ಮುಂದೆ ಪ್ರೆಸೆಂಟೇಶನ್ ಏನೈತಿ? ಒಂದ್ ಮಾತ್ರ ತಿಳ್ಕೊಡ್ರಿ, ನನ್ನ ಕೆಲಸದ ಬಗ್ಗೆ ಅಟಿಟ್ಯೂಡ್ ಅಂತಾರ ಕರೀರಿ. ಸೊಕ್ಕಂತೂ ಅಲ್ಲ, ನನಗೆ ಸೊಕ್ಕಂತೂ ಇಲ್ಲ. ಯಾಕಂದ್ರೆ ನಾನು ಪ್ರತಿ ಸರಿ ಅವಾಗ ಹೇಳ್ತೀನಿ, ಪ್ರಭು ಏನಂತ ಹೇಳ್ತೀನಿ ನಾನು, ಇಚ್ಚಂಗಿಯವ್ರೆ, ದೇವ್ರು ನನ್ನ ಶರ್ಟಿಗೆ ಕಾಲರ್ ಹೊಲ್ದಿಲ್ಲ. ಏನ್ ಸರ್ ಇದರ ಅರ್ಥ? ನಾಗೇಶ್ವರ ಲೈನ್ ಮೇಲೆ ಇದ್ರೆ ಮಾತಾಡ್ರಪ್ಪ. ದೇವ್ರು ನನ್ನ ಶರ್ಟಿಗೆ ಕಾಲರ್ ಹೊಲ್ದಿಲ್ಲ, ಏನಿದ್ರ ಅರ್ಥ? ಚಂದ್ರಶೇಖರ್ ಅವರು ಏನ್ ಅರ್ಥ? ಅಂದ್ರೆ ಅಹಂ ಅನ್ನೋದು ಇಲ್ಲ. ನಾನು ಪಬ್ಲಿಕ್ ನೊಳಗೆ ಹೇಳ್ಕೊಂಡೆ, ನಿನ್ನೆ ಚಂದ್ರಶೇಖರ್ ಅವರು ಈ ವರ್ಡ್ ಯಾಕೋಡಿಸಿಲ್ಲ, ಇದನ್ನ ತಿದ್ಕೊಂಡ್ರೆ ಚಲೋ ಅಂತ. ತಿದ್ಕೊಳಕ್ ನಿಮ್ಮ ಪಬ್ಲಿಕ್ ನಾಗ ಹೇಳಿದ್ನಲ್ಲ, ಚಂದ್ರಶೇಖರ್ ಅವ್ರು ಫೋನ್ ಮಾಡಿದ್ರು, ಅದನ್ನ ತಿದ್ಕೊಂತೇನೆ ಅಂತ ಹೇಳಿನಿ. ನಾಗೇಶ್ವರಿಗೆ ಹೇಳಿದೆ, ನನಗಂತೂ ಗೊತ್ತಾಗ್ತಿದ್ದಿಲ್ಲ. ನಿಮ್ಗೇನಾರ ಈ ಸೆಕ್ಷನ್ ಪ್ರಕಾರ ಈ ಡಾಕ್ಯುಮೆಂಟ್ ತಗೋಬೇಕಾದ್ರೆ ಹೇಳ್ರಿಪ್ಪ. ಇದಕ್ಕಂತಾರ. ಇದಕ್ಕೇನಂತಾರ ಸರ್? ಏನ್ ವರ್ಡ್ ಯೂಸ್ ಮಾಡ್ತೀನಿ ನಾನೀಗ? ಏನ್ ವರ್ಡ್ ಯೂಸ್ ಮಾಡಿದ್ರಿ? ಈಗ ಪ್ರೆಸೆಂಟೇಶನ್ ಕೊಡ್ತಕ್ಕಂಥ ವ್ಯಕ್ತಿದು ಕರೆಕ್ಟ್ ಆಗಿ ಈ ಪ್ರಕಾರ ನೀವು ಪ್ರಿಪರೇಷನ್ ಮಾಡಿದ್ರೆ ನಮ್ಮ ಕಡೆ ತಿಳ್ಕೊಡ್ರಿ. ನನ್ನ ಕೆಲಸದ ಮೇಲೆ ನನಗೆ ಇಷ್ಟು ವಿಶ್ವಾಸ ಐತಲ್ಲ, ನೀವು 10 ಜನರಿಗೆ ಕರ್ಕೊಂಡು ಬಂದು ಕೂತ್ರೆ 9 ಜನ ಡೆಫಿನೆಟ್ಲಿ ಜಾಯಿನ್ ಆಗ್ತಾರ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ಯಾಕಂದ್ರೆ ಇಲ್ಲಿ ಅಚಲ್ಕರ್ ಯಾವತ್ತು ಸುಳ್ಳು ಮಾತಾಡಂಗಿಲ್ಲ, ಖಡಾಖಡಿ ಮಾತಾಡ್ತಾನ. ಮತ್ ಇಷ್ಟು ಖಡಾಖಡಿ ನೀವು ಅವ್ರ ಮನೆಗೆ ಹೋಗಿ ಪ್ರೆಸೆಂಟೇಶನ್ ಕೊಟ್ಟಾಗೂ ಮಾತಾಡ್ತಿರ್ಲ, ಗೊತ್ತಿಲ್ಲ ಏನಂತೀರ ಸಂತಿರ್ನು ಅಂತಿರು. ಆಮೇಲೆ ಇಲ್ಲಿ ಫುಲ್ ಇನ್ಫಾರ್ಮೇಶನ್ ಸಿಗ್ತೈತಿ.
ಯಾಕಂದ್ರೆ ಪ್ರೆಸೆಂಟೇಶನ್ ಕೊಡೋ ವ್ಯಕ್ತಿನಲ್ಲ ಮಾರ್ಕೆಟಿಂಗ್ ಪ್ಲಾನ್ ಡಿಸೈನ್ ಮಾಡಿದ್ದು. ಪ್ರೆಸೆಂಟೇಶನ್ ಕೊಡೋ ವ್ಯಕ್ತಿನಲ್ಲ 30 ವರ್ಷ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಹಗಲು ಅನ್ನಿಲ್ಲ, ರಾತ್ರಿ ಹಂಗಿಲ್ಲ, ಕಲ್ಲು ಅನ್ನಿಲ್ಲ, ಮುಳ್ಳು ಅನ್ನಿಲ್ಲ, ಕಷ್ಟ ನೋಡಿಲ್ಲ, ಎಲ್ಲದನ್ನು ಅನ್ಭೋಕ್ಷನಲ್ಲ. ಅದಕ್ಕೆ ಹೇಳತ್ತೀನಿ ನಾವು. ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ ಸರ್? ಎಸ್ ಸರ್. ಚಲೋ, ಪ್ರೆಸೆಂಟೇಶನ್ ಮುಗಿತಾ? ಈಗ ನೀವು 10 ಜನ ಎಂತರಿಗೆ ಆರಿಸ್ಬೇಕಂತ ಮಾಡಿದ್ರಿ, ಪ್ರಿಪರೇಷನ್ ಮಾಡಿದ್ರಿ, ನನ್ನ ಹತ್ರ ಕರ್ಕೊಂಡ್ ಬಂದ್ರಿ. ಈ ಪ್ರಕಾರ ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿ ಕರ್ಕೊಂಡ್ ಬಂದ್ರೆ ಈಗ ನೀವ್ ಹೇಳ್ರಿ 10 ಜನಕ್ಕೆ 10 ಜನನು ಜಾಯಿನ್ ಆಗ್ತಾರ. ಆದ್ರೂ ಮನುಷ್ಯ ಯಾರು ಪರ್ಫೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದು ಮೈನಸ್ ಮಾಡಿ ನಾನು. ಪಾಯಿಂಟ್ ಕ್ಲಿಯರ್ ಆತಲ್ಲ ಸರ್? ಹೋಗ್ಲಿ, 10 ಜನ ಬೇಡ ಸರ್, ನಮ್ಗ 5 ಜನ ಜಾಯಿನ್ ಆದ್ರೂ ನನಗ್ ಬೇಕಾಗಿದ್ದ 4 ಜನ ಅಷ್ಟೇ ಅಲ್ಲ. ಏನೈತಿರಿ ಸುಧಾಕರ್ ಸಾಹೇಬ್ರೆ? ನೀವು ಸ್ವಲ್ಪ ನಮ್ ಜೊತೆಗೆ ಇರ್ಬೇಕು, ಹಂಗ ಸುಮ್ನ ನೀವು ಕುಂದ್ರಬಾರ್ದು. ಸುಧಾಕರ್ ಎಲ್ಲದಾರ? ಸುಧಾಕರ್ 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 ಅವ್ರೆ ಎಲ್ಲದಾರ? ನೀವು ಹಂಗ ಸುಮ್ನೆ ಕುಂದ್ರಂಗಿಲ್ಲ ಯಾದಗಿರಿ ಸಾಹೇಬ್ರೆ. ಸುಧಾಕರ್ ಗೌಡ್ರೆ ಮೈಕ್ ಆನ್ ಮಾಡ್ಕೊಡ್ರಿ. MAA ಸುಧಾಕರ್ ಮೈಕ್ ಆನ್ ಮಾಡ್ಕೋಬೇಕ್ರಿ. ಚಲೋ, ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಂದ್ರಶೇಖರ್ ಅವ್ರೆ ಪಾಯಿಂಟ್ ಕ್ಲಿಯರ್ ಆಯ್ತು? ಏನೇನ್ ಆತ ಈಗ ಇಲ್ಲಿ ಮಟ್ಟ ನಾವ್ ಏನೇನ್ ಕಲಿತೀವಿ ಎಲ್ಲಾರು ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಮೊದಲ ಏನೇನ್ ಕಲಿತೀವಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀವಿ ನಾವು. ಇಲ್ಲಿ ಮಟ್ಟ ನಾವ್ ಏನೇನ್ ಕಲಿತೀವಿ? ಮೊದಲನೇದ್ದು ಎಲ್ಲಿತ್ರಿಪ್ಪ ಅದು? ಮೊದಲನೇದ್ದು ಏನಂತ ಕಲಿಸ್ತಾರ? ಮೊದಲನೇದ್ದು ಸೆಲೆಕ್ಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಮೊದಲನೇದು ಸೆಲೆಕ್ಷನ್ ಕ್ಲಿಯರ್ ಆಯ್ತು. ಮೊದಲನೇದು ಸೆಲೆಕ್ಷನ್, ಈ 6 ಪಾಯಿಂಟ್ ಇರ್ತಕ್ಕಂತ 10 ಜನರಿಗೆ ಸೆಲೆಕ್ಟ್ ಮಾಡಿದೆ ಮೊದಲನೇದು ಸೆಲೆಕ್ಷನ್. 10 ಜನರಿಗೆ ಏನ್ ಮಾಡ್ಬೇಕು? ಆಗಿಂದ ಆಗಲ್ಲ, ನೀವು ಟೈಮ್ ಅನ್ನು ನೋಡ್ಕೊಂಡು ಮೊಮೆಂಟ್ ನೋಡ್ಕೊಂಡು ಪ್ರತಿದಿನ 1 ತಪ್ಪಿದ್ರೆ 2 ಜನರಿಗೆ ಏನ್ ಮಾಡ್ಬೇಕು? ನೀವು ಕರೆಕ್ಟ್ ರೆಡಿ ಮಾಡ್ಕೊಂಡು ಮುಂದೆ 3ನೇದೇನು ಪ್ರೆಸೆಂಟೇಶನ್ ಕೊಡೋದನ್ನ ನೀವು ಕೆಲಸ ಮಾಡ್ಬೇಕು. ಪಾಯಿಂಟ್ ಕ್ಲಿಯರ್ ಆತಲ್ರಿ? ಎಸ್ ಸರ್. ಈಗ ಪ್ರೆಸೆಂಟೇಶನ್ ಕೊಟ್ಟ ಮೇಲೆ ಏನ್ ಮಾಡ್ತಾರ? ನೀವು 10 ಜನರಿಗೆ ಕರ್ಕೊಂಡ್ ಬಂದ್ ಕುಂತ್ರೆ 9 ಜನ ಏನ್ ಮಾಡ್ತಾರ? ಜಾಯಿನ್ ಮಾಡ್ತಾರೆ ಅಂತಿದೆ. ಜಾಯಿನ್ ಆದ ಮೇಲೆ ಏನ್ ಮಾಡ್ಬೇಕು? ರಿಪಿಟೇಷನ್. ಪಾಯಿಂಟ್ ತಿಳ್ಕೊಡ್ರಿ, ನೀವು 4 ಜನ ಜಾಯಿನ್ ಮಾಡಿಸಿದಕ್ಕೆ ಕೇವಲ ಒಂದು $100 ಸಿಗ್ತೈತಿ. ಎಷ್ಟು ಡಾಲರ್ ಸಿಗ್ತೈತಿ ಸರ್? $100. $100 ಅಂದ್ರೆ ಒಂದು 10,000 ರೂಪಾಯಿ ಅಂತ ತಿಳ್ಕೊಡ್ರಿ. 10,000 ರೂಪಾಯಿ. ಬಾಕಿದು ಪ್ರಿಪ್ರೇಷನ್ ಏನೈತಲ್ಲ, ಈ ಬಾಕಿ ಕೆಲಸ ಮಾಡೋದಕ್ಕೆ ಬಾಕಿದ ಪ್ರಿಪ್ರೇಷನ್ ಐತಲ್ಲ ಅದು 99%. ಸರ್, ನೀವು ಬಾಕಿದ ರಿಪಿಟೇಷನ್ ಅನ್ನು ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ದು ಬಾಕಿದು ಒಂದು 100 ಕೋಟಿ ರೂಪಾಯಿ ಐತಲ್ಲ, 4 ಜನ ಮಾಡಿದಕ್ಕೆ ನಿಮ್ಗೆ 100 ಕೋಟಿ ಸಿಗಂಗಿಲ್ಲ. ಈ 4 ಜನ ಮಾಡಿ ಈ ರಿಪಿಟೇಷನ್ ಮಾಡ್ತಿಲ್ಲ, ಅದರಿಂದ ನಿಮ್ಗೆ 100 ಕೋಟಿ ರೂಪಾಯಿ ಸಿಗ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಈಗ ಹೇಳ್ರಿ, ಆಗಲ್ಲಿ ನಾನು ಏನ್ ಹೇಳಿದ್ದೆ? ನಾನು ನಿಮಗೆ ಏನು ಪ್ರಿಪ್ರೇಷನ್ ಯಾವ್ದು? ಸೆಲೆಕ್ಷನ್ 10%, ಆಮೇಲೆ ನಿಮ್ದು ಪ್ರಿಪ್ರೇಷನ್ 10%, ಪ್ರೆಸೆಂಟೇಶನ್ 10% ಅಂತ ಹೇಳಿದೆ. ಬಾಕಿದ್ 70% ಎದ್ರಾಗ ಹೇಳಿದೆ ಇಚ್ಚಂಗಿವ್ರೆ? ಎದ್ರಾಗ ಹೇಳಿದೆ? ರಿಪಿಟೇಷನ್. ಇದು ರಿಪಿಟೇಷನ್ ಬಾಕಿದ 10%, ಟೋಟಲ್ 90% ರಿಪಿಟೇಷನ್ ಒಳಗೆ ನಮ್ದು ಜೀವನ ಇರ್ತೈತಿ. ವಾಟ್ ಇಸ್ ಎಸ್ ಅಂತಿರ್ನು ಅಂತಿರು? ರಿಪಿಟೇಷನ್ ಅಂದ್ರೇನು? ರಿಪಿಟೇಷನ್ ಅಂದ್ರೇನು? ನಾನು ಕೆಳಗಡೆ ಮೊದಲೇ ಇಲ್ಲಿ ಅದನ್ನು ತೋರಿಸ್ಬಿಡ್ತೀನಿ. ರಿಪಿಟೇಷನ್ ಅಂದ್ರೆ ಏನ್ರಿಪ್ಪ? ರಿಪಿಟೇಷನ್ ಅಂದ್ರೆ ಏನಂದ್ರೆ ಮೊದಲೇ ನಾನು ಕೆಳಗಡೆ 4 ಜನ ಜಾಯಿನ್ ಆಗ್ತಾರ. ಎಷ್ಟು ಜನ ಜಾಯಿನ್ ಆಗ್ತಾರ? ಇಲ್ಲೇ ನಾನು ಪ್ರೆಸೆಂಟೇಶನ್ ತೆಗಿತೀನಿ. ಒಂದ್ ನಿಮಿಷ ಪ್ರೆಸೆಂಟೇಶನ್. ಈಗ ನೋಡ್ರಿ, ಮೊದಲ 4 ಜನ ಜಾಯಿನ್ ಆಗ್ತಾರ. ಎಷ್ಟು ಜನ ಜಾಯಿನ್ ಆದ್ರು ಸರ್? ಮೊದಲ 4 ಜನ. ನನ್ನ ಜವಾಬ್ದಾರಿ, ನನ್ನ ರೆಸ್ಪಾನ್ಸಿಬಿಲಿಟಿ 4 ಜನರ ಮೇಲೆ ಇರ್ತೈತಿ. ಮುಂದೆ 4 ಹೋಗಿ 16 ಜನ ಆಗ್ತಾರ. ನನಗೆ ನಾನು ಪ್ಲಸ್ 4 ಜನ ಸೇರಿ ಯಾರ್ದು ಜವಾಬ್ದಾರಿ ತಗೋಬೇಕು? 16 ಜನ. 16 ಜನರಿಗೆ ಏನ್ ಮಾಡ್ಬೇಕು? ಒಂದು ಸಾಯಂಕಾಲ ಪ್ರತಿದಿನ ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿಸೋದು, 2ನೇದು ಟ್ರೈನಿಂಗ್ ಅಟೆಂಡ್ ಮಾಡಿಸೋದು. ಈಗ 16 ಜನರಿಗೆ ಜೂಮ್ ಮೀಟಿಂಗ್ ಟ್ರೈನಿಂಗ್ ಅಟೆಂಡ್ ಮಾಡಿಸಿದ್ದಕ್ಕೆ ಎಷ್ಟು ಬಂತು? 74,000 ಬಂತು. ಈಗ 1 ಮುಗಿತು, 2ನೇದು ಮುಗಿತು. 2ನೇದ್ರಿಂದ 3ನೇದು ಮಾಡ್ಬೇಕಂದ್ರೆ 64 ಜನರಿಗೆ ನಾವೆಲ್ಲರೂ ಸೇರಿ ಏನ್ ಮಾಡ್ಬೇಕು? ಒಂದು ಜೂಮ್ ಮೀಟಿಂಗ್ ಅನ್ನ ಅಟೆಂಡ್ ಮಾಡಿಸ್ಬೇಕು, 2ನೇದು ಟ್ರೈನಿಂಗ್ ಅನ್ನ ಅಟೆಂಡ್ ಮಾಡಿಸ್ಬೇಕು. ಅಂದ್ರೆ ಇಲ್ಲಿ 16 ಜನರಿಗೆ ಜವಾಬ್ದಾರಿ ತಗೊಂಡಕ್ಕೆ 15 ಲಕ್ಷ. ಈ ಪ್ರಕಾರ ನಾವ್ ಎಷ್ಟು ಜನರದ್ದು ಜವಾಬ್ದಾರಿ ತಗೊಂಡೆ ಅದನ್ನ ರೆಸ್ಪಾನ್ಸಿಬಿಲಿಟಿ ನಾವು ಮೇಂಟೈನ್ ಮಾಡ್ತೀವಿ, ಅದ್ರ ಮೇಲೆ ನಮ್ದು ಇನ್ಕಮ್ ಬರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಅಂದ್ರೆ ನಾನು ಡೈರೆಕ್ಟ್ ಆಗಿ ಇಲ್ಲಿವರೆಗೆ ಸೆಲೆಕ್ಷನ್, ಪ್ರಿಪರೇಷನ್, ಪ್ರೆಸೆಂಟೇಶನ್ ಕೇವಲ $100 ಮಾತ್ರ, ಅಂದ್ರೆ 10,000 ರೂಪಾಯಿಗೆ ಮಾತ್ರ. ಪಾಯಿಂಟ್ ಕ್ಲಿಯರ್ ಆಯ್ತು? ಬಾಕಿದು 100 ಕೋಟಿ ರೂಪಾಯಿ ಇಲ್ಲೈತಿ ರಿಪಿಟೇಷನ್ 99% ಜನ ಫೇಲ್ ಆಗ್ತಾರ. ಇವತ್ತಿನ ಮಟ್ಟ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ನನಗೆ 4 ಜನ ಮಾಡಕ್ಕಾಗಿಲ್ಲ,
5 ಜನ ಮಾಡಕ್ಕಾಗಿಲ್ಲ ಅಂತ ಯಾರು ಫೇಲ್ ಆಗಿಲ್ಲ. ರಿಪಿಟೇಷನ್ ಒಳಗೆ ಫೇಲ್ ಆಗ್ಯಾರ, ರೀಜನರೇಷನ್ ಒಳಗೆ ಫೇಲ್ ಆಗ್ಯಾರ, ರೀಕ್ರಿಯೇಷನ್ ಒಳಗೆ ಫೇಲ್ ಆಗ್ಯಾರ. ಅದನ್ನ ನಾವು ಮಾಡಬಾರ್ದು. ಇಷ್ಟು ದಿನ ಯಾಕಾಗಿಲ್ರಿ? ಇಷ್ಟು ದಿನ ಯಾಕಾಗಿಲ್ಲ ಅಂದ್ರೆ ತಮ್ಮ ಲೀಡರ್ ಏನ್ ಮಾಡ್ತಿದ್ರು, ದುಡ್ಡು ಖರ್ಚು ಮಾಡ್ತಕ್ಕಂಥ ವ್ಯಕ್ತಿಗಳೇ ಮಾಡ್ತಿದ್ರು, ಹಾಲ್ ಬುಕ್ ಮಾಡ್ತಿದ್ರು, ಪ್ರೆಸೆಂಟೇಶನ್ ತಗೊಂತಿದ್ರು. ಈಗ ಅದ್ರದ್ದು ಅವಶ್ಯಕತೆ ಇಲ್ಲ. ನೀವೇನ್ ಮಾಡ್ಬೇಕಂದ್ರೆ ನಾಳೆ ಸ್ವಲ್ಪ ದಿನ ಒಂದು ಸರಿ ನಾಳೆ ನಮಗ್ ನೋಡ್ರಿ, ಇಲ್ಲಿ ಮ್ಯಾಕ್ಸಿಮಮ್ ಜನರಿಗೆ ಮೇಂಟೈನ್ ಮಾಡಕ್ಕಾಗಿಲ್ಲ. ನೀವು ಎಷ್ಟಾಗ್ತೈತೆ ಅಷ್ಟು ಜಲ್ದಿ ನೀವ ಪ್ರೆಸೆಂಟೇಶನ್ ಕೊಡದು ಮಾಡಿ. ಏನ್ರಿ ಚಂದ್ರಶೇಖರ್ ಅವರೇ, ನೀವು ರೆಡಿ ಮಾಡ್ಕೊಂಡೆ ನಿಮ್ಮ ಟೀಮ್ ಅನ್ನ ಎಷ್ಟಾಗ್ತೈತೆ ಅಷ್ಟು ಇಂಡಿವಿಜುವಲ್ ಆಗಿ ಬೆಳೆಸ್ಕೊಂತ ಹೋಗ್ಬೇಕು. ಹೌದು, ರಿಪೀಟ್ ಮಾಡ್ಬೇಕು. ಏನೈತ್ರಿ? ಎಸ್ ಅಂತಿರು. ಎಸ್ ಸರ್, ಪ್ರತಿಯೊಬ್ರು ಪ್ರಿಪೇರ್ ಆಗ್ಬೇಕು. ಎಸ್, ನೀವ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ ಸರ್. ನೀವ್ ಎಷ್ಟೇ ಪ್ರೆಸೆಂಟೇಶನ್ ಆಗಿ ಬಂದ್ರು, ಈಗ ನಾನೇನೈತಲ್ಲ ಸರ್, ನೀವ್ ಯಾರ ನನ್ ಜಗದೊಳಗೆ ನೀವ್ ಯಾರೇ ಪ್ರೆಸೆಂಟೇಶನ್ ಬಂದ್ರು ನೀವು ಏನ್ ಮಾಡ್ಬೇಕು, ನೀವು ಸ್ಟಡಿ ಮಾಡ್ಬೇಕಾದ್ರೆ ಬೇರೆ ಏನು ಸ್ಟಡಿ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ರಿ, ಇದು ಒಂದು ಸ್ಟಡಿ ಮಾಡಿದ್ರೆ ಸಾಕಲ್ಲ. ಏನು ಸರ್, ಕಂಪನಿ ಹೆಸರು ಏನ್ರಿ ಸರ್? ಈಗ ನೀವೇನ್ರಿಪ್ಪ ಒಂದು ಪ್ರೆಸೆಂಟೇಶನ್ ಬೇಕಾಗಿದ್ದು, ಕಂಪನಿ ಯಾವಾಗ ಚಾಲೋತು, ಕಂಪನಿ ಹೆಸರೇನು, ಎಲ್ಲಿದು, ಕಂಪನಿ ಫೌಂಡರ್ ಯಾರು, ಆಮೇಲೆ ಸಿಸ್ಟಮ್ ಏನೈತಿ, ಇದೌದಲ್ರಿ. ಈಗ ಬಾಳ ಅಂದ್ರೆ ನಾನೇನ್ ಹೇಳ್ತೀನಲ್ಲ, ಇದ ನೀವು ನಾನೇನ್ ಮಾಡ್ತೀನಿ, ನನ್ನ ಹೆಸರು ಅಚಲ್ಕರ್ ಅಂತ ಹೇಳ್ತೀನಿ, ಈ ಕಂಪನಿ ಫೌಂಡರ್ ಹೆಸರು ಅಚಲ್ಕರ್ರಿಪ್ಪ. ಅವ್ರಿಗೆ 30 ವರ್ಷದ ಅನುಭೂತಿ. ಬರೀ ಡೈಲಾಗ್ ಅನ್ನ ಚೇಂಜ್ ಮಾಡೋದು ಹೊರತಾಗಿ ಮ್ಯಾಟ್ರ್ ಸೇಮ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಎಸ್ ಸರ್. ಬಾಕಿ ಏನೈತಿ ಇದ್ರಾಗ? ಎಷ್ಟೋ ಜನ ನಿಮ್ದು ಇದನ್ನ ಕಳ್ಸ್ರಿ, ಆ PDF ಸ್ವಾಮಿ, ಇದು PDF ಫೈಲ್ ಸ್ವಾಮಿ. ಕಂಪನಿ ಯಾವಾಗ ಚಲತ್ತು, ಕಂಪನಿ ಹೆಸರು, ಕಂಪನಿ ಫೌಂಡರ್, ಕ್ರೌಡ್ ಫಂಡಿಂಗ್, ಜಾಯ್ನಿಂಗ್ ಪ್ರೊಸೆಸ್, ಜಾಯಿನ್ ಮಾಡಿ ಏನ್ ಮಾಡ್ಕೋ, ಸಿಲ್ವರ್ ಎಲ್ಲ ಐತಲ್ಲ ಇದ್ರಾಗ. A to Z ಐತಿ. ಇದ್ರೊಳಗೆ ಹೊಗಳಿಕೆ ಇಲ್ಲ. ಹೊಗಳಿಕೆ ಅಂದ್ರೆ ಏನ್ ಸರ್? ಕಂಪನಿದು ಮಿಷನ್, ಕಂಪನಿ ಬಹಳ ಅಚಲ್ಕರ್ಗೆ 30 ವರ್ಷದ ಅನುಭವ, ಅವೆಲ್ಲ ಏನೈತಿ ಹೊಗಳ ಮಾತುಗಳಿಲ್ಲ ಇದ್ರಾಗ ಅಷ್ಟೇ. ಏನೈತಿರಿ ಹನುಮಂತಪ್ಪರೇ? ಈಗ ಒಂದು ಯಾವ್ದ್ರಪ್ಪ ಒಂದು ನೀವ್ ಏನಂತೀರಿ PDF ಫೈಲ್. ಈಗ PDF ಫೈಲ್ಗೂ ನಾನು ಕೊಟ್ಟಿರ್ತಕ್ಕಂಥ ಫೈಲ್ಗೂ ಏನ್ ವ್ಯತ್ಯಾಸ ಐತಿ ಸರ್? ಮೈಕ್ ಆನ್ ಮಾಡ್ಕೊಡ್ರಿ ಹನುಮಂತಪ್ಪರೇ. ಏನು ವ್ಯತ್ಯಾಸ ಇಲ್ಲ. ಅಚಲ್ಕರ್ಗೆ ಹೊಗಳಿ ಒಂದು 4 ಮಾತು ಡಿಸ್ಕ್ರಿಪ್ಷನ್ ಬರಿಬೇಕಾಗಿತ್ತು, ಅದು ಅಷ್ಟೇ ಇಲ್ಲ. ಏನೈತ್ರಿ? ಎಸ್ ಅಂತೀರಿ ಅಂತೀರಿ? ಅದನ್ನೇನ್ರಿ ಅಲ್ಲಿ ಹೋಗೋದು ಯಾವ್ದ್ರ DTP ಸೆಂಟರ್ನಾಗ ಅವ್ನು ಹೇಳಿದ್ರೆ ಅವ ಪಟ ಟೈಪ್ ಮಾಡ್ಕೊಡ್ತಾನೆ. ಅದಕ್ಕೆ ಯಾಕೆ ತಲೆ ಕರ್ಸ್ಕೊಂತೀರಿ ಸ್ವಾಮಿ? ಸೀದಾ ಬಿಸ್ನೆಸ್ ಮಾಡ್ರಲ್ಲ, ಯಾಕೆ ತಲೆ ಕರ್ಸ್ಕೊಂತೀರಿ? ಏನೈತಿರಿ ಹನುಮಂತಪ್ಪರ? 100% ಸರ್ ಮಾಡುವ. 100% ಸರ್. ಅವಕಾಶ ಚಲೋ ಐತಿ, ಯಾರ್ದು ಸಲಾಮ್ ಹಿಡಿಬೇಕಾಗಿಲ್ಲ. ಆಮೇಲೆ ನಿಮ್ದು ಏನೈತೆ ರಿಸ್ಕ್ ಏನೈತೆ ಸರ್? ರಿಸ್ಕ್ ನನ್ನ ಕೆಳಗಡೆ ಈಗ ಚಿನ್ನು ವೆಂಕಟೇಶ್ ಅಂತ ಜನಿಗರ ಸರ್. ಚಿನ್ನು ವೆಂಕಟೇಶ್ ಅವ್ರ ರಿಸ್ಕ್ ಎಷ್ಟು ಸರ್? ಅವ್ರ ಕೆಳಗೆ ಬರೀ ಒಂದ್ ವ್ಯಕ್ತಿ ಬಂದ ಅಂದ್ರೆ, ಅವ್ರ ಕೆಳಗಡೆ ಒಂದೇ ಒಂದು ವ್ಯಕ್ತಿ ಬಂದ ಅಂದ್ರೆ 2325 ರೂಪಾಯಿ ಬಂತು. ಹಾಕಿದ್ ಬರೀ 465 ರೂಪಾಯಿ ಬಿಟ್ರೆ ಮತ್ತೆ ಏನಿರಂಗಿಲ್ಲ. ಎರಡನೇ ವ್ಯಕ್ತಿ ಬಂದ್ರೆ ಅದು ಹೊರಗೆ ಬಂದ್ಬಿಡ್ತೈತಿ. ಸ್ವಾಮಿ, ಕೇವಲ ನನ್ನ ಜೊತೆಗೆ ಒಂದ್ ವ್ಯಕ್ತಿ ಜಾಯ್ನ್ ಆದಂದ್ರು ಮುಗಿದ ನನ್ನ ರಿಸ್ಕ್ ಇಲ್ಲ. ಮುಂದೆ $50 ಕೊಡ್ತೀವಿ ಯಾವಾಗ? $100 ಬಂದಾಗ. ಮುಂದೆ $250 ಕೊಡ್ತೀವಿ ಯಾವಾಗ? $800 ಬಂದಾಗ. $2500 ಕೊಡ್ತೀವಿ ಯಾವಾಗ? $16,000 ಬಂದಿದ್ದ ಇನ್ಕಮ್ನಾಗ ಯಾವನ್ ಬೇಕಾದ್ರೆ ಪ್ರಮೋಷನ್ ತಗೊಂತಾನ್ರಿ. ಅದ್ರಾಗ ಏನೈತಿ ರಿಸ್ಕ್? ಏನಂತೀರಿ ಚಂದ್ರ ಪ್ರಭು ಇಚ್ಚಂಗಿವ್ರೆ? ಹನುಮಂತಪ್ಪರ್ ಏನಂತೀರಿಪ್ಪ? 100% ಸೀದಾ ಐತಿ ಸರ್. ಸೀದಾ ಐತಿ. ನಿಮಗ್ ಇಷ್ಟೊಂದು ಸ್ಪಷ್ಟವಾಗಿದ್ದೆ ಕ್ಲಿಯರ್ ಕಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಮತ್ತೆ ನಮ್ಗೆ ಜೀವನದೊಳಗ ಯಾರು ಕೊಡ್ತಾರಿಲ್ಲ ಗೊತ್ತಿಲ್ಲ. ಒಂದೇದ್ದು. ಆಮೇಲೆ ಇನ್ನೊಂದು ಐತಿ, ಇಂಥ ಕಾನ್ಸೆಪ್ಟ್ ಮಾರ್ಕೆಟ್ನೊಳಗೆ ಸಾವಿರಾರು ಬರ್ತಾವ. ಆದ್ರೆ ಯಾವ ಕಂಪನಿ ಒಳಗನು ಸೂಪರ್ ಸೀಡ್ ಅನ್ನೋದೈತಲ್ಲ, ಅದನ್ನ ಯಾರು ಇಡಂಗಿಲ್ಲ. ಈಗ ನಮ್ಮ ಹನುಮಂತಪ್ಪರ ಮನಸ್ಸು ಮಾಡಿದ್ರೆ ಹನುಮಂತಪ್ಪರ್ಗಿಂತ ಮೇಲೆ 10 ಜನ ಅದ್ರ ತಗೊಳ್ರಿ, 10 ಜನರಿಗೆ ಓವರ್ಟೇಕ್ ಮಾಡಿ ಅವ್ರು ಡೈರೆಕ್ಟ್ ಆಗಿ ಅಚಲ್ಕರ್ ಕನೆಕ್ಟ್ ಆಗ್ಬೋದು ಕಂಪನಿಗೆ. ಏನಂತೀರಿ? ಎಸ್ ಅಂತೀರಿ ಅಂತೀರು? ಈ ಅವಕಾಶ ಯಾವ ನೆಟ್ವರ್ಕ್ ಮಾರ್ಕೆಟ್ಗೂ ಅಪ್ಪನ ಮಗನ, ಹೌದಲ್ರಿ? ಹೌದು. ಅದು ಒಂದ್ ಬರೀ ಎಷ್ಟು ಸರಿ ನಮ್ಗೆ ಹಿಂಗ ಅನ್ಸಿಲ್ಲ. ಬರೀ ನೋಡಿ ಸರ್, ಬರೀ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಸುಮ್ಮನೆ ಕುಂತಾನ. ದಿನಾ ಲಕ್ಷ ಗಂಟ್ಲೆ, ತಿಂಗಳ ಲಕ್ಷ ಗಂಟ್ಲೆ ಇನ್ಕಮ್ ತಗೊಂತಾನ್ರಿ. ಒಂದ್ ದಿನ ಕರೆದ್ರು ಬರಂಗಿಲ್ಲ ಸರ್ ಮನ್ಯಾಗ. ಅವನವನ ಯಾವಾಗ ನೋಡಿದ್ರೆ ಅಲ್ಲಿ ಹೋದೆ ಇಲ್ಲಿ ಹೋದೆ ಬೀಜದನ ಅಂತ ಹೇಳ್ತಾನ. ಎಷ್ಟು ಸರಿ ಅನ್ಕೊಂಡಿಲ್ಲ ನಾವು, ಎಷ್ಟು ಸರಿ ನಮ್ ಭಾಷೆ ಇದ್ ಮಾಡಿಲ್ಲ.
ಏನಂತೀರಿ ಚಂದ್ರಶೇಖರ್ ಅವ್ರು ಮಾತಾಡ್ಬೇಕು. ಎಸ್ ಸರ್. ಆಮೇಲೆ ನಾನು ಡೆಡಿಕೇಟೆಡ್ಲಿ ಕೆಲಸ, ಸುಧಾಕರ್ ಅವ್ರು ಮಾತಾಡ್ಬೇಕು ನೀವು. ನಾನ್ ಡೆಡಿಕೇಟೆಡ್ಲಿ ಕೆಲಸ ಮಾಡಕ್ ರೆಡಿ ಇದೇನ್ರಿ, ಆದ್ರೆ ನನ್ನ ಕೆಳಗಡೆ ಎಲ್ಲ ದಂಡ ಪಿಂಡಗಳ ಬಂದ, ಒಂದು ವರ್ಕರ್ ಇಲ್ಲ ಸರ್. ಏನಂತೀರಿ ಸುಧಾಕರ್ ಅವ್ರೆ? ಇಲ್ಲ ಕರೆಕ್ಟ್ ಸರ್, ಕರೆಕ್ಟ್ ಸರ್. ಆ ದಂಡ ಪಿಂಡಗಳಿಗೆ ಅಲ್ಲ, ಒಂದ್ ನಿಮಿಷ, ಆ ದಂಡ ಪಿಂಡಗಳ ಕಡೆ ಕೆಳಗಡೆ ಅಕಸ್ಮಾತ್ ಚಲೋರ್ ಬಂದ್ರೆ ತಿಳ್ಕೊಳ್ರಿ, ಅವ್ರು ಸೂಪರ್ ಸೀಡ್ ಮಾಡಿ ನನ್ನ ಕೆಳಗ್ ಬಂದ್ರೆ, ನನ್ನ ಅಪ್ಲೈನು ಸೀರಿಯಸ್, ನಾನು ಸೀರಿಯಸ್, ನನ್ನ ಡೌನ್ಲೈನ್ ಫಿಲ್ಟರ್ ಆಗಿ ಮತ್ತೆ ಹೊರಗಡೆ ಬಂದಾರಲ್ಲ ಅವರು ಸೀರಿಯಸ್. ನಮ್ಮನ್ನ ಕೋಟಿ ಗಂಟೆ ದುಡ್ಡು ಗಳಿಸೋದ್ರಿಂದ ಯಾರ್ ತಪ್ಸಕ್ ಆಗ್ತೈತ್ರಿ? ಎಷ್ಟೋ ಸರಿ ಈ ಗ್ಯಾಪ್ ಇದ್ದದಕ್ಕೆ ನಾವು ನಮಗ್ ಸಾಮರ್ಥ್ಯ ಇದ್ರು ದುಡ್ಡು ಗಳಿಸಕ್ಕಾಗಿಲ್ಲ, ಯಾಕಂದ್ರೆ ದಂಡ ಪಿಂಡಗಳು ಬಂದು ಕುಂತ್ ಬಿಟ್ಟಿದ್ದು ನಡಿವೆ. ಅವ್ರಿಗೆ ತಪ್ಸಕ್ಕಂತೂ ಆಗ್ತಿದ್ದಿಲ್ಲ, ಯಾಕಂದ್ರೆ ಲೆವೆಲ್ 5 ಲೆವೆಲ್ ರೀ ಸರ್. 6ನೇ ಲೆವೆಲ್ಗೆ ಎಂತ ದೊಡ್ಡ ತಿಸ್ಮಾರ್ ಖಾನ್ ಬಂದಾನಂದ್ರೆ ನನ್ಗೆ ಇನ್ಕಮ್ ಬರ್ತಿದ್ದಿಲ್ಲಲ್ಲ. ಏನಂತೀರಿ ಶರಣಗೌಡ್ರೆ? ಅದ 120 ರೂಪಾಯಿ ಅದ, ತಪ್ಪರೇ 220 ರೂಪಾಯಿ. ಯಾರು? ಸುಧಾಕರ್ ಸಾಹೇಬ್ರೆ, ಸುಧಾಕರ್ಗೆ ತೆಗದ್ ಬಿಡಂತ ಹೇಳ್ರಿಪ್ಪ, ಯಾಕ ಅವ್ರು ಬಾಳ ಬಿಜಿ ಅದಾರ. ಬಿಡ್ರಿ. ಈಗ ಯಾರು ಅದಿರಿ ಅವ್ರು ಹೇಳ್ರಿಪ್ಪ, ನಾನ್ ಅದೇನ್ರಿಪ್ಪ ಇಲ್ಲಿ ನಿಮ್ ಜೊತೆ ಮಾತಾಡಕ್ ರೆಡಿ ಇದ್ದೇನೆ ಅಂತ ಹೇಳ್ರಲ್ಲ. ನಮ್ಮ ವಿಜಯ್ ಕುಮಾರ್ ಮಾಡಿದ್ರೆ ಚಲೋ ಇತ್ತಲ್ಲ. ಅವ್ರ ನಂಬರ್ ಏನ್ರಿಪ್ಪ ನಂಬರ್, ಇದು ಡೇಂಜರ್ ನಂಬರ್ ಹಾಕೊಂಡ್ರಲ್ರಿಪ್ಪ ಯಪ್ಪ. ವಿಜಯ್ ಕುಮಾರ್ ಅವ್ರೆ 42 ಹಾಕಿರಿ ನೀವು, ಅದು ಇನ್ನು 1 0 ಆಡ್ ಮಾಡಿದ್ರೆ ಗತಿ ಏನಾಗ್ತಿತ್ರಿ ನಮ್ದು? ಸರ್ ನಮಸ್ತೆ ಸರ್. 42 ತೆಗಿರಿಪ್ಪ ಅದನ್ನ ಸರ್. 42 ನಂಬರ್ ತೆಗಿರಿಪ್ಪ. ಇರ್ಲಿ, ಹಾಗ ಜೋಕ್ ಮಾಡಿದ್ವಿ. ಚಲೋ. ಈಗ ಪಾಯಿಂಟ್ ಕ್ಲಿಯರ್ ಆತಲ್ಲ ವಿಜಯ್ ಕುಮಾರ್ ಅವರೇ? ಕರೆಕ್ಟ್ ಆಗಿ ಹೇಳಕ್ ನಾ ಹೇಳಿದ್ ಕರೆಕ್ಟ್ ಐತಲ್ಲ? ಎಲ್ಲರೂ ತಪ್ಪಿದ್ರೆ ಅರ್ಚಕರ್ ನೀವು ತಪ್ಪು ಮಾಡಾಕ್ತಿರಿ, ನೀವು ತಪ್ಪು ಹೇಳಾಕ್ತಿರಿ. ನನಗೆ ಇದು ಮಾಡ್ರಿ, ಸ್ಟಾಪ್ ಮಾಡ್ರಿ, ಮಾತಾಡಿ ತಪ್ಪೇನೈತಿ? ಏನೈತಿ ಶಿವಕುಮಾರ್ ಅವರೇ? ಇಲ್ಲ ಸರ್, 100% ಕರೆಕ್ಟ್ ಐತಿ ಸರ್. ಈಗ ನೋಡ್ರಿ, ಎಷ್ಟು ಸರಿ ನಾವು ಹಿಂಗ ಅನ್ಕೊಂಡಿಲ್ಲ ಸರ್. ನಾನು ಕರೆಕ್ಟ್ ಆಗಿ ಕೆಲಸ ಮಾಡ್ತೇನ್ರಿ, ನಮ್ಮ ಅಪ್ಲೈನ್ ಸಪೋರ್ಟ್ ಕೊಡಾಕ್ತಿಲ್ರಿ. ಅವ್ನು ಲಕ್ಷ ಗಂಟೆ ರೊಕ್ಕ ತಿಂತಾನ, ನಮ್ಗ ಅಪ್ಲೈನ್ ಸಪೋರ್ಟ್ ಕೊಡೋದು ಬಹಳ ದೂರ ಉಳಿತ್ರಿ. ನನಗೆಲ್ಲರೂ ಫೋನ್ ಮಾಡಿದಾಗ ಅವ್ನು ಫೋನ್ ವಾರ ಗಂಟ್ಲೆ ಫೋನ್ ಎತ್ತಂಗಿಲ್ಲ. ಅಂತ ವ್ಯಕ್ತಿಗಳಿಗೆ ಯಾಕ್ರಿ ನಾವು ದುಡಿದು ಕೊಡ್ಬೇಕು? ನಾನ್ ಯಾಕೆ ಸೂಪರ್ ಸೀಡ್ ಮಾಡಿ ಮತ್ತೊಬ್ಬ ಸೀರಿಯಸ್ ಇರ್ತಕ್ಕಂತ ಅಪ್ಲೈನ್ಗೆ ಯಾಕೆ ಟಚ್ ಆಗಬಾರ್ದು ಚಂದ್ರಶೇಖರ್ ಅವ್ರೇ? ಹೌದು ಸರ್. ಈಗ ಅದು ಚಾನ್ಸ್ ಹಿಂದ್ ಕಂಪನಿ ಆಗಿತ್ತೇನೋ? ಇಲ್ಲ, ಈಗೈತಿ. ಯಾಕಂದ್ರೆ ಬೆನಿಫಿಟ್ ಮಾಡ್ಕೊಂಡು ನಮ್ ಸೀರಿಯಸ್ ಇದ್ದಂತ ವ್ಯಕ್ತಿಗಳಿಗೆ ನಾನು ಜಂಪ್ ಮಾಡಿ ಹೋಗ್ಬಾರ್ದು. ಒಂದನೇದು. ಎರಡನೇದು, ನಾನೇ ನಮ್ ಸೀನಿಯರ್ ಚಲೋದನ, ನಾನು ಚಲೋದೀನಿ, ನನ್ನ ಕೆಳಗಡೆ ಎಲ್ಲ ದಂಡ ಪಿಂಡ್ಗಳು ಯಾರಿಗ ಫೋನ್ ಮಾಡಿದ್ರೆ ಎತ್ತಂಗಿಲ್ಲ ಸರ್. 1 ದಿನ ಜೂಮ್ ಮೀಟಿಂಗ್ ಕುಂದ್ರಂಗಿಲ್ಲ. ಸ್ವಾಮಿ 4 ದಿನ ಕಾಯ್ರಿ. ಆ 4 ದಿನ ಆದ್ಮೇಲೆ ಅವನ ಕೆಳಗೆ ಏನಾರ ಅಚಾನಕ್ ಯಾವ್ದಾರ ಒಳ್ಳೆ ವ್ಯಕ್ತಿ ಬಂದಂದ್ರೆ ಅವ ಸೂಪರ್ ಸೀಡ್ ಆಗಿ ನಿಮ್ಮನ್ನ ಟಚ್ ಮಾಡ್ತಾನ. ಅಂತ ಸೀರಿಯಸ್ ಆಗಿ ಕೆಲಸ ಮಾಡಿ 100 ಕೋಟಿ ಕಳಿಸಿರಲ್ಲ ನಿಮಗಂತೂ ಯಾರು ಸೂಪರ್ ಸೀಡ್ ಮಾಡಕ್ ಆಗಿಲ್ಲ, ಯಾಕಂದ್ರೆ ಇವರು ಡೆಡಿಕೇಟೆಡ್ ವರ್ಕರ್. ಹೌದು. ಒಂದ್ ಮಾತ್ರ ಹೇಳ್ತೀನಿ, ಇಲ್ಲಿ ಸಲ್ಲದವನು ಎಲ್ಲಿ ಸಲ್ಲನಯ್ಯ. ಪ್ಯೂರ್ಲಿ ವರ್ಕಿಂಗ್ ಕಾನ್ಸೆಪ್ಟ್ ಇದು. ಇಲ್ಲಿ ಸಲ್ಲದವನು ಎಲ್ಲಿ ಸಲ್ಲನಯ್ಯ. ಇದು ಓಪನ್ ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು. ಆಮೇಲೆ ನೆಟ್ ವರ್ಕ್ ಈಸ್ ಈಕ್ವಲ್ ಟು ನೆಟ್ ವರ್ತ್. ಎಸ್, ನೆಟ್ ವರ್ಕ್ ಈಸ್ ಈಕ್ವಲ್ ಟು ನೆಟ್ ವರ್ತ್ ಅಂತ ಹೇಳ್ತಾರೆ. ಹಾಗಾದ್ರೆ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದು ಸಣ್ಣ ವಿಡಿಯೋ ತೋರ್ಸಾಕ ನಾನು ಇಷ್ಟಪಡ್ತೀನಿ. ಮೊದಲ ಸಣ್ಣ ವಿಡಿಯೋ ನೋಡೋಣ, ಆಮೇಲೆ ಮುಂದೆ ಮತ್ತೆ ಮಾತಾಡೋಣ ಸರ್. ಓಕೆ? ಧ್ವನಿ ಕೇಳಾಕ್ತಿದ್ರಿ, ನನಗೆ ಹೇಳ್ಬೇಕು. ಧ್ವನಿ ಕೇಳಾಕ್ತಿದ್ರಿ? ಇಲ್ಲ ಸರ್, ಕೇಳಾಕತ್ತಿಲ್ಲ. ಒಂದ್ ನಿಮಿಷ. ಈಗ ನೋಡ್ರಿ. ಈಗ ಸ್ಟಾರ್ಟ್ ಮಾಡಿ. ಕೇಳಾಕ್ತಿದ್ರಿ? ಕೇಳಿಸ್ತದೆ. ಪ್ಯೂರ್ ಸೌಂಡ್ ಸ್ಲೋ ಐತಿ. ಯಾಕ ಸ್ಲೋ ಐತಿ? ಯಾಕ ಸ್ಲೋನ ಐತ್ರಿಪ್ಪ? ಎಲ್ಲ ತಿರುಪದೆ ಮತ್ ಹೋತಲ್ಲ ಅದು. ಒಂದ್ ನಿಮಿಷ. ಮತ್ತೆ ಒಂದ್ ನಿಮಿಷ. ಇದಲ್ಲ ಒಂದ್ ನಿಮಿಷ. ಇದಲ್ಲ. ಇದು ನೋಡ್ರಿ. क्या आपको लगता है कि पैसा मेहनत करने से आता है? अगर ऐसा होता तो सड़क पर पत्थर तोड़ने वाला मजदूर आज सबसे अमीर होता। सच्चाई ये है कि 21वीं सदी में पैसा मेहनत से नहीं, नेटवर्क से आता है। आज का मंत्र है योर नेटवर्क इज योर नेट वर्थ। फर्क समझिए।
एक अकेला डॉक्टर या इंजीनियर दिन में कितना काम कर लेगा? 10 घंटे, 12 घंटे? उसकी कमाई लिमिटेड है क्योंकि उसका समय लिमिटेड है। लेकिन जियो के पास क्या है? उसके पास 40 करोड़ लोगों का नेटवर्क है। अगर हर यूजर उसे दिन का 1 रुपया भी दे तो वो एक दिन में 40 करोड़ कमाते हैं। याद रखिए, अकेला इंसान सिर्फ पेट भर सकता है, लेकिन अगर तिजोरी भरनी है तो लोगों का नेटवर्क बनाना ही पड़ेगा। डायरेक्ट सेलिंग आपको यही तो सिखाती है। यहाँ आप साबुन तेल नहीं बेच रहे, आप एक पाइपलाइन बना रहे हैं। जब आपकी टीम में 100 लोग होते हैं और हर कोई दिन के 2 घंटे काम करता है तो आपके लिए एक दिन में 200 घंटे काम होता है। इसे कहते चेंज्ड टाइम लेवरेज। अमीरों का यही सीक्रेट है जो डायरेक्ट सेलिंग आपको फ्री में देती है। तो शर्माना छोड़िए और लोगों से मिलना शुरू कीजिए। जितने ज्यादा लोग आपको जानेंगे उतना भारी आपका बैंक बैलेंस होगा। अगर आप भी अपना नेटवर्क बढ़ाना चाहते हैं तो कम ಪಾಯಿಂಟ್ ಕ್ಲಿಯರ್ ಆತ್ರಿ ಸರ್ ಎಲ್ಲರಿಗೂ? ಹಾ ಸರ್. ಅಂದ್ರೆ ಅದು ಸೌಂಡ್ ಕಡಿಮೆ ಇತ್ತು ಸರ್. ಯಾರ್ದು ನೆಟ್ವರ್ಕ್ ಸ್ಟ್ರಾಂಗ್ ಇರ್ತೈತಿ ಅವ್ರದ್ದು ಇರ್ಲಿ, ನೋ ಪ್ರಾಬ್ಲಮ್. ಅದನ್ನ ಬೇಕಾದ್ರೆ ನಾ ಗ್ರೂಪ್ ನಾಗ ಕಳಿಸ್ಕೊಡ್ತೀನಿ. ಯಾರ್ದು ನೆಟ್ವರ್ಕ್ ಸ್ಟ್ರಾಂಗ್ ಇರ್ತೈತಲ್ಲ ಜನ ಅವ್ರ ಹತ್ರ ಹೋಗ್ತಾರ. ಈಗ ನಾವೇನ್ ಮಾಡ್ತೀವಿ, ಈಗ ನನ್ನ ಹತ್ರ ವಿ ಐತ್ರಿಪ್ಪ, ನಂದು ನೆಟ್ವರ್ಕ್ ಸರಿ ಇಲ್ಲ, ನಾನ್ ಮಾಡ್ತೀನಿ ಶಿಫ್ಟ್ ಮಾಡ್ತೀನಿ. ಈಗ ಮೊದಲು ಶಿಫ್ಟಿಂಗ್ ಚಾನ್ಸ್ ಇದ್ದಿದ್ದಿಲ್ಲ, ಆದ್ರೆ ನಮ್ಮ ಕಂಪನಿ ಒಳಗೆ ಅದನ್ನ ನಾವು ಇದು ಮಾಡ ಸೂಪರ್ ಸೀಡ್ ಮಾಡಿಲ್ಲ. ಇದನ್ನ ಪೋರ್ಟ್ ಮಾಡಕ್ ಒಂದು ಚಾನ್ಸ್ ಇದ್ದಂಗೆ. ಯಾರಿಗಾರ ಟೀಮ್ ಸರಿ ಇಲ್ಲ ಅದು ಪೋರ್ಟ್ ಮಾಡಿ ನಮ್ ಸೀರಿಯಸ್ ಆಗಿದ್ದಂತ ವ್ಯಕ್ತಿಗಳಿಗೆ ನಾವು ಹೋಗಿ ನನ್ನ ಲೈಫ್ ಅನ್ನ ಸೆಟಲ್ ಮಾಡ್ಕೋಬಹುದು. ಏನಂತೀರಿ ಚಂದ್ರಶೇಖರ್ ಅವರೇ? ಪಾಯಿಂಟ್ ಕ್ಲಿಯರ್ ಆಯ್ತು? ಕ್ಲಿಯರ್ ಸರ್, ಕ್ಲಿಯರ್. ಚಲೋ, ಈಗ ಇದ್ರದ್ದೆಲ್ಲ ಮುಗಿತಲ್ಲ, ಇದ್ರ ಜೊತೆಗೆ ಇನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳೋದೈತಿ, ಅದೊಂದು ಹೇಳಿ ಆಮೇಲೆ ನಮ್ದು ಪ್ರೆಸೆಂಟೇಶನ್ ಅನ್ನ ಎಂಡಿಗೆ ತಗೊಂಡು ಹೋಗೋಣ. ಏನದು ಇಂಪಾರ್ಟೆಂಟ್ 90% ನಿಮಗೆ ಈಗ ಅದು ನಾ ಬಿಸಿನೆಸ್ ಬಗ್ಗೆ ಅಂತೂ ತಿಳಿಸ್ಕೊಟ್ಟೆ. ಅದ್ರ ಜೊತೆಗೆ ಇನ್ನೊಂದು ತಿಳ್ಕೊಳ್ರಿ, ನಾನು ಬಿಸಿನೆಸ್ ಮಾಡಾಕ್ತೀನಿ. ಏನ್ ಮಾಡಾಕ್ತೀನಿ ಸರ್? ನಾನು ಬಿಸ್ನೆಸ್. ನಾನು ಒಂದ್ ನಿಮಿಷ ಎಲ್ಲಿತ್ತದು? ಒಂದ್ ನಿಮಿಷ. ನಾನು ಬಿಸಿನೆಸ್ ಮಾಡಾಕತ್ತೇನೆ ಅಂದ್ಮೇಲೆ, ಬಿಸಿನೆಸ್ ಅಂದ್ಮೇಲೆ ಎಲ್ಲಿ ಸರ್ 3 ಆತು, ಇನ್ನು 4ನೇದು ರಿಪಿಟೇಷನ್ ಒಂದು ಬರಿಬೇಕಲ್ಲ ನಾನು. ರಿಪಿಟೇಷನ್. ಇದು ನೋಟ್ ಡೌನ್ ಮಾಡ್ಕೊಡ್ರಿ. ಇದನ್ನ ನಾನಂತೂ ಹೇಳಿದೆ, ರಿಪಿಟೇಷನ್. ಪಾಯಿಂಟ್ ಕ್ಲಿಯರ್ ಆತೇನ್ರಿ? ರಿಪಿಟೇಷನ್. ಓಕೆ. ಈಗ ಇದು 4ನೇದು ರಿಪಿಟೇಷನ್ ಮುಗಿದ್ಮೇಲೆ ಇನ್ನು ಒಂದು ಪಾಯಿಂಟ್ ಐತಿ ಸರ್. ಏನು? ಇನ್ನು ಒಂದು ಪಾಯಿಂಟ್ ಏನ್ರಿಪ್ಪ? ಇದ್ರ ಜೊತೆಗೆ ಎಥಿಕ್ಸ್ ಅಂಡ್ ಮಾರಲ್ಸ್. ಏನ್ ಸರ್? ಎಥಿಕ್ಸ್ ಅಂಡ್ ಮಾರಲ್ಸ್. ಎಥಿಕ್ಸ್ ಅಂಡ್ ಮಾರಲ್. ಏನ್ ಸರ್ ಇದು ಚಂದ್ರಶೇಖರ್? ಎಥಿಕ್ಸ್ ಮತ್ತು ಮಾರಲ್ಸ್ ಅಂದ್ರೆ ಏನು? ಈಗ ಮ್ಯಾಕ್ಸಿಮಮ್ ಜನ ಎಥಿಕ್ಸ್ ಮತ್ತು ಮಾರಲ್ಸ್ ಒಳಗೆ ಫೇಲ್ ಆಗ್ತಾರ. ಏನ್ ಮಾಡ್ತಾರ ಸರ್? ಎಥಿಕ್ಸ್ ಅಂಡ್ ಮಾರಲ್ಸ್ ನೊಳಗೆ ಏನ್ ಮಾಡ್ಬೇಕು? ಇದು ಬಹಳ ಇಂಪಾರ್ಟೆಂಟ್. ಕೆಲವೊಂದು ನೋಟ್ ಡೌನ್ ಮಾಡ್ಕೊಳ್ರಿ. ನೀವು ಎಥಿಕ್ಸ್ ಅಂಡ್ ಮಾರಲ್ಸ್ ಎಲ್ಲಿ ಒಟ್ಟಿಗೆ ನಾವು ಇದ್ ಮಾಡಂಗಿಲ್ಲ ಅಲ್ಲಿವರೆಗೆ ಸಕ್ಸಸ್ ಆಗೋದ್ರೊಳಗೆ ನಮ್ದು ಅಬ್ಜೆಕ್ಷನ್ಸ್ ಬಹಳ ಬರ್ತಾವ. ನೋ ಫಂಡಿಂಗ್. ಏನ್ ಸರ್ ಇದು? ನೋ ಫಂಡಿಂಗ್ ಅಂದ್ರೆ ಏನ್ರಿ? ಚಂದ್ರಶೇಖರ್ ಅವ್ರು ಯಾರಿದ್ರಿ ಲೈನ್ ಮೇಲೆ? ಯಾಕ್ರಿ ನೀವು ಮೈಕ್ ಆಫ್ ಮಾಡ್ಕೊಂಡ್ರಿ? ಹಗಲೆಲ್ಲ ನಾನು ನಿಮ್ದು ಮೈಕ್ ಆನ್ ಮಾಡ್ಕೊಳಕ್ ಕುಂದ್ರಾಕ್ ಬರಂಗಿಲ್ರಿ ಚಂದ್ರಶೇಖರ್ ಅವ್ರೆ. ಕೆರೂರ್ ಶಿವಕುಮಾರ್ ಅದಾರ, 3 ಜನ ಇದ್ರಿ, ಯಾರು ಒಬ್ರು ಮಾತಾಡ್ಬೇಕು ನಮ್ ಜೊತೆಗೆ. ಶರಣ್ ಕೊಡ್ರೆ ಮೈಕ್ ಆನ್ ಮಾಡ್ಕೊಡ್ರಿಪ್ಪ. ಒಬ್ರಿಲ್ಲೊಬ್ರು ಮಾತಾಡ್ಬೇಕ್ರಿ. ಶರಣ್ ಕೊಡ್ರೆ ಹಗಲೆಲ್ಲ ಎಲ್ಲಿ ಹೋಗ್ತೀರಿ ನೀವು? ಕಿತ್ಕೊಂಡು ಮತ್ತೆ ಸರ್ ಮೈಕ್ ಆಫ್ ಆಗಿತ್ತು ಸರ್ ನಂದು. ಇಲ್ಲ, ಆಫ್ ಆಗ್ತೀರಿ ಅಂದ್ರೆ ಓಡಿಗಿರ್ತಾರೆ ನೀವು ಬಿಟ್ಟು. ಎಲ್ಲರೂ ಮತ್ತೆ ಫೋನ್ ಬಂತು, ಬಂತು, ಇದು ಬಂತು, ಡಿಸ್ಕನೆಕ್ಟ್ ಆಗಿರ್ತೈತಿ. ಮಾಡ್ಬಾರ್ದು. ಚಲೋ. ಎಥಿಕ್ಸ್ ಅಂಡ್ ಮಾರಲ್ಸ್ ಸರ್. ಎಷ್ಟು ಜನ ಏನ್ ಮಾಡ್ತಾರಂದ್ರೆ ಈ ನೋ ಫಂಡಿಂಗ್ ಅಂತ ಬರ್ತೀನಿ. ಫಂಡ್ ಮಾಡಬಾರ್ದು. ಫಂಡ್ ಅಂದ್ರೆ ಏನ್ ಸರ್? ಈಗ ನಮ್ ಸುರೇಶ್ ತೋರಟರು ಲೀಡರ್ ಅದಾರ ಸರ್. ಲೀಡರ್ ಅದಾರ, ಅವ್ರ ಹತ್ರ ದುಡ್ಡೇನು ಕಲೆಕ್ಟ್ ಮಾಡೋದಂತ ತಿಳ್ಕೊಂಡು ಅವ್ರಿಗೆ ಫ್ರೀ ಐಡಿ ಕೊಡೋದು, ಇದನ್ನ ಯಾವುದೇ ಕಾರಣಕ್ಕೆ ಮಾಡಂಗಿಲ್ಲ. ಯಾಕೆ ಸರ್? ಮಾಡಿದ್ರೆ ತಪ್ಪೇನೈತಿ? ನಿಮ್ಮ ದುಡ್ಡು ಬರ್ತೈತಲ್ಲ ಸ್ವಾಮಿ. ನನಗೆ ನನ್ನ ದುಡ್ಡು ಬೇಕಾಗಿಲ್ಲ, ನಿಮ್ಮ ದುಡ್ಡಿನ ಬಗ್ಗೆ ನಾ ವಿಚಾರ ಮಾಡಾಕ್ತೀನಿ. ಈಗ ಗೌಡ್ರೆ ನನಗೆ ಒಂದು ಪಾಯಿಂಟ್ ಹೇಳ್ರಪ್ಪ. ಈಗ ನೀವು ಕಷ್ಟ ತೆಗೆದಿರಿ, ಇಲ್ಲ ತಿಳಂಗಿಲ್ಲ. ಈಗ ನಾನ್ ಮಾಡ್ತೀನಿ, ನಿಮಗೆ ಕರ್ಕೊಂಡು ತಿರುಪತಿಗೆ ಹೋಗ್ತೀನಿ. ನಿಮ್ಗೆ ತಿರುಪತಿಗೆ ಹೋಗೋದು A to Z ಖರ್ಚು ನಾನು ನೋಡ್ತೀನಿ ಸರ್. ಟ್ರೈನ್ ಖರ್ಚು, ಹೋಟೆಲ್ ಖರ್ಚು ಎಲ್ಲದನ್ನು ನಾನು ನೋಡ್ಕೊಂತೀನಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ನಾವು ತಿರುಪತಿಗೆ ನೀವು ಹೋಗಿವಿ, ಇಬ್ರು ಹೋದಾಗ
ಹಣ್ಣು ಕಾಯಿ ಮಾಡಿಸ್ಬೇಕಾದ್ರೆ ದೇವರಿಗೆ ಹಣ್ಣು ಕಾಯಿ ಮಾಡಿಸ್ಬೇಕಾದ್ರೆ ದುಡ್ಡು ಯಾರು ಕೊಡ್ತಾರ ನಾ ಕೊಟ್ಟು ನಿಮ್ದು ದುಡ್ಡು ನಾ ಕೊಟ್ರೆ ನಡೀತೈತೇನ್ರಿಪ್ಪ? ನಡಂಗಿಲ್ಲ ಸರ್. ಯಾಕೆ ನಡೆಯಂಗಿಲ್ರಿ? ನಲ್ರಿ ನೀವು ನಿಮ್ಗೆ ಮಾಡಿಸ್ಕೊಂಡ್ರೆ. ಅಲ್ಲ ಸ್ವಾಮಿ ನಿಮ್ ಅಲ್ಲ ಒಂದ್ ನಿಮಿಷ ಒಬ್ರು ಮಾತಾಡ್ಬೇಕು. ಹಾ ಹೇಳ್ರಿ, ಯಾರ್ದು ಕಿರಿಕಿರಿ ಆಗ್ತಿತ್ತಲ್ಲ? ಯಾರ್ದದು ಕಿರಿಕಿರಿ? ಮತ್ತೊಬ್ರದ್ದು ಯಾರ್ದ ಮೈಕ್ ಆನ್ ಐತ್ರಿ? ಪ್ರಭು ಇಚ್ಚಂಗಿ. ಹಾ ಈಗ ಶಂಕರ್ ಗೌಡ್ರಿ ಕೇರ್ ನೀವು ಮಾತಾಡ್ತಿಲ್ಲ, ನೀವು ಮಾತಾಡಿಪ್ಪ. ಹಾ ಈಗ ನನಗೆ ಹೇಳ್ರಿ, ಅಲ್ಲ ನಿಮ್ದು A to Z ಖರ್ಚು ನಾನ ನೋಡ್ಕೊಂಡಿನಿ, ಆದ್ರೆ ಹಣ್ಣು ಕಾಯಿಗೆ ನನ್ ರೊಕ್ಕ ಬೇಡ ಅಂತಿರ್ಲಿ ಯಾಕೆ ಸರ್? ಪುಣ್ಯ ಅವ್ರಿಗೂ ಬರ್ಬೇಕಲ್ಲ, ಅವ್ರ ಸಲಾಗ ಅವ್ರು ತಗೋತಾರ ಸರ್. ದೇವರ ಅನುಗ್ರಹ ನನ್ಗಾಗ್ಬೇಕಂದ್ರೆ ನಂದ ಹಣ್ಣು ಕಾಯಿಗೆ ರೊಕ್ಕ ನಂದಾಗಬೇಕು. ಹಂಗೆ ನೀವು ನಮ್ಮ ಗ್ಲೋಬಲ್ ವೆಲ್ತ್ ಕ್ರಿಯೇಟರ್ಸ್ ಅನ್ನೋ ಕಂಪನಿ ಒಳಗೆ ಯಾರು 100 ಕೋಟಿ ರೂಪಾಯಿ ಗಳಿಸ್ಬೇಕಂತ ಮಾಡ್ರಿ ಅವ್ರದ್ದು ದುಡ್ಡು ಹಾಕಿ ಬರ್ಬೇಕು. ನಿಮ್ಮ ಅಪ್ಲೈನ್ ಕೊಟ್ಟಾನ ಡೌನ್ಲೈನ್ ಕೊಟ್ಟಾನ ಅಂದ್ರೆ ಉದ್ಧಾರ ಆಗಂಗಿಲ್ಲ, ಬರ್ದು ಇಟ್ಕೊಂಡ್ಬಿಡ್ರಿ. ಎಸ್ ಸರ್. ಇಲ್ಲೇ ನಿರ್ಮಲ್ ಕುಮಾರ್ ಎಲ್ಲದಾರ? ನಿರ್ಮಲ್ ಕುಮಾರ್ ಇದ್ರ ಮೈಕ್ ಆನ್ ಮಾಡ್ಕೊಡ್ರಪ್ಪ. ಇಲ್ಲದ್ರಿ ಕೈ ಮಾಡ್ರಿ. ನಾನ್ ನಿನ್ನೆ ಹೇಳೇನಿ ನಿರ್ಮಲ್ ಕುಮಾರ್ ಅದರಲ್ಲ. ನಿರ್ಮಲ್ ಕುಮಾರ್ ಅವರೇ ಮೈಕ್ ಆನ್ ಮಾಡ್ಕೊಡ್ರಪ್ಪ. ಅರ್ಥ ಆಯ್ತು? ನಮಸ್ಕಾರ. ಹ್ಯಾಪಿ ಮಾರ್ನಿಂಗ್. ದಯವಿಟ್ಟು ಒಂದು ತಿಳ್ಕೊಡ್ರಿ, ಯಾವಾಗ ದೇವರಿಗೆ ನಾನು ಎಷ್ಟೇ ಕಷ್ಟ ಇದ್ರು ಸಹಿತ ನನಗ ದೇವರ ಅನುಗ್ರಹ ಆಗ್ಬೇಕಂದ್ರೆ ನಾನೇ ಕಷ್ಟಪಟ್ಟು ದುಡ್ದು ರೊಕ್ಕ ಇರ್ಬೇಕು. ನಿಮ್ಮ ಕಡೆಯಿಂದ ಹಣ್ಣು ಕಾಯಿ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೆ 10 ರೂಪಾಯಿ ಕೊಟ್ಟು ಒಂದು ಕರ್ಪೂರ ಮಾಡಿದ್ರು ಆ 10 ರೂಪಾಯಿ ನಿಮ್ದು ಬೇಕು, ಮತ್ತೊಬ್ರು ರೊಕ್ಕ ತಗೊಂಡಲ್ಲ. ಏನೈತ್ರಿ ಎಸ್ ಅಂತೀರಿ ಅಂತಿರು? ಅದಕ್ಕೆ ಹೇಳೋದು, ನಿಮ್ಮ ಯಾರು ದುಡ್ಡು ನೀವು ಹಾಕಿ ಬರ್ತೀರಿ ಅವ್ರು ಮಾತ್ರ ಸಕ್ಸಸ್ ಆಗ್ತಾರ. ಅವೆಲ್ಲ ನಿಮ್ಮ ಅಪ್ಲೈನ್ ಆಗಿ ನನ್ ರೊಕ್ಕ ಕೊಟ್ಟಾನಂದ್ರೆ ದಯವಿಟ್ಟು ಅವನ್ ರೊಕ್ಕ ಅವ್ನ್ಗೆ ವಾಪಸ್ ಕೊಡ್ರಿ. ನಿಮ್ದ ರೊಕ್ಕ ಆಗ್ಬೇಕು. ಯಾಕಂದ್ರೆ 100 ಕೋಟಿ ರೂಪಾಯಿ ಗಳಿಸ್ಬೇಕಾಗಿದ್ದು ನೀವು. ಅದನ್ನ ಮತ್ತೊಂದ್ಸರಿ ಮಾಡಕ್ ಹೋಗ್ಬೇಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ಚಲೋ, 1ನೇ ಪಾಯಿಂಟ್ ಕ್ಲಿಯರ್ ಆಯ್ತು. ಯಾಕೆ ಮಾಡಬಾರ್ದಂತ ಗೊತ್ತಾತಲ್ಲ? ನಿಮ್ಗೆ ಮಾಡಬಾರ್ದಂತ ಹೇಳೋದು ಅಲ್ಲ. ಯಾರು ನಮ್ಮ ಸುಧಾಕರ್ ಕೈ ಮಾಡಕ್ತಲ್ಲ. ಏನ್ರಪ್ಪ ಸುಧಾಕರ್ ಸಾಹೇಬ್ರೆ, ನೀವ್ ಮೈಕ್ ಆನ್ ಮಾಡಿದಾಗ ಎಲ್ಲೆಲ್ಲರ ಗಡಬಡಿ ಆಗಿರ್ತೀರಿ, ಮತ್ತೀಗ ಮೈಕ್ ಆನ್ ಮಾಡ್ತೀರಿ. ಏನ್ರಪ್ಪ ನಿಮ್ದು ಕತ್ತಿನ ಗೊತ್ತಾಗೋದಲ್ಲ ನಮ್ಗೆ? ಮಾತಾಡ್ರಿ. ಸರ್ ಮೈಕ್ ಇರ್ತಾರೆ, ಗಿರಾಕಿ ಇರ್ತಾವ ಸರ್, ಅಷ್ಟೇ ಸ್ವಲ್ಪ ಇರ್ಲಿ, ತೊಂದ್ರೆ ಇರ್ಲಿ, ಏನಿಲ್ಲ. ಓಕೆ, ಪಾಯಿಂಟ್ ಕ್ಲಿಯರ್ ಆಯ್ತಲ್ಲ? ಯಾವುದೇ ಕಾರಣಕ್ಕೆ ಈ ಕಂಪನಿ ಜಾಯಿನ್ ಆಗ್ತಾರಲ್ಲ ಅವ್ರದ ರೊಕ್ಕ ಕೊಟ್ಟರು 99.9% ಗ್ಯಾರಂಟಿ ಕೊಡ್ತೀನಿ ಸಕ್ಸಸ್ ಆಗ್ತಾರ. ಯಾರು ರೊಕ್ಕ ಹಾಕಂಗಿಲ್ಲ ಅಷ್ಟೇ ಗ್ಯಾರಂಟಿ ಕೊಡ್ತೀನಿ. 99.9% ಗ್ಯಾರಂಟಿ ಕೊಡ್ತೀನಿ ಅವ್ರು ಸಕ್ಸಸ್ ಆಗಂಗಿಲ್ಲ. ನೀವು ಸಕ್ಸಸ್ ಆಗ್ಬೇಕು ಫೇಲ್ ಆಗ್ಬೇಕು ನೀವು ಡಿಪೆಂಡ್ ಮಾಡಿ. 100 ಕೋಟಿ ಸಲಗಿ 100 ಕೋಟಿ ರೂಪಾಯಿ ಸಲಗಿ ನಿಮ್ದ ರೊಕ್ಕ ಬೇಕು. ಯಾರು 2790 ರೂಪಾಯಿ ಹಾಕ್ತಾರ ಅವ್ರದ ರೊಕ್ಕ ಹಾಕಿದ್ರೆ ಯಾ ಚಾನ್ಸಸ್ ಇರ್ತೈತಿ. ಪಾಯಿಂಟ್ ಕ್ಲಿಯರ್ ಆಯ್ತು ಸರ್? ಇದು ನೀವು ತಪ್ಪು ಮಾಡೇನ್ರಿ ಸ್ವಾಮಿ. ನಾನು ತಪ್ಪು ಮಾಡೇನಿ. ಪ್ರವೀಣ್ ಕುಮಾರ್ BC ಅಂತ ತಿಳ್ಕೊಂಡು ನಮ್ ಚಂದ್ರಶೇಖರ್ ಗೊತ್ತು. ಪ್ರವೀಣ್ ಕುಮಾರ್ BC ಅಂತ ತಿಳ್ಕೊಂಡು ಅವ್ರು ಏನ್ ಮಾಡಿದ್ರ ಅಂದ್ರೆ, ಸರ್ ದಸರಾ ಹಬ್ಬ ಇತ್ತು, ಹಬ್ಬ ಐತಿ, ನಾನು 10ನೇ ತಾರೀಕಿಗೆ, ಅವತ್ತು 1ನೇ ತಾರೀಕಿತ್ತು, 10ನೇ ತಾರೀಕಿಗೆ ನಂದು ಪೇಮೆಂಟ್ ಆಗ್ತೈತಿ ಮಾಡಂತ ಹೇಳಿದ್ರು. ಸ್ವಾಮಿ ಆ 10ನೇ ತಾರೀಕು ಇವತ್ತಿನವರೆಗೂ ಬಂದಿಲ್ಲ. ಆಲ್ರೆಡಿ ಕಂಪನಿ 4 ತಿಂಗಳ ಸಕ್ಸಸ್ಫುಲ್ ಕಂಪ್ಲೀಟ್ ಆಯ್ತು. ಅದಕ್ಕೆ ದಯವಿಟ್ಟು ಅಂತದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಒಂದನೇದು, ನೀವು ದುಡ್ಡು ಕೊಡೋದ್ರಿಂದ ಏನ್ ಮಾಡ್ತೀರಿ ಅಂದ್ರೆ, ಮೊದ್ಲೇದು ನೀವು ದುಡ್ಡು ಕಳ್ಕೊಂತೀರಿ. ಎರಡನೇದು ಆ ವ್ಯಕ್ತಿ ಕೆಲಸ ಮಾಡ್ತಿರ್ತಾನಲ್ಲ ಅದನ್ನ ನೀವಾಗಿ ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೊಳ್ಳೋದಂತಾರಲ್ಲ ಅವ್ರ ಕೆಲಸ ಮಾಡಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆತಿಲ್ರಿ? ಈಗ ರೊಕ್ಕ ಕೊಟ್ರಂತ ತಿಳ್ಕೊಡ್ರಿ, ರೊಕ್ಕ ಕೊಟ್ರಂತ ತಿಳ್ಕೊಳ್ಳೋಣ. ರೊಕ್ಕ ಕೊಟ್ಟ ಮೇಲೇನು ಅಕಸ್ಮಾತ್ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಡ್ರಿ, ನಮಗೇನಾಗ್ಬೇಕಾಗೈತ್ರಿ? ಅವ್ನ್ ರೊಕ್ಕ ಬೇಕಾದ್ರೆ ಮಾಡ್ಲಿ, ಬೇಡದು ಬಿಡ್ಲಿ, ನಂದ್ ರೊಕ್ಕ 2700 ರೂಪಾಯಿ ಅಂತ ನಂದು ಉಳಿತಲ್ಲ. ಅದನ್ನ ಮಾಡ್ರಿ. ಪಾಯಿಂಟ್ ಕ್ಲಿಯರ್ ಆತಲ್ಲ? ಚಲೋ. ಇನ್ನ ಸೆಕೆಂಡ್ ಪಾಯಿಂಟ್, ಎಥಿಕ್ಸ್ ಮತ್ತೆ ಮಾರಲ್ಸ್ ಒಳಗೆ 2ನೇ ಪಾಯಿಂಟ್ ಏನೈತಿ? 2ನೇ ಪಾಯಿಂಟ್ ಬರ್ಕೊಡ್ರಿ. ಯಾರ್ಯಾರಿದ್ರಿ ಬರ್ಕೊಂಡ್ಬಿಡ್ರಿ. 3ನೇದು ಸೆಕೆಂಡ್ ಪಾಯಿಂಟ್, ನೋ ಪ್ರಾಮಿಸ್, ನೋ ಫಂಡಿಂಗ್ ಆತ, ನೋ ಪ್ರಾಮಿಸ್. ಏನ್ ಸರ್ ಪ್ರಾಮಿಸ್ ಅಂದ್ರೆ ಏನು? ನಿನ್ ಕಡೆಯಿಂದ ನಾನು ಕಡೆಯಿಂದ ಆರ್ಡ್ ಮಾಡಕ್ ಆಗಿಲ್ಲಪ್ಪ, ನೀನು ಒಂದು ಕೊಡ್ತೀನಿ ಅಂದ್ರೆ ನಾನು ಬರ್ತೀನಿ ನೋಡು, ಇಲ್ಲ ಅಂದ್ರೆ ನಾನು ಕಡೆಯಿಂದ ಆಗಿಲ್ಲ. ಅವನ ಸಾಕ. ಆಮೇಲೆ ಯಾರ್ದಪ್ಪ ಫೋನ್ ಹಚ್ಚಿ ಈಗ ನಾವು ಏನ್ ಮಾಡ್ತಾರೆ ಸರ್? ನಾನ್ 4 ಮಾಡಂತ ಹೇಳಿನಿ, ನಾನು 2 ಮಾಡ್ತೀನಿ, ಮತ್ತೆ ನೀನು 1 2 ಕೊಡ್ತೀನಿ ಅಂದ್ರೆ ಮಾತ್ರ ನಾ ಕಂಪನಿ ಜಾಯ್ನ್ ಆಗ್ತೀನಿ, ಇಲ್ಲ ಅಂದ್ರೆ ನಾ ಕಂಪನಿ ಜಾಯ್ನ್ ಆಗಿಲ್ಲ.
ಅದಕ್ಕೆ ನೀವು ಕೆಲವೊಂದ್ಸರಿ ಏನ್ ಮಾಡ್ತೀರಿ, ಬಂದ್ ತಗೋ, ಒಳಗ್ ಬಂದಾಗ ಮುಂದ್ ನೋಡೋಣ, ಮತ್ ಯಾವ್ದ್ರ ನೋಡೋಣ ತಗೊಂತ ಮಾಡ್ತೀವಲ್ಲ. ಅದಕ್ಕೆ ದಯವಿಟ್ಟು ಯಾರಿಗೂ ಪ್ರಾಮಿಸ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಸ್ವಾಮಿ, ನಂದು 4 ಮಾಡಕ್ ಆಗಿಲ್ಲ, ಅವನ್ಗೆ 2 ಕೊಡಾಕ್ ನನಗೇನು ಏನ್ ಬಂದಿಲ್ಲ, ಹುಚ್ಚಿಡ್ದೈತೇನ್ರಿ? ಏನ್ ಗಿಡಾಗಿನ ಮಾವಿನ ಕೆರೆ ಬಿದ್ದಂಗೆ ಕಲ್ಲು ಹೊಡೆದ್ರು ಬೀಳ್ತಾವ, ಹಂಗೇನ್ ಇರ್ತೈತೇನೋ? ನೆಟ್ವರ್ಕ್ ಮಾರ್ಕೆಟ್ ನೊಳಗ ನಮ್ಗೆ ತೊಳ್ಕೊಳಕ್ ಆಗಿಲ್ಲ, ಮತ್ತೊಬ್ರದ್ದು ಏನ್ ತೊಳಿತೀರಿ ನೀವು ಸ್ವಾಮಿ? ಯಾರ್ ಲೈನ್ ಮೇಲೆ ಇದ್ರಿ ಮಾತಾಡ್ಬೇಕು ಶಿವಕುಮಾರ್ ಅವ್ರೆ, ಏನಂತೀರಿ? ಅಲ್ಲ, ನಂದೇ ನನಗ 4 ಮಾಡಕ್ ಆಗಲಾರದು ಒದ್ದಾಡಕತ್ತೀನಿ, ಅವನಿಗೆ ನಾ ಪ್ರಾಮಿಸ್ ಮಾಡ್ತೀನಿ. ಸರ್ ನೀವ್ ಹೇಳ್ರಿ, ಆತ್ಮ ಮುಟ್ಟಿ ಕೇಳ್ರಿ, ನಿಮ್ ಕಡೆದ ನಿಮ್ಗೆ ನೆಟ್ವರ್ಕ್ ನಿಮ್ದ ಟೀಮ್ ಬೆಳ್ಸಕ್ ಆಗೋದ, ಅವಂದೇನ್ ಬೆಳೆಸಿರಿ ಸರ್? ನಾಳೆ ಏನೋ ನಿಮ್ದು 4 ಆತು, ಮತ್ತೊಂದ್ 2 ಎಕ್ಸ್ಟ್ರಾ ಕೊಟ್ರಿ ಅಂತ ಕೊಡ್ರಿ, ನಮ್ಮ ನಸೀಬಕ್ಕೆ SSK ಅಂತ ನೋಡ್ರಿ, ಹಂಗ ಸುಮ್ನೆ ಕುಂತ್ ಬಿಟ್ರೆ ಈಗ ನಾನೇನ್ ಮಾಡ್ತೀನಿ, ನಮ್ ಕೇರು ಶಿವಕುಮಾರ್ ಅವ್ರೆ, ನಿಮ್ಗ 2 ಜನ ಹಾಕಿದೆ ಅಂತ ಕೊಡ್ರಿ, ಮುಂದ್ 2 ಜನ ಹಾಕಿದ್ರಿ, ಅವ್ರು ಚಲೋ ಕೆಲಸ ಮಾಡಿದ್ರೆ ಏನ್ ಮಾಡ್ತೀವಿ, ಸುಮ್ನೆ ಕುಂತ್ ಬಿಡ್ತೀರಿ, ನೀವು ಏನ್ ಹೇಳಕ್ ಹೋಗಿಲ್ಲ. ಅಕಸ್ಮಾತ್ ಕೆಲಸ ಮಾಡ್ಲಿಲ್ಲ, ಅವ್ರು ಡಮ್ಮಿ ಆತಂತ ಕೊಡ್ರಿ, ಆಮೇಲೆ ದಿನಾ ಫೋನ್ ಮಾಡ್ತೀರಿ, ಏನ್ರಿ ಅವ್ರು SSK ಅಂತ 1 ಹಾಕಿದ್ರಿ, ಆಮೇಲೆ ಪ್ರಭು ಇಚ್ಚಂಗಿ ಅಂತ ಹಾಕಿದ್ರಿ, ಯಾರು ಕೆಲಸ ಮಾಡೋಲ್ರಿ, ಯಾರ್ರಿ ಅವ್ರು ದಂಡ ಪಿಂಡ್ಗಳು, ಅವ್ರಿಗೆ ಮತ್ತೆ ಚಲೋ ಹಾಕ್ಬೇಕಲ್ರಿ? ಉಲ್ಟಾ ನಾನ್ ನಿಮ್ಗೆ 2 ಜನ ಕೊಡ್ಬೇಕು, ಮತ್ತ ನಮ್ಮ ಪ್ರಭುಲಿ ಇಚ್ಚಂಗಿಯವರು ದಂಡ ಪಿಂಡ ಅಂತ ನಿಮ್ಗೆ ಯಾರಿಂದ ಯಾಕೆ ಬಯಸ್ಕೋಬೇಕ್ರಿ ನಾವು ಸ್ವಾಮಿ? ನಿಜ. ಮತ್ತ ನಾನ್ ಮಾಡ್ತೀನಿ, ಮತ್ ಇವ್ನು ಕಾಟ ದಿನಾ ಫೋನ್ ಮಾಡ್ತಾನ, ಏನ್ರಿ ಯಾರು ನೋಡ್ರಿ ಅವ್ರು ಸುಮ್ನ ಕುಂತಾರ, ₹1 ಬರೋದು, 1 ತಿಂಗಳು ಆತ್ರಿ, 2 ತಿಂಗಳು ಆತ್ರಿ, 3 ತಿಂಗಳಾತ್ರಿ, ₹1 ಬಂದಿಲ್ಲ, ನೀವು ನೋಡಿದ್ರೆ ಲಕ್ಷ ಗಂಟ್ಲೆ ಇನ್ಕಮ್ ತೊಗೊಳಕ್ತೀರಿ ತಿಳ್ಕೊಂಡು ಉಲ್ಟಾ ನಮಗ ಬೈತಾರ. ಅಲ್ಲ ಸ್ವಾಮಿ, ನಾನು ಜನಾನು ಕೊಡ್ಬೇಕು, ಮುಂದೆ ಬಯಸ್ಕೋಬೇಕು, ಯಾಕೆ ಸ್ವಾಮಿ ಅಂತ ಕೆಲಸ ಮಾಡ್ತೀರಿ? ಪಾಯಿಂಟ್ ಕ್ಲಿಯರ್ ಆತ್ ನಾ ಹೇಳಿದ್ದ ಅರ್ಥ ಆತು? ಅದಕ್ಕೆ ಏನಂತೀರಿ ಚಂದ್ರಶೇಖರ್ ಅವ್ರ? ಅಂತ ಕೆಲಸ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಕೆಲವೊಬ್ರು ಮಾಡ್ತಾರ, ಲಿಂಕ್ ಅನ್ನ ಕಳ್ಸ್ಕೊಡ್ತಾರ, ನೀವ್ ಒಂದ್ ಕೆಲಸ ಮಾಡ, ಪ್ರಭು ಇಚ್ಚಂಗ ಅಂತಾರ, ಅವ್ರ ನಂಬರ್ ಕಳ್ಸ್ಕೊಡ್ತೀನಿ, ಅವ್ರಿಗೆ ನೀನ ಟ್ಯಾಕಲ್ ಮಾಡಿ ನೀನ ಮಾಡ್ಕೋ, ಅಂತವೆಲ್ಲ ಮಾಡಕ್ ಹೋಗ್ಬೇಡ್ರಿ. ಅಂತದ್ ಒಟ್ಟ ನೀವ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾನ್ ಕುಲ್ಲ ಹೇಳ್ತೀನಿ, ಮುಕ್ಕಳಾಗಿದ್ರೆ ಮಾಡ್ತಾನ, ಇಲ್ಲದ ಹಾಳು ಹೋಗ್ತಾನ, ನೀವೇ ತಲೆ ಕೆಡ್ಸ್ಕೊಂತೀರ, ಅವ್ನ್ ರೊಕ್ಕನ. ಒಂದ್ ವಿಚಾರ ಮಾಡ್ರಿ, ಈಗ ನಾವು ಪ್ರಭು ಇಚ್ಚಂಗಿನ ಅಂತಾನೆ ತಿಳ್ಕೊಳ್ಳೋದು, ಪ್ರಭು ಇಚ್ಚಂಗರು ಕೆಲಸ ಮಾಡಂಗಿಲ್ಲ, ಸುಮ್ನ ಕುಂತಾರ, ಸ್ವಾಮಿ ಹಂಗಂತ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ, ಅವ್ರಿಗೆ ಅವಾಗ ಫೋನ್ ಮಾಡ್ಕೊಂತ ಕರೆಕ್ಟ್ ಆಗಿರ್ರಿ. ಇದು ನೆಟ್ವರ್ಕ್ ಮಾರ್ಕೆಟ್, ಮನುಷ್ಯನ ಕೆಪಾಸಿಟಿ ಅಳ್ಯಾಕ ದೇವ್ರು ಯಾವ್ದು ಮಷಿನ್ ಕಂಡು ಹಿಡ್ದಿಲ್ಲ. ನಾಳೆ ಅವ್ರಿಗೆ ಏನಾರ ಒಂದ್ ಸರಿ ಜ್ಞಾನೋದಯ ಆಗಿ ಅವ್ರ ಕೆಲಸ ಚಾಲು ಮಾಡಿದ್ರಂದ್ರೆ ಅವ್ರನ್ನ ನೀವು ಮೀಟ್ ಮಾಡಕ್ಕಂಗಿಲ್ಲ, ಅಷ್ಟು ಕೆಲಸ ಮಾಡ್ತಾರೆ. ಒಂದೇ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ ಕೆಳಗಡೆ ಮೊದಲು ಜಾಯ್ನ್ ಆಗಿದ್ರು, ಬಹಳ ಜಾಯ್ನ್ ಆದ್ರು, ಆದ್ರೆ ನಮ್ದ್ರಾಗ ಒಬ್ಬನ ತಲೆ ತಿನ್ನೋ ಗಿರಾಕಿತ್ತು, ಹೆಸರು ಆಮೇಲೆ ಹೇಳ್ತೀನಿ. ಆ ತಲೆ ತಿನ್ನೋ ಗಿರಾಕಿ ಯಾರಂತ ನೀವು ಆಮೇಲೆ ಹೆಸರು ಹೇಳ್ತೀನಿ. ಅವನು ಎಷ್ಟು ಕಾಡ್ಸ ಅಂದ್ರೆ, ನಾನು ಕಂಪನಿ ಸ್ಟಾರ್ಟ್ ಮಾಡಕ್ಕಿಂತ ಮೊದಲ 15 ದಿನಕ್ಕಿಂತ ಹೇಳ್ಕೊಂತ ಬಂದಿದ್ದೆ, ಚಂದ್ರಶೇಖರ್ ಅವರೇ ನೋಡಂತ ತಗೊಳ್ರಿ. ಅದು ಮನುಷ್ಯ 1 ವಾರದಾಗ 4 ಸರಿ ಫೋನ್ ಮಾಡಿದ್ರು 1 ಸರಿ ಎತ್ತಿದ್ದಿಲ್ಲ. ಹಂಗ ಮಾಡ್ಕೊಂತ 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಆಯ್ತು ಸರ, ಆಮೇಲೆ ನಾನ್ ನಿಮ್ಗೆ ಪರ್ಸನಲ್ ಆಗಿ ಬ್ಯಾಡ್ಗಿಗೆ ಬಂದು ಬೆಟ್ಟಾಗಿ ನಿಮ್ಮನ್ನ ನೋಡಿ ಆಮೇಲೆ ಚಾಲು ಮಾಡ್ತೀನಿ ಅಂದ್ರು. ಸರ ಬ್ಯಾಡ್ಗಿಗೂ ಬಂದ್ರು, ಬೆಟ್ಟ ಆದ್ರು, ಆಮೇಲೆ ಚಾಲು ಮಾಡಿದ್ರು. ನಾನು ಕಂಪ್ನಿ ಚಾಲು ಮಾಡಿ 2.5 ತಿಂಗಳಿಗೆ ಚಾಲು ಮಾಡಿದ್ರು. ಯಾವಾಗ ಚಾಲು ಮಾಡಿದ್ರು ಸರ? ಕಂಪ್ನಿ ಸ್ಟಾರ್ಟ್ ಆಗಿ 2.5 ತಿಂಗಳ, ಅವ್ರ ಕಂಪ್ನಿ ಜಾಯ್ನ್ ಆಗಿ 1 ತಿಂಗಳಾತ. ಈ 1 ತಿಂಗಳದೊಳಗೆ ಅವ್ರಿಗೆ ಏನೈತಿ, ನಂದು ಟೋಟಲಿ ಬೇರೆ ಟೀಮ್ ಈಜು ಕೊಟ್ಟು ಅವ್ರದ್ದು ಟೀಮ್ ಇವತ್ತು 40% ಜನ ಅವ್ರದ್ದೇ ಟೀಮ್ ಇರ್ತಾರ. ನಾನ್ ಇಷ್ಟೋ ತನಕ ಮಾತಾಡಿದ್ದು ಚಿದಾನಂದ ಸಾಲಿಮಠ್ ಅವ್ರ ಬಗ್ಗೆ. ನಾನೇನಾರ ಚಿದಾನಂದ ಸಾಲಿಮಠ ಮೊದ್ಲಿಂದ ಏಜ್ ಆಗೈತಿ, 2 ತಿಂಗಳ ಕಳ್ಸ್ಯಾರ, 2.5 ತಿಂಗಳ ಇವ್ದು ಏನೋ ತಿಳ್ಕೊಂಡು ಬಿಟ್ಟಿದ್ರೆ ನನಗೆ ಇವತ್ತು ಗತಿ ಏನಾಗ್ತಿತ್ತು. ಅದಕ್ಕೆ ಯಾರಿಗೂ ಇಗ್ನೋರ್ ಮಾಡಕ್ ಹೋಗ್ಬೇಡ್ರಿ. ಯಾವ ವ್ಯಕ್ತಿ ಯಾವಾಗ ಎದ್ದು ಯಾವ ಮಟ್ಟದೊಳಗೆ ಕೆಲಸ ಮಾಡ್ತಾನ ನಿಮ್ಗ ಇಮ್ಯಾಜಿನ್ ಸಹಿತ ಮಾಡಕ್ ಆಗಂಗಿಲ್ಲ. ಉದಾಹರಣೆಗೆ ಹನುಮಂತು ಕುಂಬಾರ್ ಅಲ್ಲಿ ಮಕ್ಕೊಂಡ್ರಲ್ಲ ಸ್ವಾಮಿ, ಅವ್ರು ಮಕ್ಕೊಂಡಾರ, ಯಾವಾಗ ಎದ್ದು ಕೆಲಸ ಮಾಡ್ತಾರ ನಿಮ್ಮನ್ನ ಎಲ್ಲರ್ಕಿಂತ ಜಾಸ್ತಿ ಕೆಲಸ ಮಾಡ್ತಾರ. ಅದಕ್ಕೆ ಎಸ್ ಅದಕ್ಕೆ ದಯವಿಟ್ಟು ಯಾರಿಗೂ ಬಯ್ಯಾಕ್ ಹೋಗ್ಬೇಡ್ರಿ, ಯಾರಿಗೂ ಅಪ್ಪಿತಪ್ಪಿನೂ ಈ ಯಾರು ದಂಡ ಪಿಂಡಗಳು ಅಂತ ಯಾರಿಗೂ ಕೆಲಸ ಮಾಡ್ಲಿಲ್ಲ ಅಂದ್ರೆ ಬಯ್ಯಾಕ್ ಹೋಗ್ಬೇಡ್ರಿ, ಯಾರಿಗೂ ಬಯ್ಯಾಕ್ ಹೋಗ್ಬೇಡ್ರಿ. ಯಾಕಂದ್ರ ಅವ್ರ ದುಡ್ಡು ಹಾಕಿ ಬಂದಾರ, ನೀವೇನು ಪುಕ್ಷೆಟ್ಟಿ ಕೊಟ್ಟಿಲ್ಲ.
ಅವ್ರು ಬೇಕಾದ್ರೆ ಮಾಡ್ತಾರ, ಬೇಡಾದ್ರೆ ಬಿಡ್ತಾರ. ಒಂದೇದು. ಇನ್ನು ಎರಡನೇದು ಹೇಳ್ತೀನಿ, ನಿರ್ಮಲ್ ಕುಮಾರ್ ಇನ್ನೊಂದು ನೆನಪಿಟ್ಕೊಡ್ರಿ. ಯಾರು ಎಲ್ಲಾ ಟೈಮ್ನಾಗ ಕೆಲಸ ಮಾಡಂಗಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ, ಈಗ 4 ಜನ, ಒಂದ್ ಕಡೆ ಚಂದ್ರಶೇಖರ್, ಎರಡನೇ ಕಡೆ ಪ್ರಭು, ಮೂರನೇ ಕಡೆ ನಿರ್ಮಲ್, ಇನ್ನೊಂದ್ ಕಡೆ ಸುರೇಶ್, 4 ಜನ ಕೆಲಸ ಮಾಡಕ್ತಾರ. ನಾನೇನ್ ಮಾಡ್ತೀನಿ, ಈ ಸುಧಾಕರ್ ಕೆಲಸ ಮಾಡಕತ್ತೀನಿ ಅಂತ ತಿಳ್ಕೊಂಡು ನಾನು ಬೈಯೋದು ಗೀಯೋದು ಮಾಡ್ತಿರ್ತೀನಿ. ಬೈಯಾಕ್ ಹೋಗ್ಬೇಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು. ಆಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ, ಈ 4 ಜನ ಕೆಲಸ ಮಾಡಕ್ತಲ್ಲ ಅವ್ರಿಗೆ ಬಿಡ್ತೀವಿ, ಈ ಸುಧಾಕರಿಂದ ಬೆನ್ನತ್ತೀವಿ. ಸರ್, ಡೆಡ್ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬೆನ್ನತ್ತಕ್ ಹೋಗ್ಬೇಡ್ರಿ. ಸ್ಟಾರ್ಟಿಂಗ್ ಮಲ್ಕೊಳಕ್ ಬಿಡ್ರಿ. ಅವ್ರಿಗೆ ಯಾರು ಸೀರಿಯಸ್ ಆಗಿ ಕೆಲಸ ಮಾಡ್ತಾರ ಅವ್ರಿಗೆ ಬೆನ್ನತ್ಬೇಕು ನಾವು. ಅವ್ರೇನ್ ಬಿಡ್ರಿ ಕೆಲಸ ಮಾಡಕತ್ತಾರ ಅಂತ ತಿಳ್ಕೊಂಡು ನಾವು 99% ರಿವರ್ಸ್ ಕೆಲಸ ಮಾಡ್ತೀವಿ. ಯಾರ್ ಚಲೋ ಕೆಲಸ ಮಾಡಕ್ತಾರ ಅವ್ರು ಬಿಡ್ತೀವಿ. ಯಾರ್ ಚಲೋ ಕೆಲಸ ಮಾಡಕ್ತಲ್ಲ ಅವ್ರ ಮನಿಗ್ ಹೋಗಿ ಕುಂದ್ರದು ಬಾರಪ್ಪ ಅಂತದ್ದು. ಸರ್, ಒನ್ಸ್ ಡೆಡ್ ಫಾರ್ ಎವರ್ ಡೆಡ್. ನೆಟ್ವರ್ಕ್ ಮಾರ್ಕೆಟ್ ನೊಳಗ ಒಂದು ಕಹಾವತ್ ಐತಿ, ಒನ್ಸ್ ಡೆಡ್ ಫಾರ್ ಎವರ್ ಡೆಡ್. ಅವ್ರಾಗಿ ವಾಪಸ್ ಬರ್ಮಟ್ಟೆ ಅವ್ರ ಹತ್ರ ಹೋಗ್ಬೇಡ್ರಿ. ಅವ್ರ ಫೋನ್ ಬಂದಾಗ ಚಂದ ಮಾತಾಡ್ರಿ. ಆದ್ರೆ ಯಾವತ್ತೂ ಏನ್ರಿ ಸುಧಾಕರ್ ಅವ್ರ, ನೀವು ಏನು ಜಪಾನ್ ಲೈಫ್ ಅಂತೀರಿ, ಅದಂತೀರಿ, ಇದಂತೀರಿ, ಏನ್ ಸರ್ ನೀವು ಕೆಲಸ ಮಾಡಕ್ ಯಾವತ್ತೂ ಬಯಂಗಿಲ್ಲ. ದಂಡ ಪಿಂಡ್ಗಳಂತ ಒಟ್ಟ ಅಂತವ ಏನು ವರ್ಡ್ಸ್ ಯೂಸ್ ಮಾಡಂಗಿಲ್ಲ. ಅವ್ರು ರೊಕ್ಕ ಹಾಕ್ಯಾರ್ರಿ. ಈಗ ನಾನೇ ನಿಮ್ ಕೆಲಸ ಜಾಯ್ನ್ ಆಗಿ ತಿಳ್ಕೊಳ್ರಿ, ಸ್ವಾಮಿ ನಾನ್ ರೊಕ್ಕ ಹಾಕಿನಿ, ನನ್ ಇಷ್ಟ ರೀ, ನಾ ಬೇಕಾದ್ರೆ ಮಾಡ್ತೀನಿ, ಬೇಡ ಬಿಡ್ತೀನಿ. ನೀವ್ಯಾರಿ ನನಗೆ ಹೇಳಕ್ಕೆ? ಪಾಯಿಂಟ್ ಕ್ಲಿಯರ್? ನಿಮ್ಮ ಕೆಲಸ ಏನು? ನಿಮ್ಮ ಕೆಲಸ ನಾನ್ ಯಾವಾಗ ಸೀರಿಯಸ್ ಆಗಿ ಕೆಲಸ ಮಾಡ್ತೀನಿ ಅವಾಗ ಅದಕ್ಕೆ ನಾನ್ ಮಾಡ್ತೀನಿ. ಈಗ ಚೇನ್ ನಮ್ ಸಾಲಿಮಟ್ರಿ ಕೆಲಸ ಮಾಡ್ತಾರ, ಸಾಲಿಮಟ್ರಿ ಟೀಮ್ಗೆ ಎಷ್ಟು ಬೇಕು ಹಗಲ ರಾತ್ರಿಗಳ ಎಲ್ಲಿ ಮಟ್ಟ ಹೋಗ್ತಾರೆ ಅಲ್ಲಿ ಮಟ್ಟ ದೂಡ್ತೀನಿ ನಾನು. ಅಷ್ಟೊಳಗೆ ಮತ್ತೊಂದು ಲೈನ್ ಓಪನ್ ಆಗ್ತೈತಿ. ಓಪನ್ ಅದಕ್ಕೆ ಅವ್ರಿಗೆ ವಿಚಾರ ಮಾಡೋಣಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಇದನ್ನ ಮೇಂಟೈನ್ ಮಾಡ್ರಿ. ಪಾಯಿಂಟ್ ಕ್ಲಿಯರ್ ಆಯ್ತು? ನಾವೇನ್ ಮಾಡ್ತೀವಿ ಅಂದ್ರೆ ರಿವರ್ಸ್ ಮಾಡ್ತೀವಿ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಇಗ್ನೋರ್ ಮಾಡ್ತೀವಿ. ಯಾರು ಕೆಲಸ ಮಾಡ್ತಾರ ಅವ್ರ ಮನೆಗೆ ಹೋಗಿ ಕುಂದ್ರದು, ಅವ್ರಿಗೆ ಫೋನ್ ಮಾಡುದು, ಅವೆಲ್ಲ ಬಿಟ್ಟು ಬಿಡ್ರಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಏನಂತೀರಿ? ನಾ ಹೇಳಿದ್ ಕರೆಕ್ಟ್ ಸತ್ಯನ ಸುಳ್ಳು? ಸರಿ ಸರ್. ಇನ್ನೊಂದು ಅವ್ರನ್ನೇ ಆಮೇಲೆ ಇನ್ನೊಂದು ಆಮೇಲೆ ಇನ್ನೊಂದು ತಿಳ್ಕೊಡ್ರಿ. ನಮ್ಮ ಡೌನ್ ಲೈನ್ಸ್ಗೆ ಎಲ್ಲಾರ ಕಂಟ ತಿಳ್ಕೊಡ್ರಿ. ಇನ್ನು ಸಣ್ಣ ಹುಡುಗರು ಇದ್ರಿ, ನಿರ್ಮಲ್ ಕುಮಾರ್ ಅವ್ರಲ್ಲ, ಒಂದು ತಿಳ್ಕೊಡ್ರಿ. ನೀವು ನಿಮ್ಮ ಡೌನ್ ಲೈನ್ ವರ್ಕ್ ಮಾಡಿದ್ರನ್ನ ನಿಮ್ಮ ಮನೆ ನಡಿಬೇಕು. ಅದನ್ನ ಮಾತ್ರ ಯಾವತ್ತು ನೀವು ಅದನ್ನ ಆ ಸ್ಟೇಜ್ ಆಗಿರ್ಬಾರ್ದು. ನಿಮ್ ಕೆಲಸ ನೀವ್ ಮಾಡ್ರಿ. ಇನ್ಕಮ್ ಯಾರಿಗ್ ಬೇಕು? ಇನ್ಕಮ್ ಯಾರಿಗ್ ಬೇಕು? ನನಗ್ ಬೇಕು. ನಾನು ಕೆಲಸ ಮಾಡ್ಬೇಕು. ಅವ್ರಿಗೆ ಯಾರು ಸುಧಾಕರ್ ಬೇಕಾದ್ರೆ ಮಾಡ್ಕೊಂತಾರ, ಅವ್ರ ಬಗ್ಗೆ ನಾನೇ ತಲೆ ಕೆಡಿಸ್ಕೊಳ್ಲಿ. ಪಾರ್ಟ್ ಕ್ಲಿಯರ್? ಈ ಸುಧಾಕರ್ ಕೆಲಸ ಮಾಡಿದ್ರೆ ನನಗೆ ಗೊತ್ತೈತಿ. ಆದ್ರೆ ನೀವು ಯಾವ ದಿನ ನಿಮ್ಮ ಡೌನ್ ಲೈನ್ ಮೇಲೆ, ನಿಮ್ಮ ಇನ್ಕಮ್ ಸಲುವಾಗಿ ನಿಮ್ಮ ಡೌನ್ ಲೈನ್ ಮೇಲೆ ಡಿಪೆಂಡ್ ಆಗಿಲ್ಲ, ನಿಮ್ದು ನೀವು ಕೆಲಸ ಮಾಡ್ಕೊಂತ ಹೋಗ್ತಿರಲ್ಲ, ಅವಾಗ ಇಡೀ ಜಗತ್ತೇ ನಿಮ್ ಹಿಂದೆ ಬರ್ತೈತಿ. ಇದನ್ನ ಮಾತ್ರ ನೆನಪಿಟ್ಕೊಡ್ರಿ. ಅವ್ರ ಮೇಲೆ ಡಿಪೆಂಡ್ ಆದ್ರೆ ಯಾರು ಬರಂಗಿಲ್ಲ. ಎಸ್, ಅದಕ್ಕೋಸ್ಕರ ಆಪ್ಷನ್ ಇದೆಯಲ್ಲ ಸರ್, 4 ಆದ್ಮೇಲೆ 5, 6, 7, 8. ನಾನ್ ನಿಮಗೆ ಒಂದ್ ಮಾತ್ರ ಹೇಳ್ತೀನಿ. ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಇದು ನನ್ ಧಮಕಿ ಅಂತಾರ ತಿಳ್ಕೊಳ್ರಿ, ನಂದ್ ರಿಕ್ವೆಸ್ಟ್ ಅಂತಾರ ತಿಳ್ಕೊಳ್ರಿ. ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಮತ್ತೆ ಒಂದು 3 ತಿಂಗಳದಾಗ ಮತ್ತೆ ಇಷ್ಟು ದೊಡ್ಡ ಟೀಮ್ ಕಟ್ತೀನಿ ನಾನು. ಆಗುತ್ತೆ. ಈ ಕಾನ್ಫಿಡೆನ್ಸ್ ಯಾರಲ್ಲಿ ಇರ್ತೈತಿ ಅವ್ರು ಮಾತ್ರ ಜೀವನದೊಳಗೆ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಬದುಕಲಿಕ್ಕೆ ಸಾಧ್ಯ. ಅವ್ರು ಮಾತ್ರ ನೆಟ್ವರ್ಕ್ ಮಾರ್ಕೆಟ್ ಒಳಗೆ ಕೋಟಿ ಗಂಟೆ ಗಳಿಸೋದ್ರಿಂದ ಯಾರು ತಡೆಯಕ್ ಆಗಂಗಿಲ್ಲ. ಇದು ಸತ್ಯ. ಅದಕ್ಕೆ ದಯವಿಟ್ಟು ಯಾರು ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಪ್ರಾಮಿಸ್ ಮಾಡಿದೆ. ಇದ್ರ ಜೊತೆಗೆ ಇನ್ನೊಂದು, ದುಡ್ಡನ್ನ ಯಾರು ಕೊಟ್ಟಾಗ ಫಂಡ್ ಅನ್ನ ಮಿಸ್ ಮ್ಯಾನೇಜ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಎಷ್ಟೋ ಸರಿ ನಾವು ಬಹಳ ಜನ ನೋಡಿನಿ ಸರ್, ಈಗ ನಮ್ದು ಪ್ರಮೋಷನ್ ಐತಿ, ಪ್ರಮೋಷನ್ ದುಡ್ಡು ಕೊಟ್ಟಿರ್ತಾರ, ಆದ್ರೆ ದುಡ್ಡು ಕೈತಿ ಕಷ್ಟ ತಿಳ್ಕೊಂಡು ಇವ್ರು ಖರ್ಚು ಮಾಡಿ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ನಾಳೆ ಮಾಡ್ತೀನಿ, ನನಗೆ ಟೈಮ್ ಸಿಕ್ಕಿಲ್ಲ, ಇವತ್ತು ರಾತ್ರಿ ಮಾಡ್ತೀನಿ. ದಯವಿಟ್ಟು ಯಾರ್ದು ದುಡ್ಡನ್ನ ತಗೊಳಂಗಿಲ್ಲ. ಪಾಯಿಂಟ್ ಕ್ಲಿಯರ್ ಆಯ್ತು? ಮಿಸ್ಯೂಸ್ ಮಾಡಬಾರ್ದು. ಯಾವ ದಿನ ನೀವು ಫಂಡ್ ಅನ್ನ ಮಿಸ್ಯೂಸ್ ಮಾಡ್ತೀರಿ ಅವತ್ತ ತಿಳ್ಕೊಂಡ್ಬಿಡ್ರಿ, ನೀವು ಉಲ್ಟಾ ಹೊಂಟ್ರಿ ಅಂತ ತಿಳ್ಕೊಳ್ಳೋದು. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಇನ್ನು ಒಂದು ಪಾಯಿಂಟ್ ಹೇಳ್ತೀನಿ ನಾನು. ಇದು ನೆಟ್ವರ್ಕ್ ಮಾರ್ಕೆಟ್. ಪಾಯಿಂಟ್ ಕ್ಲಿಯರ್ ಆತ್ರಿ ಸುರೇಶ್ ಅವರೇ? ಯಾವ್ದಿದು ನೆಟ್ವರ್ಕ್ ಮಾರ್ಕೆಟ್? ಇಲ್ಲಿ ನೋಡಾಕ ನಮ್ಮ ಗಂಡಸರು ಒಬ್ರಕ್ಕಿಂತ ಒಬ್ಬರು ಹ್ಯಾಂಡ್ಸಮ್ ಅದ್ರಿ, ಇಲ್ಲ ಅಂತ ಹೇಳಂಗಿಲ್ಲ. ಹಂಗೆ ನಮ್ಮ ಕಂಪನಿ ಒಳಗೆ ಈಗಂತೂ ಯಾರು ಹೆಣ್ಮಕ್ಳಿಲ್ಲ, ಹೆಣ್ಮಕ್ಳಿದ್ರು ಯಾರು ಗೊತ್ತಿಲ್ಲ, ವಿದ್ಯೆ ಒಂದಿತ್ತು ಯಾರು ಹೋಗಿರ್ಬೇಕು. ಇಲ್ಲಿ ಹೆಣ್ಮಕ್ಳು ಯಾರು ನಾವೆಲ್ಲ ಗಂಡಸರದೆ. ಇಲ್ಲಿ ಕೆಲವೊಂದ್ಸರಿ ಏನಾಗ್ತಿತ್ತು ಅಂದ್ರೆ ಹೆಣ್ಮಕ್ಳು ಬರ್ತಾರ, ಅದು ಏನೈತಿ ಚಂದ ಇರ್ತಕ್ಕಂಥ ಹೆಣ್ಮಕ್ಳು ಬರ್ತಾರ.
ನೀವೇನಾರ ಅಕಸ್ಮಾತ್ ನೆಟ್ವರ್ಕ್ ಮಾರ್ಕೆಟ್ನೊಳಗ ಇದನ್ನ ದಂಧೆ ಮಾಡದ್ ಬಿಟ್ಟು ಅಂತ ಹಲಕ ಕೆಲಸ ಮಾಡಿದ್ರೆ ಬರ್ದಿಟ್ಕೊಂಡ್ಬಿಡ್ರಿ. ನಾನು ಪ್ಯೂರ್ಲಿ ಉತ್ತರ ಕರ್ನಾಟಕ ಭಾಷೆದೊಳಗೆ ಮಾತಾಡ್ತೀನಿ. ಈ ಹೆಣ್ಮಕ್ಳು ಹಿಂದ್ ಹೋದಂತ ನೆಟ್ವರ್ಕ್ ಮಾರ್ಕೆಟ್ ಲೀಡರ್ ಆದ್ರ ಎಲ್ಲಾರು ಇವತ್ತು ಕಿರ್ಬೋಕಿ ನನ್ನ ಮಕ್ಕಳಾಗ್ಯಾರ. ಹಂಗ ದಯವಿಟ್ಟು ಇಲ್ಲಿ ಹೆಣ್ಮಕ್ಳು ನಮ್ಮ ಟೀಮ್ ಒಳಗ ಬರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನನ್ನ ಪಾಲಿಗೆ ನೀವ್ ಹೆಂಗ್ ನೋಡ್ಕೊಂತೀರಿ, ಯಾವ ದೃಷ್ಟಿಯೊಳಗೆ ನೋಡ್ತೀರಿ ಗೊತ್ತಿಲ್ಲ, ನನ್ನ ಪಾಲಿಗೆ ಮಾತ್ರ ಆ ತಾಯಿ ನನ್ನ ತಾಯಿ ಸಮಾನನ. ಅದಕ್ಕೆ ನಾನ್ ಮಾಡ್ತೀನಿ, ಏನ್ ಅಂತಿಮ ಸವಿತಾ ಸರ್, ಸವಿತಾನ ಬಗ್ಗೆ ನಾ ಎಷ್ಟ್ ಹೇಳಿದ್ರು ಕಡಿಮೆನ. 5-6 ವರ್ಷ ಆತ್ರಿ. 6 ವರ್ಷದಿಂದ ನಾ ಪ್ರತಿದಿನ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಇಷ್ಟ ಕೂಲಾಗಿ ತಾಳ್ಮೆಯಿಂದ ಕೇಳ್ತಾಳ. ಆ ತಾಯಿಗೆ ಎಷ್ಟು ತಾಳ್ಮೆ ಐತ್ ಸರ್. ನಿಮಗೆ ಗಂಡಸರಿಗೆ ಒಂದು ದಿನ ಚಂದಾಗಿ ಮೈಕ್ ಆನ್ ಮಾಡ್ಕೊಳಕ್ ಆಗಿಲ್ಲ. ಆ ತಾಯಿ 7 ಗಂಟೆ 10 ನಿಮಿಷದಿಂದ 8 ಗಂಟೆ 10 ನಿಮಿಷದ ಮಟ್ಟ ನನ್ನ ಪ್ರೆಸೆಂಟೇಶನ್ ಮುಗಿಯ ಮಟ್ಟ ಒಂದ್ ಸರಿನ ಆ ಕಡೆ ಇಡಕ್ಕೆ ಅಲ್ಗಾಡಂಗಿಲ್ಲ. ಏನ್ ಅಂತಿಮ ಸವಿತಾ? ಹೌದು ಸರ್ ಹಿಂಗಿರ್ಬೇಕ್ರಿ. ಅವ್ರ ಜೊತೆಗೆ ಅಲ್ಲಿ ಪಕ್ಕದಾಗ ಅವ್ರ ಗಂಡನ ಇರ್ತಾರ, ಸವಿತಾನ ಗಂಡ ರಮೇಶ್ ಅಂತ, ಇಬ್ರು ಕೂಡ ಕುಂತಿರ್ತಾರ. ಸರ್ ವಿಚಾರ ಮಾಡ್ರಿ, 5-6 ವರ್ಷ ಎಷ್ಟು ತಾಯಿಗೆ ನಾವು ಎಷ್ಟೇ ನಾನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ. ಹಂಗ ನಮ್ಮ ಟೀಮ್ನೊಳಗೆ ಬರ್ತಕ್ಕಂಥ ಪ್ರತಿಯೊಂದು ಹೆಣ್ಮಕ್ಳು ನನ್ನ ಪಾಲಿಗೆ ತಾಯಿಯಂದ್ರಿದ್ದಂಗ. ಎಷ್ಟೋ ಸರ್ ನನ್ನ ಹೇತಿ ಬೈತಾಳ, ಅಲ್ಲ ಸಣ್ಣ ಹುಡುಗರು ಅಮ್ಮ ಅಂತೀಯಲ್ಲ, ಅಲ್ಲ ನಿಮ್ಮ ವಯಸ್ಸು ತಗೊಂಡ್ ನಾನೇನ್ ಮಾಡ್ಲಿ? ನನ್ನ ದೃಷ್ಟಿಯೊಳಗೆ ಎಲ್ಲಾ ಹೆಣ್ಣು ತಾಯಿದೇನ್ರಿ ಏಜ್ ನೋಡ್ತಾರೇನ್ರಿ ಯಾರ? ಇಲ್ಲ, ನಿಮ್ ಏಜ್ ತಗೊಂಡ್ ನಾನೇನ್ ಮಾಡ್ಲಿ? ನನಗ್ ಒಂದ ನೋಡ್ರಿಪ್ಪ, ಇಲ್ಲಿ ವಿದ್ಯಾ ಅಂತ ಬಂದಿದ್ಲು, ವಿದ್ಯಾದಾಳ ಇಲ್ಲ ಗೊತ್ತಿಲ್ಲ ಈಗ. ಹಿಂಗಾಗಿ ನಮ್ಮ ಟೀಮ್ ಒಳಗೆ ಬಿಸ್ನೆಸ್ ಮಾಡ್ಲಿ ಬಿಡ್ಲಿ ನಮ್ ಜೊತೆಗೆ ಕಂಟಿನ್ಯೂಸ್ ಆಗಿರ್ತಾರ ಅವ್ರು. ಯಾಕಂದ್ರೆ ನಾವಾದ್ರೂ ಸಹಿತ ನೋಡ್ರಿ ಸರ್, ಹುಡುಗಾಟಿಗೆಲ್ಲ ಜೀವನದೊಳಗ ಲಕ್ಷ್ಮಿ ಬರ್ಬೇಕಂದ್ರೆ ಎಲ್ಲದನ್ನು ಏನ್ ಮಾಡ್ತಾಳ, ಸ್ಟಡಿ ಮಾಡ್ತಾಳ. ನಾವೆಲ್ಲರೂ ಇಂತ ಲೂಸ್ ಕೆಲಸ ಮಾಡಿದ್ರೆ, ಲೂಸ್ ಕ್ಯಾರೆಕ್ಟರ್ ಅಂತಾರಲ್ಲ, ಕಚ್ಚಿ ಹರಕನ್ನ ನಿಮ್ಮ ಹಳ್ಳಿ ಭಾಷೆ ಒಳಗೆ ಇರ್ತಾರ, ಕಚ್ಚಿ ಹರಕ ಅಂತ ತಿಳ್ಕೊಂಡು ಅಂತದೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ಗಂಡಸ್ತನ ಏನಿದ್ರು ಹೊರಗೆ ತೋರ್ಸ್ರಿ, ಇಲ್ಲಿ ಬೇಡ. ರೊಕ್ಕ ಬರ್ತೈತಲ್ಲ ಆಮೇಲೆ ಹೋಗ್ರಿ, ದುಬೈಕ್ ಹೋಗ್ರಿ, ಇಲ್ಲ ಥೈಲ್ಯಾಂಡ್ ಹೋಗ್ರಿ, ನೀವ್ ಏನ್ ಮಾಡೋದು ಇದು ಮಾಡ್ಕೊಂಡ್ ಬರ್ರಿ, ಗೋವಾಕ್ ಹೋಗ್ರಿ. ಆದ್ರೆ ಇಲ್ಲಿ ಮಾತ್ರ ದಯವಿಟ್ಟು ಮಾಡಂಗಿಲ್ಲ. ಮತ್ ನನಗೇನ್ರು ಗೊತ್ತಾದ್ರೆ ID ಸೀಸ್ ಮಾಡ್ಬಿಡ್ತೀನಿ. ನಾನು ತಲೆನ ಕೆಡ್ಸ್ಕೊಳಂಗಿಲ್ಲ ಸರ್. ಒಂದ್ ಮಾತ್ರ ತಿಳ್ಕೊಡ್ರಿ, ನಾನು ನೋಡ್ಲಿಕ್ಕೆ ಸೌಮ್ಯ ಅದೇನ್ ಇಲ್ಲ ತಿಳಂಗಿಲ್ಲ. ಹೌದು, ನಾ ಸೌಮ್ಯನ ಅದೇನ್ ಇಲ್ಲ ತಿಳಂಗಿಲ್ಲ. ಆದ್ರೆ ಏನಾರು ಗಡ್ಬಡಿ ಮಾಡಿದ್ರೆ ನಿಮ್ಮ ID ಸೀಸ್ ಮಾಡಿ ನಿಮ್ಮನ್ನ ಡೆಡ್ ಮಾಡ್ಲಿಕ್ಕೆ 1 ಸೆಕೆಂಡ್ ಹಿಡಿಯಂಗಿಲ್ಲ. ಈ ವಿಚಾರಕ್ಕೆ ಮಾತ್ರ ನನಗೆ ದಯವಿಟ್ಟು ನೀವು ಕ್ಷಮಿಸ್ಬೇಕು. ಯಾಕಂದ್ರೆ ನನ್ನ ಕಂಪನಿ 2025 2075 ಮಟ್ಟ ಒಯ್ಬೇಕಂತ ಮಾಡೀನಿ. ನಾನು 2075ನೇ ಇಶ್ಯೂ ಮಟ್ಟ ನನ್ನ ಕಂಪನಿ ನಡೆಸ್ಬೇಕಂದ್ರೆ ನಾನು ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗ್ತೈತಿ. ಅದನ್ನ ಈಗಲಿಂದ ನಾನು ಮೇಂಟೈನ್ ಮಾಡ್ಬೇಕಾಗ್ತೈತಿ. ಆಮೇಲೆ ಅಲ್ಲ, ಗಿಡವಾಗುದು ಮರವಾಗ ಬಗ್ಗತೇನೋ ಅಂತಾರಲ್ಲ, ಹಂಗ ಈಗ ನನಗೆ ಸಸಿದ್ದಾಗ ನಾನು ಬಗ್ಗಿಸ್ಬೇಕು. ಆಮೇಲೆ ನಾನು ಏನ್ ಮಾಡಕ್ಕಾಗಿಲ್ಲ ಒಂದ್ಸರಿ ಹೆಮ್ಮರಾಗಿ ಬೆಳೆದಾಗ. ಅದಕ್ಕೆ ಯಾರಿಗಾರ ಈ ಪಾಯಿಂಟ್ಗೆ ನಿಮ್ಗೇನಾರ ಮನಸ್ಸಿಗೆ ನೋವಾದ್ರೆ, ನಾಳೆ ನಾ ಸೇಫ್ ಅದೇನೋ ಇಲ್ಲೋ, ನನಗೆಲ್ಲರೂ ಹಿಂಗೈತಿ, ನನಗೆ ಹಂಗ ಅನ್ಸಿದ್ರೆ ದಯವಿಟ್ಟು ಈಗ ಇನ್ನೂ ಸಣ್ಣ ಲೆವೆಲ್ ಆಗಿದ್ರೆ ಬಿಟ್ಟು ನಿಮ್ಮ ಲೆವೆಲ್ಗೆ ನಿಮ್ಗೆ ಯಾವ ಕಂಪನಿ ಬೇಕು ಅದು ಮಾಡ್ಕೊಡ್ರಿ. ಇಲ್ಲಿ ಮಾತ್ರ ದಯವಿಟ್ಟು ನಾ ಕೈ ಮುಗಿದ್ ಬಿಡ್ಕೊಂತೀನಿ, ನನಗೆ ಆಕ್ಷನ್ ತಗೊಳ್ಳಿಕ್ಕೆ ಬಿಡಬೇಡ್ರಿ. ನಿಮ್ಗೆ ಅಚ್ಚಲ್ಕರ ಮೇಲೆ ನಿಮ್ಗೆ ಸಿಟ್ಟು ಇತ್ತದ ಬರ್ರಿ, ಒಂದ್ ಕಪಾಳ ಕೊಡ್ರಿ ಸರ್. 1-10 ಸರಿ ಕಪಾಳ ಕೊಡಿದ್ರು ಹೊಡ್ಸ್ಕೊತೀನಿ. ಆದ್ರೆ ನನ್ನ ಕಂಪನಿ ಒಳಗೆ ಏನಾರು ಗಡಬಡಿ ಮಾಡಿದ್ರೆ ಮಾತ್ರ ನಾನು ಯಾವುದೇ ಕಾರಣಕ್ಕೆ ಸಹಿಸ್ಕೊಳಂಗಿಲ್ಲ. ನೀವು ಎಷ್ಟೇ ದೊಡ್ಡ ಒಂದು ಇನ್ಫ್ಲೂಯೆನ್ಸ್ ವ್ಯಕ್ತಿ ಆಗಿದ್ರು ನನಗೆ ಸಂಬಂಧ ಇಲ್ಲ. ನಿಮ್ದು 1,00,000 ಗಂಟ್ಲೆ ಟೀಮ್ ಇದ್ರು ನನಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅಚಲ್ಕರ್ ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ನೀವ್ ಯಾರು ಬರ್ಲಿಲ್ಲ ಅಂದ್ರೆ ಮತ್ತೆ ಹೊಸ ಟೀಮ್ ಅನ್ನು ಕಟ್ತೀನಿ ನಾನು, ಮತ್ತೆ ಇದೇ ಲೆವೆಲ್ ಹೋಗ್ತೀನಿ ಸರ್. ಸ್ಟಾರ್ಟಿಂಗ್ ಒಳಗೆ ನಾವ್ ಎಷ್ಟು ಕಷ್ಟ ಅನ್ಭವಿಸಿವಿ. ನಮ್ ಚಂದ್ರಶೇಖರ್ ಕೇಳಿ ನೋಡ್ರಿ, ಚಿದಾನಂದ್ ಕೇಳಿ ನೋಡ್ರಿ, ಎಷ್ಟು ಕಷ್ಟ ಅನ್ಭವಿಸಿ. ನಾನು 4 ತಿಂಗಳದೊಳಗೆ 40 ವರ್ಷದೊಳಗೆ ಆಗ ಅಷ್ಟು ಕಷ್ಟ ನಾವು ಅನುಭವಿಸ್ಬಿಟ್ಟು ಆಲ್ರೆಡಿ. 40 ವರ್ಷ ಇಲ್ಲ ಅಂದ್ರಿಲ್ಲ, ಅಟ್ಲೀಸ್ಟ್ 4 ವರ್ಷದೊಳಗೆ ಎಷ್ಟು ಕಷ್ಟ ಪಡ್ಬೇಕು, 4 ತಿಂಗಳದೊಳಗೆ ಅಷ್ಟು ಕಷ್ಟ ಪಟ್ಬಿಟ್ಟೆ ನಾವು ಕಂಪನಿ ಸ್ಟಾರ್ಟ್ ಮಾಡಿದಾಗ. ಏನ್ರಿ ಚಂದ್ರಶೇಖರೇ? ಹೌದು. ಎಷ್ಟು ವಿಘ್ನಗಳು ಬಂದು ನಮಗೆ, ಅದ್ರ ಬಗ್ಗೆ ನಾ ತಲೆ ಕೆಡ್ಸ್ಕೊಳಂಗಿಲ್ಲ. ಕೋಳಿ ಕೂಗಿದ್ರೇನೆ ಬೆಳಕಾಗೋದು ಅನ್ನೋದು ಇರುತ್ತೆ. ಬಹಳ ಜನ ತಿಳ್ಕೊಂಡಿದ್ರು ಕೂಗಿ ಅದೇ ಕೋಳಿ ಕೂಗಿದ್ರೆ ಬೆಳಕು ಹರಿತೈತೆ ಅಂತ ಬಹಳ ಜನ ತಿಳ್ಕೊಂಡಿದ್ರು. ಸ್ವಾಮಿ ಒಂದ್ ಮಾತು ಹೇಳ್ತೀನಿ, ಅಚ್ಚಲ್ಕರ್ಗೆ ಸೂರ್ಯನ ಬೆಳಕಿನಿಂದ ಇದಾಗ್ತೈತಿ, ಬೆಳಕು ಹರಿತೈತಿ. ಕೂಗಿದ್ರಲ್ಲ, ಇದನ್ನ ತಿಳ್ಕೊಡ್ರಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಇವತ್ತಿಂದ ಪ್ರತಿಯೊಂದನ್ನು ಕರೆಕ್ಟ್ ಆಗಿ ತಿಳ್ಕೊಳ್ರಿ. ಅದ್ರ ಪ್ರಕಾರ ಯಾವುದೇ ತರದ ಗಡ್ಬಡಿ ಆಗಲಾರ್ದನ ನೀವು ಕೆಲಸ ಮಾಡಿ
ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ, 100% ಸಕ್ಸಸ್ ಆಗ್ರಿ, ಕೋಟಿ ಗಂಟ್ಲೆ ಗಳಿಸ್ರಿ, ಎಲ್ಲದೂ ಸರಿ ಆಗ್ತೈತಿ. ಈಗ ನಾನು ಪ್ರೆಸೆಂಟೇಶನ್ ಮುಗ್ಸಕ್ಕಿಂತ ಮೊದಲೇ ಒಂದು ಪಾಯಿಂಟ್ ಹೇಳ್ಬೇಕು. ನಿನ್ನ ನಾ ಎಲ್ಲರಿಗೂ ಒಂದು ಹೋಮ್ವರ್ಕ್ ಮಾಡಕ್ ಹೇಳಿದೆ ಸರ್. ಒಂದ್ 5 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಆಯ್ತು ಕೊಡ್ರಿ. ಹೋಮ್ವರ್ಕ್ ಮಾಡಕ್ ಹೇಳಿದೆ. ಏನ್ ಹೋಮ್ವರ್ಕ್ ನಿರ್ಮಲ್ ಕುಮಾರ್ರೆ? ನಿನ್ನೆ ಇದ್ರಿ ನೀವು, ಏನ್ ಹೋಮ್ವರ್ಕ್ ಹೇಳಿದ್ದೆ? ನಾನು 4 ಜನ ಮೆಂಬರ್ ಮಾಡ್ತೀನಿ, 5 ಲೆವೆಲ್ ಆದ್ರೆ 100 ಕೋಟಿ. ಹೌದಾ? ನಾನು 5 ಜನ ಮೆಂಬರ್ ಮಾಡಿ ಎಲ್ಲಾರು 5 ಮಾಡಿದ್ರೆ ಎಷ್ಟು ಬರ್ತೈತಿ? ಯಾರು ಮಾಡಿರಿ? 125. ಇಲ್ಲೇ ಒಂದು ತಿಳ್ಕೊಳ್ರಿ, ಪಾಯಿಂಟ್ ಅನ್ನ ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ರಿ. ಇಲ್ಲೇ ಮತ್ತೊಂದ್ಸರಿ ಬರೆದು ತೋರಿಸ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಳ್ರಿ, ಆಮೇಲೆ ಮಾತಾಡೋದು. ಸ್ವಾಮಿ, ಇದು ನೀವೇನು ತಿಳ್ಕೊಳ್ಳಾಗತ್ತೀರಿ? ನಾನು 4 ಜನ ಮೆಂಬರ್ ಮಾಡ್ತೀನಿ, 4 ಜನ ಮಾಡಿದ್ರೆ 100 ಕೋಟಿ. ಹೌದಾ? 5 ಜನ ಮಾಡಿದ್ರೆ 125 ಕೋಟಿ. ನೀವೇನ್ ಹೇಳಾಕ್ತೀರಿ? ನಾನು 5 ಜನ, 1 2 3 4 5 ಜನ ಮಾಡ್ತೀನಿ. ಹೌದಾ? ಆದ್ರೆ ಇವ್ರು 4 ಮಾಡ್ತಾರಂತ ನೀವ್ ಹೇಳತ್ತೀರಿ, ಇದು 125 ಆಗ್ತೈತಿ. ಆದ್ರೆ ನಾನು ಇವ್ರು 5 ಮಾಡಿದ್ರೆ ಎಷ್ಟು ಬರ್ತೈತಿ? ನಾನು ಇದನ್ನ ಹೇಳತ್ತೀನಿ. ಹಿಂಗ ಈಗ ನಾನು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ತಿಳ್ಕೊಂಡ್ಬಿಡ್ರಿ. ಈಗ ಅಕಸ್ಮಾತ್ ಇಲ್ಲೇ ಮತ್ತೊಂದೈತಿ, ಟೋಟಲ್ ಇನ್ಕಮ್. ಎಲ್ಲೈತದು? ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮ್. ಸ್ವಾಮಿ, ಒಂದ್ ಮಾತ್ರ ತಿಳ್ಕೊಳ್ರಿ, ಇವತ್ತ ನಿಮ್ಗ ಗೊತ್ತಾಗ್ತೈತಿ. ನಾನು 4 ಜನ ಹಾಕಿ ನಾನು 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ಎಷ್ಟು ಬರ್ತೈತಿ ಸರ್? 230. ಇಲ್ಲ 104 ಜನ ಹಾಕಿ 5 ಲೆವೆಲ್ ಆದ್ರೆ 101. ಇದು 101 ಸರಿ, 101 ಕೋಟಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಇದು ಇಲ್ಲ, ಒಂದು ಲೆವೆಲ್ ಚೇಂಜ್ ಆಯ್ತು, ಇದು 7 ಆಯ್ತು, 8 ಆಗ್ಬೇಕಾಯ್ತು. ಚಲೋ. ಈಗ 4 ಜನ ಹಾಕಿ 101 ಕೋಟಿ ರೂಪಾಯಿ. ಪಾಯಿಂಟ್ ಕ್ಲಿಯರ್ ಆತ್ರಿ? 101 ಕೋಟಿ. ಈಗ ನಾನೇ ಬರ್ತೀನಿ, ಇನ್ನೊಂದ್ಸರಿ ಬರ್ತೀನಿ. ಈಗ ನನಗೆ ಹೇಳ್ರಿ, ಇಲ್ಲಿ ಹೊಸಾದ ಸ್ಲಿಪ್ ತೆಗೆದು ಬಿಡ್ತೀನಿ. ಈಗ ನನಗೆ ಹೇಳ್ರಿ, ನಾನು 4 ಜನ ಡೈರೆಕ್ಟ್ ಆಗ್ತೀನಿ, ಏನಂದ್ರೆ ಟೋಟಲ್ ಇನ್ಕಮ್ ಬರ್ದು ಬಿಡ್ತೀನಿ ನಾನು. ಓಕೆ, ಟೋಟಲ್ ಇನ್ಕಮ್. ಚಂದ್ರಶೇಖರ್ ಅವರೇ ಈಗ ಹೇಳ್ರಿ, ಮೊದಲೇದು ನೀವ್ ಹೇಳ್ರಿಪ್ಪ, ನೀವ್ ಹೇಳ್ರಿ. ಮೊದಲೇದು ನಾನು 4 ಜನ ಹಾಕ್ತೀನಿ. ಏನ್ ಮಾಡ್ತೀನಿ ನಾನು? 4 ಜನ ಡೈರೆಕ್ಟ್ 4 ಜನ ಡೈರೆಕ್ಟ್ 5 ಲೆವೆಲ್ ಕಂಪ್ಲೀಟ್ ಮಾಡುದು. ಎಷ್ಟು ಬರ್ತದೆ ಸರ್ ನನಗೆ? 101 ಕೋಟಿ. CRS. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ ಎರಡನೇ ಪಾಯಿಂಟ್, ಈಗ ನೀವ್ ಹೇಳ್ರಿ. ನಾನು ಎರಡನೇದು 5 ಜನ ಡೈರೆಕ್ಟ್ ಹಾಕ್ತೀನಿ. ಎಷ್ಟು? 5 ಜನ ಡೈರೆಕ್ಟ್ 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಲೆವೆಲ್? 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಈಜುಕೋಟಿ ಎಷ್ಟು ಆಗ್ತದೆ ಸರ್? ಇಲ್ಲ, 290 ಕೋಟಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಪಾಯಿಂಟ್ ಕ್ಲಿಯರ್ ಆಯ್ತು? ಈಗ ಮೂರನೇದ್ದು, ಈಗ ನಾನು 6 ಜನ ಡೈರೆಕ್ಟ್ ಹಾಕ್ತೀನಿ. ಎಷ್ಟು ಮಾಡ್ತೀನಿ? 6 ಜನ ಡೈರೆಕ್ಟ್ ಹಾಕ್ತೀನಿ. ಆಮೇಲೆ 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಈಜುಕೋಟು ಎಷ್ಟು ಆಗ್ತದೆ ಸರ್? 726 ಕೋಟಿ. ಎಷ್ಟಾಗ್ತೈತಿ? 723 ಕೋಟಿ. ಪಾಯಿಂಟ್ ಕ್ಲಿಯರ್ ಆತ್ರಿ? ಈಗ 4ನೇ ಲೈನ್, 4ನೇ ಲೆವೆಲ್, 4ನೇ ಲೆವೆಲ್. ಈಗ ನಾನು 7 ಜನ ಡೈರೆಕ್ಟ್ ಹಾಕ್ತೀನಿ. 7 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಕಂಪ್ಲೀಟ್ ಮಾಡಿದ್ರೆ ನಂದು ಇನ್ಕಮ್ ಎಷ್ಟಾಗ್ತದೆ ಸರ್? 1807 ಕೋಟಿ ರೂಪಾಯಿ. ಎಷ್ಟಾಯ್ತು? ಈಗ ನಾನು 5ನೇ ಲೆವೆಲ್, 5 ಅಲ್ಲ, ಈಗ 8 ಜನ ಡೈರೆಕ್ಟ್ ಹಾಕ್ತೀನಿ. ಏನ್ ಮಾಡ್ತೀನಿ ಸರ್? ನಾನು 8 ಜನ ಡೈರೆಕ್ಟ್ ಹಾಕ್ತೀನಿ. 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಲೆವೆಲ್? 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಎಷ್ಟಾಗ್ತದೆ? ನಂದು ಇನ್ಕಮ್ ಎಷ್ಟಾಗ್ತೈತಿ? 3907 ಕೋಟಿ ರೂಪಾಯಿ. ಎಷ್ಟು? 3907 crores. ಆಮೇಲೆ ನಾನು 6ನೇ ಲೆವೆಲ್. ಓಕೆ, ಈಗ 9 ಜನ ಡೈರೆಕ್ಟ್ ಹಾಕ್ತೀನಿ. 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಲೆವೆಲ್? 5 ಲೆವೆಲ್ ಕಂಪ್ಲೀಟ್ ಮಾಡ್ತೀನಿ. ನಂದು ಈಜುಕೋಟು ಎಷ್ಟು ದುಡ್ಡು ಬರ್ತಿದ್ ಗೊತ್ತಿದ್ದೇನ್ರಿ? ಎಷ್ಟು ಬಂತು? 7618 crore rupees. ಎಷ್ಟು ಬಂತು? 7618 ಕೋಟಿ ಸರ್. ನಾನು ಇನ್ನು ಲಾಸ್ಟ್, ನಾನು 10 ಜನ ಡೈರೆಕ್ಟ್ ಹಾಕಿ, ಎಷ್ಟು ಜನ ಸರ್? 10 ಜನ ಡೈರೆಕ್ಟ್ ಹಾಕಿ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ, 5 ಲೆವೆಲ್ 5 ಲೆವೆಲ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನನಗೆ ಟೋಟಲಿ 9300 ಕೋಟಿ ರೂಪಾಯಿ ಬರ್ತೈತಿ.
ಎಷ್ಟು ಬರ್ತೈತಿ? 10,300. ಸ್ವಲ್ಪ ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ ಎಲ್ಲಾರು ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ತಗೊಂಡ್ ಸರ್ ನಮ್ಮ ಮನೆಗೆ ಹೊಂಡೆ. ಅಲ್ಲ, ಬರೇ ಒಂದ್ 2,790 ಇನ್ವೆಸ್ಟ್ಮೆಂಟ್ ಮಾಡಿ 100% ಡೆಡಿಕೇಟೆಡ್ಲಿ ಇದೇ ಒಂದು ಕಂಪನಿ ಒಳಗ ಮಾಡಿದ್ರೆ 4 ಜನ ಮಾಡಿದ್ರೆ 100 ಕೋಟಿ. ಇದೇನ್ ಸಣ್ಣ ಅಮೌಂಟ್ ಏನ್ರಿ? ನಾಳೆ ನಮ್ದು ಇನ್ಕಮ್ ನೋಡಿ 5 ಜನನು ಬರ್ತಾರ, 6 ಜನನು ಬರ್ತಾರ, 7 ಜನನು ಬರ್ತಾರ, 8 ಜನನು ಬರ್ತಾರ, 9 ಜನನು ಬರ್ತಾರ, 10 ಜನನು ಬರ್ತಾರ. ಈ ಫಿಗರ್ನು ರೀಚ್ ಮಾಡ್ತಕ್ಕಂತ ಒಂದು ಅವಕಾಶ ಐತಂತೀರೇನು? 100% ಸತ್ಯ. ಇಷ್ಟೊಂದು ಒಂದೇ ಒಂದು ಕಂಪನಿ ಒಳಗ ಇಷ್ಟೊಂದು ಇನ್ಕಮ್ ಬರ್ಬೇಕಾದ್ರೆ ಬೇರೆ ಕಡೆ ಯಾಕ್ರಿ ಲಕ್ಷ್ಯ ಕೊಡ್ಬೇಕು ನಾವು? ಏನಂತೀರಿ? ಎಸ್ ಸರ್. 100% ಸತ್ಯ. ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವ್ ಯಾವತ್ತೂ ಸುಮ್ನೆ ಕುಂದ್ರಂಗಿಲ್ಲ. ನಿಮಗಂತೂ ಶಾರ್ಟ್ಕಟ್ನಾಗ ಹೇಳಿದೆ, ನಿಮಗೆ ಅದಕ್ಕೆ ಹೇಳಿದ್ದೆ, ಒಂದ್ ದಿನ ಪೇಪರ್ನಾಗ ಬರೆದು ತೋರಿಸ್ರಿ. ಶಿವಕುಮಾರ್ ಅವ್ರೆ ಮೈಕ್ ಮೇಲೆ ಬರ್ರಿ. ಶಂಕರ್ ಕೊಡ್ರೆ ಈಗ ನಮ್ಗೆ 4 ಜನ ಬರಕ್ ಹಿಂದೆ ಮುಂದ್ ನೋಡ್ತಾರ. ನಾಳೆ ಕೋಟಿ ಗಂಟ್ಲೆ ಬಂತಂದ್ರೆ ನಮ್ಗೆಲ್ಲಾರು ಬಂದು ಗಂಟೆ ಬೀಳ್ತಾರ. ನಾಳೆ 10 ಅಲ್ಲ, ನಾವು 20 ಜನ ಡೈರೆಕ್ಟ್ ಹಾಕ್ಬೋದು. ಆಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ನಮ್ದೇ 140 ಕೋಟಿ ಇಂಡಿಯಾದೊಳಗೆ, ಟೋಟಲ್ 800 ಕೋಟಿ ವಿಶ್ವದೊಳಗೆ ಅದಾರ. ಎಲ್ಲರೂ ನಮ್ ಕೆಳಗೆ ನಮ್ ಸಲಗೆ ಕಾಯ್ಕೊಂತ ಕುಂತಾರ. ಅಂತ ಒಂದು ಜಬರ್ದಸ್ತ್ ಕಾನ್ಸೆಪ್ಟ್ ಇದ್ದಾಗ ಆ ಕಡೆ ಈ ಕಡೆ ಲಕ್ಷ್ಯ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಕರೆಕ್ಟ್ ಆಗಿ ಕೆಲಸ ಮಾಡ್ರಿ. ಯಾವುದೇ ತರದ ಮಿಸ್ಟೇಕ್ ಅನ್ನ ಮಾಡ್ಬೇಡ್ರಿ. ಮಿಸ್ಟೇಕ್ ಮಾಡಿ ಅಚಲ್ಕರ್ ಕಡೆಯಿಂದ ಮತ್ತೆ ಸಿಟ್ಟು ಬಂದು ನಿಮ್ದು ID ಬ್ಲಾಕ್ ಮಾಡೋದು, ಸೀಸ್ ಮಾಡ್ತಕ್ಕಂಥ ಪರಿಸ್ಥಿತಿ ತಗೊಂಡ್ ಬರ್ಬೇಕು ಹೋಗ್ಬೇಡ್ರಿ. ಇಲ್ಲಿಗೆ ನನ್ನ ಕಡೆಯಿಂದ ನಾನು ನಿಂದಿಸ್ತೀನಿ. ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ನನ್ನ ಕಡೆಯಿಂದ ಕಂಪ್ಲೀಟ್ ಆಗ. ನಿಮ್ದು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಿಗೆ ಸ್ಟಾಪ್.